ಜಿ ಇದೆ ಅದು ಈ ಸ್ಟ್ರೈಟ್ ಆಫ್ ಹರ್ಮಾಸ್ ಇಂದ ಬರೋದ್ರಿಂದ ಖಂಡಿತವಾಗ್ಲೂ ಸಿಲಿಂಡರ್ ಬೆಲೆಗಳಲ್ಲಿ ಏರಿಕೆ ಆಲ್ರೆಡಿ ಆಗಿದೆ. ಏನು ಹತ್ತತ್ರ 60 ರೂಪಾಯಿ ಪ್ರತಿ ಸಿಲಿಂಡರ್ಗೆ ನಾವು ಗೃಹ ಬಳಕೆಯ ಸಿಲಿಂಡರ್ಗಳಲ್ಲಿ ಏರಿಕೆ ಆದರೆ, ಮತ್ತೊಂದು ಕಡೆ ಕಮರ್ಷಿಯಲ್ ಗ್ಯಾಸ್ ಅಥವಾ ಏನು ಹೋಟೆಲ್ಗಳಲ್ಲಿ ಮತ್ತೆ ನಾನ್ ಡೊಮೆಸ್ಟಿಕ್ ಯೂಸೇಜ್ ಹಾಗೂ ಕಮರ್ಷಿಯಲ್ ಯೂಸೇಜ್ಗಳನ್ನು ಕೂಡ ತಾವು ನೋಡೋದಾದ್ರೆ ಅಲ್ಲೂ ಕೂಡ ಬೆಲೆ ಏರಿಕೆ ಆಗಿದೆ. ಎಸ್ಪೆಷಲಿ ಕಮರ್ಷಿಯಲ್ ಯೂಸೇಜ್ಗಳಿಗೆ 115 ರೂಪಾಯಿ ಪ್ರತಿ ಸಿಲಿಂಡರ್ಗೆ ಏನು ಏರಿಕೆ ಆಗಿದೆ, ಇದು ಖಂಡಿತವಾಗ್ಲೂ ಕೂಡ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನು ಎಸ್ಪೆಷಲಿ ಸೌದಿ ಆಗಿರ್ಬೋದು, ಕತಾರ್ ಆಗಿರ್ಬೋದು, ಇಲ್ಲಿಂದ ಬರುವಂತಹ LPG ಏನಿದೆ ಅದು ಇವಾಗ ಸ್ಟ್ರೈಟ್ ಆಫ್ ಹರ್ಮಾಸ್ ಅನ್ನ ಇರಾನ್ ಇಸ್ರೇಲ್ ಯುದ್ಧದಿಂದ ಈ ಇರಾನ್ ಏನು ಸ್ಟ್ರೈಟ್ ಆಫ್ ಹರ್ಮಾಸ್ ಅನ್ನ ಬ್ಲಾಕ್ ಮಾಡಿದೆ, ಹಾಗಾಗಿ ಖಂಡಿತವಾಗ್ಲೂ ಈ LPG ದರಗಳಲ್ಲಿ ಏರಿಕೆಯನ್ನ ನಾವು ಕಾಣ್ತಾ ಇದ್ದೀವಿ. ಹಾಗೂ ಕಚ್ಚಾ ತೈಲದ ಬೆಲೆಗಳಲ್ಲೂ ಕೂಡ ಬರುವ ದಿವಸಗಳಲ್ಲಿ ಯುದ್ಧ ಮುಂದುವರೆದಷ್ಟು ಕೂಡ ಏರಿಕೆಯನ್ನ ಖಂಡಿತವಾಗ್ಲೂ ನಾವು ನೋಡಬಹುದು. ಎಸ್ಪೆಷಲಿ ಭಾರತಕ್ಕೆ ಬರುವಂತಹ ಪೆಟ್ರೋಲ್ ಡೀಸೆಲ್ ಅನ್ನ ತಾವು ನೋಡೋದಾದ್ರೆ 40% ಭಾಗ ನಮ್ಮ ಕಚ್ಚಾ ತೈಲಗಳು ಏನು ಬರ್ತಾ ಇದೆ ಅದು ಈ ಸ್ಟ್ರೈಟ್ ಆಫ್ ಹರ್ಮಾಸ್ ಇಂದ ಬರ್ತಾ ಇದೆ. ಏನಿದು ಸ್ಟ್ರೈಟ್ ಆಫ್ ಹರ್ಮಾಸ್ ಅಂದ್ರೆ, ಈ ಒಂದು ಜಾಗವನ್ನ ಇರಾನ್ ಅದರ ಕಂಟ್ರೋಲಲ್ಲಿ ಇಡ್ಕೊಂಡು ಯಾವುದೇ ರೀತಿಯಾದಂತಹ ಕಚ್ಚಾ ತೈಲ ಆಗಿರ್ಬೋದು, LPG ಆಗಿರ್ಬೋದು, ಇಲ್ಲಿ ಹೋಗ್ದರಂಗೆ ಅವರು ಬ್ಲಾಕ್ ಮಾಡಿದ್ದಾರೆ. ಈಗ ಉದಾಹರಣೆಗೆ ಒಂದು ಸಣ್ಣ ನದಿ ಇದೆ, ನೀವು ಆ ನದಿ ದಾಟಬೇಕು ಅಂದ್ರೆ ದೋಣಿಯಲ್ಲಿ ಹೋಗ್ತೀರಾ, 10 ರೂಪಾಯಿ ತಗೊಳುತ್ತೆ, 10 ನಿಮಿಷಕ್ಕೆ ಹೋಗ್ಬಿಡ್ತೀರಾ ಅಂತ ಅನ್ಕೊಳ್ಳೋಣ. ಇವಾಗ ಆ ನದಿಯನ್ನ ಬ್ಲಾಕ್ ಮಾಡಿದ್ರೆ ನೀವೇನ ಇವಾಗ ರೋಡ್ ಮುಖಾಂತರ ಹೋಗ್ತೀರಾ, ಬಳಸಿ ಹೋಗ್ತೀರಾ ಅಂದ್ರೆ 10 ನಿಮಿಷ ಆಗೋ ಕೆಲಸ ಇವಾಗ 1 ಅವರ್ ತಗೊಳ್ತಾ ಇದೆ ಹೋಗೋದಕ್ಕೆ. ಹಾಗೂ 10 ರೂಪಾಯಲ್ಲಿ ನೀವು ಜಸ್ಟ್ ನದಿ ದಾಟ್ತಾ ಇದ್ರಿ 10 ನಿಮಿಷಕ್ಕೆ, ಇವಾಗ ಅದೇ ನದಿಯನ್ನ ದಾಟೋದಕ್ಕೆ 1 ಅವರ್ ತಗೊಂತಿದ್ದೀರಾ. 10 ರೂಪಾಯಿ ಆಗ್ತಿದ್ದಂತ ಖರ್ಚು ಇವಾಗ 100 ರೂಪಾಯಿ 200 ರೂಪಾಯಿ ಆಗ್ತಿದೆ ಅಂದ್ರೆ ಖಂಡಿತವಾಗ್ಲೂ ಒಂದ್ ಕಡೆ ಟೈಮು ಜಾಸ್ತಿ ಆಗ್ತಾ ಇದೆ, ಮತ್ತೊಂದು ಕಡೆ ಖರ್ಚು ಜಾಸ್ತಿ ಆಗ್ತಾ ಇದೆ. ಅದೇ ತರ ಕಚ್ಚಾ ತೈಲದ ಬೆಲೆಗಳು ಮತ್ತೆ LPG ದರಗಳಲ್ಲೂ ಕೂಡ ಈ ಏರಿಕೆ ಯುದ್ಧ ಜಾಸ್ತಿ ದಿವಸ ನಡೆದಷ್ಟು ಕೂಡ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳು ಹಾಗೂ LPG ದರಗಳಲ್ಲಿ ಏರಿಕೆ ಆದಾಗ ನಮ್ಮಲ್ಲೂ ಕೂಡ ಆ ಏರಿಕೆಯ ಬಿಸಿ ಖಂಡಿತವಾಗ್ಲೂ ತಟ್ಟುತ್ತೆ. ಹಾಗೂ ಆರ್ಟಿಫಿಷಿಯಲ್ ಅಥವಾ ಕೃತಕವಾಗಿ ಇಂತಹ ಸಮಯವನ್ನ ಬಳಸ್ಕೊಂಡು ಅನೇಕ ಜನ ಈ ಆಪರ್ಚುನಿಟಿಯನ್ನು ಉಪಯೋಗಿಸ್ಕೊಂಡು ಕೂಡ ಅನೇಕ ಜನ ಈ ಬೆಲೆಗಳ ಏರಿಕೆಗೂ ಕೂಡ ಕಾರಣ ಆಗ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತೀನಿ. ಪೆಟ್ರೋಲ್ ಡೀಸೆಲ್ ದರಗಳಲ್ಲಿ ಏರಿಕೆ ಖಂಡಿತವಾಗ್ಲೂ ಇದೇ ರೀತಿ ಯುದ್ಧ ಮುಂದುವರೆದರೆ ಆಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾಕೆ ಅಂದ್ರೆ 1 ತಿಂಗಳ ಹಿಂದೆ ನೀವು ಪೆಟ್ರೋಲ್ ಡೀಸೆಲ್ಗಳನ್ನ ನೋಡೋದಾಯ್ತು ಅಂದ್ರೆ, ಅಥವಾ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಎಷ್ಟಿದೆ ಕಚ್ಚಾ ತೈಲದ ಬೆಲೆ 1 ತಿಂಗಳ ಹಿಂದೆ ಅಂದ್ರೆ ಕೇವಲ $60 ಪ್ರತಿ ಬ್ಯಾರೆಲ್ಗೆ ಇದ್ದಂತಹ ಕಚ್ಚಾ ತೈಲ ಏನು ಹತ್ತತ್ರ $119, $120 ಪ್ರತಿ ಬ್ಯಾರೆಲ್ಗೆ ಕಚ್ಚಾ ತೈಲ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತಲುಪಿತ್ತು. ಅಂದ್ರೆ ಹತ್ತತ್ರ 100% ಏರಿಕೆ. $60 ಪ್ರತಿ ಬ್ಯಾರೆಲ್ಗಿದ್ದಂಥ ಕಚ್ಚಾ ತೈಲ $119, $120 ಪ್ರತಿ ಬ್ಯಾರೆಲ್ಗೆ ಹೋದಾಗ ಖಂಡಿತವಾಗ್ಲೂ ನಮಗೂ ಕೂಡ ಪೆಟ್ರೋಲ್ ಡೀಸೆಲ್ ದರಗಳಲ್ಲಿ ಏರಿಕೆಯನ್ನ ನಾವು ಕಾಣಬೇಕು. ಆದರೆ ಇವಾಗವರೆಗೂ ಕೂಡ ಏನಾಗಿದೆ ಅಂದ್ರೆ ಗೌರ್ಮೆಂಟು ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ಗಳಾಗಿರ್ಬೋದು ಅಥವಾ ಆಲ್ರೆಡಿ ಕಚ್ಚಾ ತೈಲದ ಬೆಲೆಗಳು ಕಡಿಮೆ ಇದ್ದಾಗಲೂ ಕೂಡ ಭಾರಿ ಪ್ರಮಾಣದ ಯಾವುದೇ ಇಳಿಕೆಯನ್ನ ಕಚ್ಚಾ ತೈಲದಲ್ಲಿ ಮಾಡಿರಲಿಲ್ಲ. ಅಲ್ಲಾದಂತಹ ಲಾಭಾಂಶ ಏನಿದೆ ಇಂತಹ ಸಮಯದಲ್ಲಿ ಅದನ್ನ ಬಳಕೆ ಮಾಡಿಕೊಂಡು ಕಚ್ಚಾ ತೈಲ ಇದೇ ರೀತಿ ಭಾರಿ ಪ್ರಮಾಣದ ಏರಿಕೆ ಆಗಿದ್ರೂ ಕೂಡ ನಮ್ಮಲ್ಲಿ ಯಾವುದೇ ರೀತಿ ಪೆಟ್ರೋಲ್ ಡೀಸೆಲ್ ದರಗಳ ಏರಿಕೆಯನ್ನ ಇದುವರೆಗೂ ಕೂಡ ಕೇಂದ್ರ ಸರ್ಕಾರ ಮಾಡಿಲ್ಲ. ಆದರೆ ಏನು $120 ಪ್ರತಿ ಬ್ಯಾರೆಲ್ಗೆ ಕಚ್ಚಾ ತೈಲ ಹೋದಾಗ ಟ್ರಂಪ್ ಖಂಡಿತವಾಗ್ಲೂ ರಷ್ಯಾದಿಂದ ನೀವು ಆಯಿಲ್ ಅನ್ನ ಇನ್ನ 1 ತಿಂಗಳು ಖರೀದಿ ಮಾಡಿ ನಾವು ಯಾವುದೇ ರೀತಿಯಾದಂತಹ ಟ್ಯಾರಿಫ್ಗಳನ್ನ ನಿಮಗೆ ಎಕ್ಸ್ಟ್ರಾ ಹಾಕೋದಿಲ್ಲ ಅನ್ನೋದನ್ನು ಕೂಡ ಹೇಳಿದ್ರು. ಮತ್ತೆ ರಷ್ಯಾ ಮೇಲೆ ಆಯಿಲ್ ಸ್ಯಾಂಕ್ಷನ್ಸ್ಗಳನ್ನ ಏನು ಹಾಕಿದ್ದಾರೆ ಅದನ್ನು ಕೂಡ ಖಂಡಿತವಾಗ್ಲೂ ತಾತ್ಕಾಲಿಕವಾಗಿ ಹಿಂಪಡೆಯುವ ಮುಖಾಂತರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳನ್ನ ಇಳಿಕೆ ಮಾಡೋದಕ್ಕೋಸ್ಕರ ಟ್ರಂಪ್ ಖಂಡಿತವಾಗ್ಲೂ ಎಲ್ಲಾ ರೀತಿಯಾದಂತಹ ಸಾಹಸಗಳನ್ನ ಮಾಡ್ತಾ ಇದ್ದಾರೆ. ಆದರೆ ಮತ್ತೊಂದು ಕಡೆ ಇರಾನ್ ಖಂಡಿತವಾಗ್ಲೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳನ್ನು ಏರಿಕೆ ಮಾಡೋದಕ್ಕೋಸ್ಕರ ಒಂದು ಗಲ್ಫ್ ರಾಷ್ಟ್ರಗಳಲ್ಲೂ ಕೂಡ ಅನೇಕರು ಅವರ ಉತ್ಪಾದನೆಯನ್ನೇ ಕಚ್ಚಾ ತೈಲದ ಉತ್ಪಾದನೆಯನ್ನೇ ಕಡಿಮೆ ಮಾಡಿದ್ದಾರೆ. ಮತ್ತೊಂದು ಕಡೆ ಈ ಸ್ಟ್ರೈಟ್ ಆಫ್ ಹರ್ಮಾಸ್ ಅನ್ನ ಏನು ಬ್ಲಾಕ್ ಮಾಡಿದ್ದಾರೆ ಅದರಿಂದ
ಹತ್ತತ್ರ ಇಡೀ ವಿಶ್ವಕ್ಕೆ ಹೋಗುವಂತಹ 20-25% ಕಚ್ಚಾ ತೈಲ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇಂದ ಹೋಗ್ತಾ ಇದೆ. ಭಾರತಕ್ಕೆ ಬರುವಂತಹ 40% ಕಚ್ಚಾ ತೈಲ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇಂದನೇ ಬರ್ತಾ ಇದೆ. ಹಾಗೂ 80-85% LPG ಬರೋದು ಭಾರತಕ್ಕೆ ಖಂಡಿತವಾಗ್ಲೂ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಮುಖಾಂತರನೇ ಇರೋದ್ರಿಂದ, ಈ ಎಲ್ಲ ಬ್ಲಾಕೇಜ್ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನ ಮಾಡಿರೋದ್ರಿಂದ ಈ ರೀತಿ ಕಚ್ಚಾ ತೈಲದ ಬೆಲೆಗಳಲ್ಲಿ ಹಾಗೂ ಏನು LPG ದರಗಳಲ್ಲೂ ಕೂಡ ಏರಿಕೆಯನ್ನು ನಾವು ಕಾಣ್ತಾ ಇದ್ದೀವಿ. ಒಂದು ಯುದ್ಧ ಖಂಡಿತವಾಗ್ಲೂ ನಿಲ್ಲಬೇಕು. ಇದಕ್ಕೆ ಟ್ರಂಪ್ಗೆ ಒಳ್ಳೆ ಬುದ್ಧಿ ಬರಬೇಕು. ಇರಾನ್ ಇಸ್ರೇಲು ಕೂಡ ಇದನ್ನ ಖಂಡಿತವಾಗ್ಲೂ ಸಡ್ಲೀಕರಿಸಿ ಇಡೀ ವಿಶ್ವಕ್ಕೆ ಒಳ್ಳೇದಾಗ್ಲಿ ಅಂತ ಇವ್ರು ಯುದ್ಧವನ್ನ ಎಷ್ಟು ಬೇಗ ನಿಲ್ಲಿಸ್ತಾರೋ ಅಷ್ಟು ಬೇಗ ಕಚ್ಚಾ ತೈಲದ ಬೆಲೆಗಳು ಹಾಗೂ LPG ದರಗಳಲ್ಲಿ ಇಳಿಕೆಯನ್ನು ನಾವು ಕಾಣ್ತೀವಿ. ಮತ್ತೊಂದು ಕಡೆ ಅಟ್ಲೀಸ್ಟ್ ಆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನ ಏನು ಇರಾನ್ ಬ್ಲಾಕ್ ಮಾಡಿದೆ, ಆ ಬ್ಲಾಕ್ ಅನ್ನ ಅಟ್ಲೀಸ್ಟ್ ಅವ್ರು ರಿಲೀಸ್ ಮಾಡ್ತು ಅಂದ್ರೆ ಅವಾಗೂ ಕೂಡ ಕಚ್ಚಾ ತೈಲದ ಬೆಲೆಗಳಲ್ಲಿ ಇಳಿಕೆಯನ್ನ ಕಾಣ್ತೀವಿ. ಏನು $60 ಪ್ರತಿ ಬ್ಯಾರಲ್ 1-1.5 ತಿಂಗಳು ಹಿಂದೆ ಇದ್ದಂತಹ ಕಚ್ಚಾ ತೈಲ ಇವಾಗ $119-120 ಪ್ರತಿ ಬ್ಯಾರಲ್ಗೆ ಹೋಗಿದ್ದಿದ್ದು ಈಗ ತಿರ್ಗಾ ವಾಪಸ್ ಇಳಿಕೆ ಆಗಿ ಹತ್ತತ್ರ $90 ಪ್ರತಿ ಬ್ಯಾರಲ್ ಹತ್ರ ಇದೆ. ಆದರೆ ಕ್ರೂಡ್ ಆಯಿಲ್ ಎಷ್ಟು ವಾಲಟೈಲ್ ಇದೆ ಅಂದ್ರೆ ಪ್ರತಿ ಸೆಕೆಂಡ್ಗೆ ಪ್ರತಿ ನಿಮಿಷಕ್ಕೂ ಕೂಡ ಯಾವ ರೀತಿ ಯುದ್ಧದಲ್ಲಿ ಬದಲಾವಣೆ ಆಗ್ತಾ ಇದೆಯೋ ಅದೇ ರೀತಿ ಇಲ್ಲೂ ಕೂಡ ಕಚ್ಚಾ ತೈಲದ ಬೆಲೆಗಳಲ್ಲಿ ಭಾರಿ ಪ್ರಮಾಣದ ಏರಿಕೆ ಇಳಿಕೆಯೂ ಕೂಡ ಆಗ್ತಾ ಇದೆ. ಈಗಿರುವ ಪರಿಸ್ಥಿತಿಯಲ್ಲಿ ಹತ್ತತ್ರ $90 ಪ್ರತಿ ಬ್ಯಾರಲ್ಗೆ ಕಚ್ಚಾ ತೈಲ ಇದೆ. ಅಂದ್ರೆ $120 ಪ್ರತಿ ಬ್ಯಾರಲ್ಗೆ ಹೋದಂತಹ ಕಚ್ಚಾ ತೈಲ ಯಾವಾಗ ರಷ್ಯನ್ ಆಯಿಲ್ ಅನ್ನ ಖಂಡಿತವಾಗ್ಲೂ ಇಂಡಿಯಾ ತಗೋಬಹುದು. ಹಾಗೂ ರಷ್ಯಾಗಿರುವಂತಹ ನಿರ್ಬಂಧನೆಗಳೇನಿತ್ತು ಅದನ್ನು ಕೂಡ ಖಂಡಿತವಾಗ್ಲೂ ಟ್ರಂಪ್ ಹೇಳಿದ್ರು, ನಾನು ಇನ್ಯಾವುದೇ ರೀತಿಯಾದ ನಿರ್ಬಂಧಗಳನ್ನ ಲಿಫ್ಟ್ ಮಾಡ್ತೀನಿ ಈಗಿರುವಂತಹ ರೆಸ್ಟ್ರಿಕ್ಷನ್ಸ್ ಅಂತ ಹೇಳಿದ ಮೇಲೆ $120 ಪ್ರತಿ ಬ್ಯಾರಲ್ಗಿದ್ದಂತ ಕಚ್ಚಾ ತೈಲ ವಾಪಸ್ $90 ಪ್ರತಿ ಬ್ಯಾರಲ್ಗೆ ಬಂದಿದೆ. ಆದರೆ ಈಗಲೂ ಕೂಡ ಒಂದು ತಿಂಗಳಿಂದ ಇದ್ದಂತಹ $60 ಪ್ರತಿ ಬ್ಯಾರಲ್ ಎಲ್ಲಿದೆ? ಈಗ ಇಳಿಕೆ ಆದ ನಂತರ $120 ಇಂದ $90 ಪ್ರತಿ ಬ್ಯಾರಲ್ಗೆ ಬಂದಾದ ನಂತರವೂ ಕೂಡ ಈಗಲೂ ಕೂಡ $60 ಇಂದ ಕಂಪೇರ್ ಮಾಡಿದ್ರೆ 50% ಏರಿಕೆ, ಅಂದ್ರೆ $60 ಇಂದ $90 ಅಂದ್ರೆ 50% ಏರಿಕೆ ಆಗಿದೆ. ಹಾಗಾಗಿ ಕಚ್ಚಾ ತೈಲದ ಬೆಲೆಗಳನ್ನ ಏನು ಎಸ್ಪೆಷಲಿ ಪೆಟ್ರೋಲ್ ಡೀಸೆಲ್ ದರಗಳು ಇಷ್ಟೇ ಇದ್ರೂ ಕೂಡ ಕೇಂದ್ರ ಸರ್ಕಾರ ಯಾವುದೇ ರೀತಿಯಾದ ಏರಿಕೆ ಮಾಡಿಲ್ಲ ಅಂದ್ರೂ ಕೂಡ ಅವರು ಎಷ್ಟಂತ ಹೊರೆಯನ್ನ ಎತ್ಕೊಳ್ತಾರೆ ಹಾಗೂ ಎಷ್ಟು ದಿವಸಕ್ಕೆ ಅಂತಹ ಹೊರೆಯನ್ನ ಎತ್ಕೊಳ್ತಾರೆ. ಹಾಗಾಗಿ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನ ಖಂಡಿತವಾಗ್ಲೂ ಇರಾನ್ ಸಡಲೀಕರಿಸಿ ಅಲ್ಲಿ ಕಚ್ಚಾ ತೈಲ ಮತ್ತೆ LPG ಸಾಗಾಣಿಕೆಯನ್ನ ಫ್ರೀ ಆಗಿ ಬಿಡಬೇಕು. ಮತ್ತೆ ಯುದ್ಧ ಎಷ್ಟು ಬೇಗ ನಿಲ್ಲುತ್ತೋ ಅಷ್ಟು ಬೇಗ ಇದು ಎಲ್ಲರಿಗೂ ಕೂಡ ಒಳ್ಳೇದು ಅನ್ನೋದನ್ನ ಹೇಳ್ತೀನಿ. ಒಂದು ಕಡೆ ಅನೇಕ ಜನ ಕೇಳ್ತಾರೆ, ಇರಾನ್ ಅಲ್ಲಿ ಇಸ್ರೇಲ್ ಅಲ್ಲಿ ಯುದ್ಧ ನಡೀತಾ ಇದ್ರೆ ಅದು ಭಾರತ ದೇಶಕ್ಕೆ ಯಾಕೆ ಇಂಪ್ಯಾಕ್ಟ್ ಮಾಡಬೇಕು ಅಂತ. ಇಲ್ಲಿ ನಾವೇನ್ ತಿಳ್ಕೋಬೇಕು, ಭಾರತ ದೇಶ ಕಚ್ಚಾ ತೈಲವನ್ನ ಆಮದು ಮಾಡ್ಕೊಳುತ್ತೆ. ಅದೇ ರೀತಿ LPG ಅನ್ನು ಕೂಡ ನಾವು ಖಂಡಿತವಾಗ್ಲೂ ಕತಾರ್ ಹಾಗೂ ಅನೇಕ ಸೌದಿ ಅರೇಬಿಯಾ ಈ ತರ ನಾವು ಇಂಪೋರ್ಟ್ ಮಾಡ್ಕೊಳೋದ್ರಿಂದ ಪ್ರತಿ $1 ಕಚ್ಚಾ ತೈಲದ ಬೆಲೆಯಲ್ಲಿ ಏರಿಕೆ ಆದರೆ ಹತ್ತತ್ರ $2 ಬಿಲಿಯನ್ ನಷ್ಟವನ್ನ ನಾವು ಇಂಪೋರ್ಟ್ ಬಿಲ್ ಜಾಸ್ತಿ ಕಟ್ಟೋದ್ರಿಂದ ಖಂಡಿತವಾಗ್ಲೂ ನಮ್ಮ ಆರ್ಥಿಕ ಪರಿಸ್ಥಿತಿ ಮೇಲೆ ಅಷ್ಟು ಹೊಡೆತ ಬೀಳುತ್ತೆ. ಹಾಗಾಗಿ ಖಂಡಿತ ಇರಾನ್ ಇಸ್ರೇಲ್ನಲ್ಲಿ ಯುದ್ಧ ನಡೀತಿದ್ರೂ ಕೂಡ ಭಾರತ ದೇಶದ ಮೇಲೆ ಪರಿಣಾಮ ಯಾಕಾಗುತ್ತೆ ಅಂದ್ರೆ ಕಚ್ಚಾ ತೈಲವನ್ನ ಭಾರತ ಆಮದು ಮಾಡ್ಕೊಳೋದ್ರಿಂದ ಈ ಯುದ್ಧದಿಂದ ಕಚ್ಚಾ ತೈಲದ ಬೆಲೆಗಳು ಏರಿಕೆ ಆಗೋದ್ರಿಂದ ಖಂಡಿತವಾಗ್ಲೂ ಭಾರತದ ಆರ್ಥಿಕ ಪರಿಸ್ಥಿತಿ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕೊಡುತ್ತೆ. ಅಂದ್ರೆ ವಿತ್ತೀಯ ಕೊರತೆ ಅಥವಾ ಫಿಸಿಕಲ್ ಡೆಫಿಸಿಟ್ ಅಂತ ನಾವೇನ್ ಹೇಳ್ತೀವಿ ಅದು ಖಂಡಿತ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಇಂಪೋರ್ಟ್ ಬಿಲ್ ಜಾಸ್ತಿ ಆದಷ್ಟು ಕೂಡ ನಮ್ಮ ಫಿಸಿಕಲ್ ಡೆಫಿಸಿಟ್ ಖಂಡಿತವಾಗ್ಲೂ ಜಾಸ್ತಿ ಆಗುತ್ತೆ. ಮತ್ತೊಂದು ಕಡೆ ನೋಡೋದಾದ್ರೆ ಇನ್ಫ್ಲೇಷನ್ ಅಥವಾ ಹಣದುಬ್ಬರವು ಕೂಡ ಜಾಸ್ತಿ ಆಗುತ್ತೆ. ಪ್ರತಿನಿತ್ಯ ಬಳಕೆಯಾಗುವಂತಹ ವಸ್ತುಗಳ ಬೆಲೆಗಳಲ್ಲಿ ಖಂಡಿತವಾಗ್ಲೂ ಏರಿಕೆ ಆಗುತ್ತೆ. ಯಾಕೆ ಅಂದ್ರೆ ಯಾವಾಗ ಪೆಟ್ರೋಲ್ ಡೀಸೆಲ್ ದರಗಳು LPG ದರಗಳು ಏರಿಕೆ ಆಗುತ್ತೋ ಪ್ರತಿನಿತ್ಯ ಬಳಸುವಂತ ವಸ್ತುಗಳು ಅಕ್ಕಿ, ಬೇಳೆ, ಗೋಧಿ, ತರಕಾರಿ, ಹಣ್ಣು ಈ ತರ ಎಲ್ಲ ದಿನನಿತ್ಯದ ವಸ್ತುಗಳ ಬಳಕೆಯ ದರಗಳಲ್ಲಿ ಏರಿಕೆ ಆಗುತ್ತೆ. ಸಾಗಾಣಿಕೆ ವೆಚ್ಚ ಜಾಸ್ತಿ ಆದಾಗೆಲ್ಲ ಖಂಡಿತವಾಗ್ಲೂ ಕೂಡ ನಾವು ಡೈಲಿ ಯೂಸೇಜ್ ಆರ್ಟಿಕಲ್ಸಿನ ಬೆಲೆ ಜಾಸ್ತಿ ಆಗುತ್ತೆ. ಇದರಿಂದ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ಇದರಿಂದ ಫಿಸಿಕಲ್ ಡೆಫಿಸಿಟ್ ಜಾಸ್ತಿ ಆಗುತ್ತೆ. ಹಾಗಾಗಿ ಆರ್ಥಿಕ ಪರಿಸ್ಥಿತಿ ಮೇಲೆ ಇದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಭಾರತಕ್ಕೆ ಕೊಡುತ್ತೆ ಅನ್ನೋದನ್ನ ಹೇಳ್ತೀನಿ. ಮುಖ್ಯವಾಗಿ ಅನೇಕ ಜನ ಇವತ್ತು ಕೇಳ್ತಿರೋ ಪ್ರಶ್ನೆ ಏನು ಅಂದ್ರೆ ನಮ್ಮಲ್ಲಿರುವಂತಹ ಪೆಟ್ರೋಲ್ ಡೀಸೆಲ್ಲಿನ ಸ್ಟೋರೇಜ್ ಅಥವಾ ರಿಸರ್ವ್ ಎಷ್ಟಿದೆ ಅಂತ. ಒಂದ್ ಕಡೆ
70 ರಿಂದ 75 ದಿವಸಕ್ಕೆ ಬೇಕಾಗುವಂತಹ ಕಚ್ಚಾ ತೈಲ ನಮ್ಮ ಬಳಿ ಇದೆ ಅಂತ ಹೇಳಿದ್ರೆ, ಮತ್ತೊಂದು ಕಡೆ ಕೇವಲ ಒಂದು 25 ದಿವಸಕ್ಕೆ ಬೇಕಾಗುವಂತಹ ಕಚ್ಚಾ ತೈಲ ಅಷ್ಟೇ ನಮ್ಮಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಟ್ಟಾರೆ ನಾನು ಹೇಳಬೇಕು ಅಂದ್ರೆ ಆಲ್ರೆಡಿ ಬೇರೆ ದೇಶಗಳನ್ನ ತಾವು ನೋಡೋದಾದ್ರೆ ಜಪಾನ್ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಬಾಂಗ್ಲಾದೇಶ ಆಗಿರ್ಬೋದು, ಚೈನಾ ಆಗಿರ್ಬೋದು, ಇವ್ರು ಎಲ್ಲರ ಮೇಲೂ ಕೂಡ ಖಂಡಿತವಾಗ್ಲೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳ ಏರಿಕೆ ಆಗಿರೋದ್ರಿಂದ ಇವ್ರು ಎಲ್ಲರ ಮೇಲೆ ಆಲ್ರೆಡಿ ಹೊಡೆತವನ್ನ ಕೊಟ್ಟಿದೆ. ಈ ಯುದ್ಧ ಜಾಸ್ತಿ ದಿವಸ ಮುಂದುವರೆದಷ್ಟು ಕೂಡ ನಮ್ಮಲ್ಲಿರುವಂತಹ ರಿಸರ್ವ್ಗಳೇನಿದೆ ಆ ರಿಸರ್ವ್ಗಳು ಖಾಲಿ ಆಗ್ತಿದ್ದಂಗೆ ಎಲ್ಲವೂ ಕೂಡ ಬೆಲೆಗಳಲ್ಲಿ ಖಂಡಿತವಾಗ್ಲೂ ಏರಿಕೆಯನ್ನ ನಾವು ಮುಂದಿನ ದಿನಗಳಲ್ಲಿ ಕಾಣ್ತೀವಿ. ಸೊ ಹಾಗಾಗಿ ಈಗಿರುವ ರಿಸರ್ವ್ ಏನಿದೆ, ಒಂದ್ ಕಡೆ ಒಂದು 70 ರಿಂದ 75 ದಿವಸದ ರಿಸರ್ವ್ ನಮ್ಮ ಹತ್ರ ಇದೆ ಅಂದ್ರೆ, ಮತ್ತೊಂದು ಕಡೆ ಕೆಲವರು ಇಲ್ಲ ಕೇವಲ ಒಂದು 25 ದಿವಸದ ರಿಸರ್ವ್ ಮಾತ್ರ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಯುದ್ಧ ಆಲ್ರೆಡಿ 2ನೇ ವಾರಕ್ಕೆ ಹೋಗಿರೋದ್ರಿಂದ ಎಷ್ಟು ಬೇಗ ಈ ಯುದ್ಧ ನಿಲ್ಲುತ್ತೋ, ಹಾಗೂ ನಾವಿವಾಗ ಅಮೆರಿಕ ಹೇಳ್ತಾ ಇದೆ ನಾವೇನ್ ನಿಮಗೆ ಟ್ಯಾರಿಫ್ ಅನ್ನ ಜಾಸ್ತಿ ಚಾರ್ಜ್ ಮಾಡಿದ್ವಿ, ನೀವು ರಷ್ಯಾದಿಂದ ಕಚ್ಚಾ ತೈಲವನ್ನ ಖರೀದಿ ಮಾಡ್ತಿರೋದ್ರಿಂದ ನಾವು ನಿಮಗೆ ಏನ್ ಟ್ಯಾರಿಫಿನ ಹೊರೆಯನ್ನ ಜಾಸ್ತಿ ಮಾಡಿದ್ವಿ, ಇವಾಗ ರಷ್ಯಾದಿಂದ ಮೋದಿ ಹೇಳ್ತಾ ಇದ್ದಾರೆ ನಾವು ಕಚ್ಚಾ ತೈಲದ ಏನು ಆಮದು ಮಾಡ್ಕೊಂತಿದೀವಿ ಅದನ್ನ ಕಡಿಮೆ ಮಾಡ್ತಾ ಬರ್ತೀವಿ ಅಂತ. ಆಮೇಲೆ ಆಲ್ರೆಡಿ ಟ್ಯಾರಿಫ್ ಅನ್ನ ಇವಾಗ ವಾಪಸ್ 18%ಗೆ ಇಳಿಕೆಯನ್ನ ಆಲ್ರೆಡಿ ಏನ್ ಮಾಡಿದ್ರು. ಆದರೆ ಇನ್ನೊಂದು ತಿಂಗಳು ನೀವು ರಷ್ಯಾದಿಂದ ಈ ಟೈಮಲ್ಲಿ ಖಂಡಿತವಾಗ್ಲೂ ಕಚ್ಚಾ ತೈಲವನ್ನ ಬೇಕಾದ್ರೆ ತಗೊಳ್ಳಿ, ನಾವು ನಿಮ್ಗೆ ಯಾವುದೇ ಜಾಸ್ತಿ ಟ್ಯಾರಿಫ್ ಹಾಕೋದಿಲ್ಲ ಅಂತ ಒಂದ್ ಕಡೆ ಟ್ರಂಪ್ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ರಷ್ಯಾ ಮೇಲೆ ಅವರು ಹಾಕಿರುವಂತಹ ನಿರ್ಬಂಧನೆಗಳನ್ನು ಕೂಡ ನಾವು ವಾಪಸ್ ತಗೊಂತೀವಿ, ಕಚ್ಚಾ ತೈಲವನ್ನ ಅಧಿಕವಾಗಿ ನೀವು ಪ್ರೊಡ್ಯೂಸ್ ಮಾಡಿ, ನಮ್ದೇ ಯಾವುದೇ ರೀತಿಯಾದ ತಂಟೆ ತಕರಾರು ಇಲ್ಲ ಅಂತಾನೂ ಕೂಡ ಹೇಳ್ತಿರೋದ್ರಿಂದ ಒಂದ್ ಕಡೆ ಟ್ರಂಪ್ ಕಚ್ಚಾ ತೈಲದ ದರಗಳನ್ನ ಕೆಳಗಡೆ ಮಾಡೋದಕ್ಕೋಸ್ಕರ ಜಾಸ್ತಿ ಪ್ರೊಡ್ಯೂಸ್ ಮಾಡಿ ಅಂತ ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಇರಾನು ಯಾವುದೇ ರೀತಿಯಾದಂತಹ ಕಚ್ಚಾ ತೈಲದ ಉತ್ಪಾದನೆಗಳನ್ನ ನಾವು ಕಡಿಮೆ ಮಾಡ್ತೀವಿ, ಕಚ್ಚಾ ತೈಲದ ಬೆಲೆಗಳ ಏರಿಕೆಗೆ ನಾವು ಖಂಡಿತವಾಗ್ಲೂ ಪ್ರಯತ್ನ ಪಡ್ತೀವಿ, ಜೊತೆಗೆ ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ಬ್ಲಾಕ್ ಮಾಡಿರೋದ್ರಿಂದ ಕಚ್ಚಾ ತೈಲದ ಬೆಲೆಗಳಿಗೆ ಖಂಡಿತವಾಗ್ಲೂ ಏರಿಕೆ ಆಗೋದಕ್ಕೆ ಒಂದ್ ಕಡೆ ಇರಾನ್ ಒದ್ದಾಡ್ತಾ ಇದ್ರೆ, ಮತ್ತೊಂದು ಕಡೆ ಖಂಡಿತವಾಗ್ಲೂ ಅಮೆರಿಕ ಕಚ್ಚಾ ತೈಲದ ಬೆಲೆಗಳ ಇಳಿಕೆಗೆ ಏನೇನ್ ಬೇಕೋ ಅದನ್ನ ಕೂಡ ಖಂಡಿತವಾಗ್ಲೂ ಮಾಡ್ತಾ ಇದ್ದಾರೆ. ಈ ಯುದ್ಧ ಜಾಸ್ತಿ ದಿವಸ ನಡೆದಷ್ಟು ಕೂಡ ಷೇರುಪೇಟೆಗೆ ಇದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕೊಡುತ್ತೆ. ಹಾಗೂ ಆಲ್ರೆಡಿ ಹೈಯರ್ ವ್ಯಾಲ್ಯೂಯೇಷನ್ಸ್ ಇಂಡಿಯನ್ ಮಾರ್ಕೆಟ್ ಇದ್ದಿದ್ರಿಂದ ಕಳೆದ 2 ವರ್ಷದಲ್ಲಿ ಯಾವುದೇ ರೀತಿಯಾದಂತಹ ರಿಟರ್ನ್ಗಳನ್ನ ಷೇರು ಮಾರುಕಟ್ಟೆಯಲ್ಲಿ ನಿಮಗೆ ಕಂಡಿಲ್ಲ. ಹಾಗೂ ಎಸ್ಪೆಷಲಿ ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ಶೇರ್ಗಳನ್ನ ನೋಡೋದಾದ್ರೆ ಭಾರಿ ಪ್ರಮಾಣದ ಕುಸಿತವನ್ನ ನಾವು ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಕಳೆದ 2 ವರ್ಷದಲ್ಲಿ ನೋಡಿದೀವಿ. ಹಾಗೂ ಈ ತರ ಯುದ್ಧ ಬಂದಾಗ ಬರೀ ದೀರ್ಘಾವಧಿಗೆ ಹೂಡಿಕೆ ಮಾಡಬೇಕು ಅಂದ್ರೆ ಅಟ್ಲೀಸ್ಟ್ ನಾನು ಇವತ್ತಿಂದ ಇನ್ನೊಂದು 3 ವರ್ಷ 5 ವರ್ಷಕ್ಕೆ ಹೂಡಿಕೆ ಮಾಡಬೇಕು ಅಂತ ಇರೋರು ಮಾತ್ರ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳು, ಅದರಲ್ಲಿ ಎಸ್ಪೆಷಲಿ ಯಾವ್ಯಾವ ದೊಡ್ಡ ಕಂಪನಿಗಳಿರುತ್ತೆ ಅಂತಹ ಕ್ಷೇತ್ರದ ಶೇರ್ಗಳನ್ನ, ಅಂತಹ ಕ್ಷೇತ್ರದಲ್ಲಿ ಇರುವಂತಹ ಒಳ್ಳೆ ಕಂಪನಿಗಳ ಶೇರ್ಗಳು ನಿಮಗೆ ಕಡಿಮೆ ರೇಟಲ್ಲಿ ಖಂಡಿತವಾಗ್ಲೂ ಇವಾಗ ಸಿಗೋದ್ರಿಂದ ಈಗ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನ ನೋಡೋರು ಮಾತ್ರ ಇಂಥ ಸಮಯದಲ್ಲಿ ಪ್ರತಿಯೊಂದು ಇಳಿಕೆಯಲ್ಲಿ ಹಂತ ಹಂತವಾಗಿ ಹೂಡಿಕೆ ಮಾಡಿ, ಎಲ್ಲ ದುಡ್ಡನ್ನ ಒಟ್ಟಿಗೆ ಹೂಡಿಕೆ ಲಂಸಮ್ ಅಲ್ಲಿ ಮಾಡಬೇಡಿ. ಹಾಗೂ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅನ್ನ ಅವಾಯ್ಡ್ ಮಾಡಿಕೊಂಡು ಪ್ರತಿಯೊಂದು ಇಳಿಕೆಯಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೇದಾಗತ್ತೆ. ಸೊ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಅನ್ನ ಅವಾಯ್ಡ್ ಮಾಡಿ, ಲಂಸಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ಪ್ರತಿಯೊಂದು ಇಳಿಕೆಯಲ್ಲಿ ಹಂತ ಹಂತವಾಗಿ ಖರೀದಿ ಮಾಡಿ. ಹಾಗೂ ಶಾರ್ಟ್ ಟರ್ಮ್ ನೋಡೋ ಬದಲು ಲಾಂಗ್ ಟರ್ಮ್ ಅನ್ನ ಖಂಡಿತವಾಗ್ಲೂ ನೋಡಿ. ಹಾಗೂ ಸೆಕ್ಟಾರ್ಸ್ಗಳನ್ನ ತಾವು ನೋಡೋದಾದ್ರೆ ಎಸ್ಪೆಷಲಿ ಫಾರ್ಮಾಸ್ಯೂಟಿಕಲ್ ಸೆಕ್ಟಾರ್ಸ್ಗಳಾಗಿರ್ಬೋದು, ಹಾಗೂ ಎಸ್ಪೆಷಲಿ ಬ್ಯಾಂಕಿಂಗ್ ಮತ್ತೆ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಸೆಕ್ಟಾರ್ಗಳಾಗಿರ್ಬೋದು, ಹಾಗೂ ಅದರಲ್ಲೂ ಕೂಡ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳು ಅಂತ ನಾನು ಹೇಳ್ತಾ ಇದ್ದೀನಿ. ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಅಂದ್ರೆ ಏನು? ಎಸ್ಪೆಷಲಿ ದೊಡ್ಡ ದೊಡ್ಡ ಕಂಪನಿಗಳು. ನಾನು ಇವಾಗ ಹೇಳ್ದಂಗೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಎಸ್ಪೆಷಲಿ ಪಬ್ಲಿಕ್ ಸೆಕ್ಟಾರ್ ಬ್ಯಾಂಕ್ ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ಅದೇ ರೀತಿ ಪ್ರೈವೇಟ್ ಸೆಕ್ಟಾರ್ ಬ್ಯಾಂಕ್ ಅಂದ್ರೆ HDFC ಬ್ಯಾಂಕ್ ಆಗಿರ್ಬೋದು, ICICI ಬ್ಯಾಂಕ್ ಆಗಿರ್ಬೋದು. ಈ ತರ ಲಾರ್ಜ್ ಕ್ಯಾಪ್ ಕ್ಷೇತ್ರದಲ್ಲಿ ಮಾತ್ರ ಹೂಡಿಕೆ ಮಾಡಿ. ಹಾಗೂ IT ಸೆಕ್ಟಾರು ಕೂಡ AI ಇಂದ ಭಾರಿ ಹೊಡೆತವನ್ನ ತಿಂದಿದೆ. ಹಾಗೂ ಅವರ ಬಿಸ್ನೆಸ್ಗಳೇ ಡಿಸ್ರಪ್ಟ್ ಆಗ್ತಿರೋದ್ರಿಂದ ಈ IT ಕ್ಷೇತ್ರವನ್ನ ಖಂಡಿತವಾಗ್ಲೂ ಅವಾಯ್ಡ್ ಮಾಡೋದು ಉತ್ತಮ ಆಗತ್ತೆ. ಆ ಸ್ಟಾಕ್ಸ್ಗಳು ತುಂಬಾ ಬಿದ್ದಿದೆ, ನಾನು ಖರೀದಿ ಮಾಡಿಬಿಡ್ತೀನಿ ಅನ್ನೋ ಬದಲು AI ಕ್ಲಾರಿಟಿ ಬರೋವರೆಗೂ ಒಂಚೂರು ವೆಯ್ಟ್ ಮಾಡಿ, ಕ್ಲಾರಿಟಿ ಬಂದಾದ ನಂತರ ಬಿಸ್ನೆಸ್ ಸಸ್ಟೈನ್ ಆಗುತ್ತೆ ಅಂತ ಗ್ಯಾರಂಟಿ ಸಿಕ್ಕಿದಾಗ ನಂತರ IT ಕ್ಷೇತ್ರದ ಶೇರ್ಗಳನ್ನ ನೋಡಬಹುದು, ಇಲ್ಲ ಅವಾಯ್ಡ್ ಮಾಡಿ. ಆಮೇಲೆ ಎಸ್ಪೆಷಲಿ ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಆದಷ್ಟು ಕೂಡ
ಈ ಅಪ್ಸ್ಟ್ರೀಮ್ ಕಂಪನೀಸ್ಗಳು ಅಂತ ಕರಿತೀವಿ. ಅಂದರೆ ರಿಲಯನ್ಸ್ ಇಂಡಸ್ಟ್ರಿ ಆಗಿರ್ಬೋದು, ONGC ಆಗಿರ್ಬೋದು, ಕಚ್ಚಾ ತೈಲ ಮೇಲೋದಷ್ಟು ಕೂಡ ಇವ್ರಿಗೆ ಬೆನಿಫಿಟ್ ಕೊಡುತ್ತೆ. ಈ ಥರ ಶೇರ್ಸ್ಗಳು ಉತ್ತಮ ಆದರೆ ಕಚ್ಚಾ ತೈಲ ಮೇಲೋದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ಗಳು BPCL, HPCL, IOC ಇವ್ರಿಗೆ ಕಚ್ಚಾ ತೈಲ ಜಾಸ್ತಿ ಆದಷ್ಟು ಕೂಡ ಆ ಶೇರ್ಗಳಲ್ಲಿ ಇಳಿಕೆಯನ್ನು ನಾವು ಕಾಣ್ತೀವಿ. ಹಾಗಾಗಿ ಅದರಲ್ಲೂ ಕೂಡ ಎಸ್ಪೆಷಲಿ ಒಂದು ಕಡೆ ಕಚ್ಚಾ ತೈಲ ಆದರೆ ಮತ್ತೊಂದು ಕಡೆ ಎಸ್ಪೆಷಲಿ ಮೆಟಲ್ಸ್ ಕ್ಷೇತ್ರದ ಶೇರ್ಗಳಲ್ಲಿ ಆಯ್ಕೆ ಮಾಡಿ ಹೂಡಿಕೆ ಮಾಡ್ಬೋದು. ಒಂದು ಕಡೆ ಗೋಲ್ಡ್ ಸಿಲ್ವರ್ ಆಲ್ರೆಡಿ ರಿಟರ್ನ್ಸ್ಗಳನ್ನು ಕೊಟ್ಟಿದ್ರೆ ಮತ್ತೊಂದು ಕಡೆ ಅಲ್ಯೂಮಿನಿಯಂ ಆಗಿರ್ಬೋದು, ಕಾಪರ್ ಆಗಿರ್ಬೋದು, ಇಂಥ ಕ್ಷೇತ್ರದ ಶೇರ್ಗಳನ್ನು ಖಂಡಿತವಾಗ್ಲೂ ಇನ್ವೆಸ್ಟ್ಮೆಂಟ್ಗೆ ನೋಡ್ಬೋದು. ಹಿಂದೂಸ್ತಾನ್ ಕಾಪರ್ ಆಗಿರ್ಬೋದು, ಅದೇ ರೀತಿ ಅಲ್ಯೂಮಿನಿಯಮಲ್ಲಿ ಎಸ್ಪೆಷಲಿ ವೇದಾಂತ ಆಗಿರ್ಬೋದು, ಹಿಂಡಾಲ್ಕೋ ಆಗಿರ್ಬೋದು, ನ್ಯಾಷನಲ್ ಅಲ್ಯೂಮಿನಿಯಂ ಆಗಿರ್ಬೋದು, ಈ ಥರ ಕಾಪರ್ ಮತ್ತು ಅಲ್ಯೂಮಿನಿಯಂ ಕ್ಷೇತ್ರದ ಶೇರ್ಸ್ಗಳಲ್ಲೂ ಕೂಡ ಎಸ್ಪೆಷಲಿ ಮೆಟಲ್ಸಲ್ಲಿ ನಾವು ಏರಿಕೆಯನ್ನು ನೋಡ್ಬೋದು. ಸೊ ಹಾಗಾಗಿ ಇಂತಹ ಸೆಕ್ಟಾರ್ಸ್ ಮತ್ತು ಸ್ಟಾಕ್ಸ್ಗಳ ಆಯ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಚಿನ್ನ ಬೆಳ್ಳಿ ದರಗಳ ಬಗ್ಗೆ ಮಾತನಾಡೋದಾದ್ರೆ, ಯುದ್ಧ ಇರಾನ್ ಇಸ್ರೇಲ್ ನಡುವೆ ಜಾಸ್ತಿ ದಿವಸ ನಡೆದಷ್ಟು ಕೂಡ ಗೋಲ್ಡ್ ಮತ್ತೆ ಸಿಲ್ವರ್ ಸೇಫ್ ಅಸೆಟ್ಸ್ ಆಗಿರೋದ್ರಿಂದ ಅದರಲ್ಲಿ ಏರಿಕೆಯನ್ನು ಖಂಡಿತವಾಗ್ಲೂ ನಾವು ಕಾಣ್ತೀವಿ. ಹಾಗಾಗಿ ಎಸ್ಪೆಷಲಿ ಈಗಿರುವ ಬೆಲೆಗಳನ್ನು ನೋಡೋದಾದರೆ ಬೆಳ್ಳಿಗೂ ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಅಥವಾ ಚಿನ್ನದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು. ಆದರೆ ಯಾರ್ಯಾರು ಹೂಡಿಕೆ ದೃಷ್ಟಿ ನೋಡ್ತಾ ಇದ್ದೀರಾ, ನೀವು ಚಿನ್ನವನ್ನು ETF ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಥವಾ ಡಿಮ್ಯಾಟ್ ಅಥವಾ ಪೇಪರ್ ಫಾರ್ಮ್ಯಾಟಲ್ಲಿ ಖರೀದಿ ಮಾಡಿ. ಆವಾಗ ನಿಮಗೆ ಯಾವುದೇ ರೀತಿಯಾದಂಥ ಮೇಕಿಂಗ್ ಚಾರ್ಜು, ವೇಸ್ಟೇಜು, ವ್ಯಾಲ್ಯೂ ಅಡಿಷನ್ ಇದೆಲ್ಲ ಬರೋದಿಲ್ಲ. ಯಾರ್ಯಾರು ಆಭರಣ ಅಥವಾ ಯಾರ್ಯಾರು ಬಳಕೆ ದೃಷ್ಟಿ ಉಪಯೋಗಕ್ಕೋಸ್ಕರ ನಾನು ತೊಗೊಳ್ಬೇಕು, ಯಾವುದೋ ಮದುವೆ ಇದೆ ಅಥವಾ ಯಾವುದೋ ಗೃಹಪ್ರವೇಶ ಇದೆ, ನಾನು ನೆಕ್ಲೆಸ್ ತೊಗೊಳ್ತೀನಿ, ನಾನು ಚೈನ್ ತೊಗೊಳ್ತೀನಿ, ಬಳೆ ತೊಗೊಳ್ತೀನಿ, ವಾಲೆ ಜುಮ್ಕಿ ತೊಗೊಳ್ತೀನಿ, ಈ ಥರ ಬಳಕೆ ದೃಷ್ಟಿಯಲ್ಲಿರೋರು ಮಾತ್ರ ಚಿನ್ನ ಬೆಳ್ಳಿಯನ್ನು ಖಂಡಿತವಾಗ್ಲೂ ಖರೀದಿ ಮಾಡುವಾಗ ಆಭರಣದ ಮುಖಾಂತರ ಖರೀದಿ ಮಾಡಿ. ಯಾರ್ಯಾರು ಹೂಡಿಕೆ ದೃಷ್ಟಿಯಿಂದ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂತಿದ್ದೀರಾ, ನೀವೆಲ್ಲರೂ ETF ಮುಖಾಂತರ ಇನ್ವೆಸ್ಟ್ಮೆಂಟ್ ಮಾಡೋದು ಉತ್ತಮ ಆಗುತ್ತೆ. ಸೊ ದಟ್ ನಿಮಗೆ ಮೇಕಿಂಗ್ ಚಾರ್ಜು, ವೇಸ್ಟೇಜ್ ಅದೆಲ್ಲ ತಗೊಳ್ಳೋದಿಲ್ಲ. ಹಾಗೂ ಈಗಿರುವ ಸಮಯದಲ್ಲಿ ಗೋಲ್ಡ್ ಇಸ್ ಅ ಗೋಲ್ಡನ್ ಇನ್ವೆಸ್ಟ್ಮೆಂಟ್ ಕಂಪೇರ್ ಟು ಸಿಲ್ವರ್ ಅಂತ ನಾನು ಹೇಳ್ತೀನಿ. ಆದರೆ ಯಾರು ಜಾಸ್ತಿ ಏರುಪೇರು ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀರಾ ಅವರು ಸಿಲ್ವರ್ಗೆ ಹೋಗ್ಬೋದು. ಆದರೆ ಗೋಲ್ಡ್ ಸೇಫ್ಟಿಗೆ ಸಿಲ್ವರ್ಗೂ ಬೆಟರ್ ಆಗಿದೆ ಈ ಪ್ರೈಸಲ್ಲಿ. ಹಾಗೂ ತಮ್ಮ ಒಟ್ಟಾರೆ ಹೂಡಿಕೆ ಏನಿದೆ ಅದರಲ್ಲಿ ಕೇವಲ ಒಂದು 10-20% ಭಾಗವನ್ನು ಮಾತ್ರ ಚಿನ್ನ ಬೆಳ್ಳಿಯಲ್ಲಿ ಹಾಕಿ ಸಾಲ ಮಾಡಿ ಚಿನ್ನ ಬೆಳ್ಳಿ ಖರೀದಿ ಮಾಡೋದು, ಎಲ್ಲ ದುಡ್ಡನ್ನು ಚಿನ್ನ ಬೆಳ್ಳಿಗೆ ಹಾಕೋದು, ಆ ಥರ ಮಿಸ್ಟೇಕನ್ನು ಖಂಡಿತವಾಗ್ಲೂ ಮಾಡಬೇಡಿ. ಚಿನ್ನ ಬೆಳ್ಳಿ ದರಗಳ ಬಗ್ಗೆ ಮಾತನಾಡೋದಾದರೆ, ಯುದ್ಧ ಇರಾನ್ ಇಸ್ರೇಲ್ ನಡುವೆ ಜಾಸ್ತಿ ದಿವಸ ನಡೆದಷ್ಟು ಕೂಡ ಗೋಲ್ಡ್ ಮತ್ತು ಸಿಲ್ವರ್ ಸೇಫ್ ಅಸೆಟ್ಸ್ ಆಗಿರೋದ್ರಿಂದ ಅದರಲ್ಲಿ ಏರಿಕೆಯನ್ನು ಖಂಡಿತವಾಗ್ಲೂ ನಾವು ಕಾಣ್ತೀವಿ. ಹಾಗಾಗಿ ಎಸ್ಪೆಷಲಿ ಈಗಿರುವ ಬೆಲೆಗಳನ್ನು ನೋಡೋದಾದರೆ ಬೆಳ್ಳಿಗೂ ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಅಥವಾ ಚಿನ್ನದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು. ಆದರೆ ಯಾರ್ಯಾರು ಹೂಡಿಕೆ ದೃಷ್ಟಿ ನೋಡ್ತಾ ಇದ್ದೀರಾ, ನೀವು ಚಿನ್ನವನ್ನು ETF ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಥವಾ ಡಿಮ್ಯಾಟ್ ಅಥವಾ ಪೇಪರ್ ಫಾರ್ಮ್ಯಾಟಲ್ಲಿ ಖರೀದಿ ಮಾಡಿ. ಆವಾಗ ನಿಮಗೆ ಯಾವುದೇ ರೀತಿಯಾದಂಥ ಮೇಕಿಂಗ್ ಚಾರ್ಜು, ವೇಸ್ಟೇಜು, ವ್ಯಾಲ್ಯೂ ಅಡಿಷನ್ ಇದೆಲ್ಲ ಬರೋದಿಲ್ಲ. ಯಾರ್ಯಾರು ಆಭರಣ ಅಥವಾ ಯಾರ್ಯಾರು ಬಳಕೆ ದೃಷ್ಟಿ ಉಪಯೋಗಕ್ಕೋಸ್ಕರ ನಾನು ತೊಗೊಳ್ಬೇಕು, ಯಾವುದೋ ಮದುವೆ ಇದೆ ಅಥವಾ ಯಾವುದೋ ಗೃಹಪ್ರವೇಶ ಇದೆ, ನಾನು ನೆಕ್ಲೆಸ್ ತೊಗೊಳ್ತೀನಿ, ನಾನು ಚೈನ್ ತೊಗೊಳ್ತೀನಿ, ಬಳೆ ತೊಗೊಳ್ತೀನಿ, ವಾಲೆ ಜುಮ್ಕಿ ತೊಗೊಳ್ತೀನಿ, ಈ ಥರ ಬಳಕೆ ದೃಷ್ಟಿಯಲ್ಲಿರೋರು ಮಾತ್ರ ಚಿನ್ನ ಬೆಳ್ಳಿಯನ್ನು ಖಂಡಿತವಾಗ್ಲೂ ಖರೀದಿ ಮಾಡುವಾಗ ಆಭರಣದ ಮುಖಾಂತರ ಖರೀದಿ ಮಾಡಿ. ಯಾರ್ಯಾರು ಹೂಡಿಕೆ ದೃಷ್ಟಿಯಿಂದ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂತಿದ್ದೀರಾ ನೀವೆಲ್ಲರೂ ETF ಮುಖಾಂತರ ಇನ್ವೆಸ್ಟ್ಮೆಂಟ್ ಮಾಡೋದು ಉತ್ತಮ ಆಗುತ್ತೆ. ಸೊ ದಟ್ ನಿಮಗೆ ಮೇಕಿಂಗ್ ಚಾರ್ಜು, ವೇಸ್ಟೇಜ್ ಅದೆಲ್ಲ ತಗೊಳ್ಳೋದಿಲ್ಲ. ಹಾಗೂ ಈಗಿರುವ ಸಮಯದಲ್ಲಿ ಗೋಲ್ಡ್ ಇಸ್ ಅ ಗೋಲ್ಡನ್ ಇನ್ವೆಸ್ಟ್ಮೆಂಟ್ ಕಂಪೇರ್ ಟು ಸಿಲ್ವರ್ ಅಂತ ನಾನು ಹೇಳ್ತೀನಿ. ಆದರೆ ಯಾರು ಜಾಸ್ತಿ ಏರುಪೇರು ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀರಾ ಅವರು ಸಿಲ್ವರ್ಗೆ ಹೋಗ್ಬೋದು. ಆದರೆ ಗೋಲ್ಡ್ ಸೇಫ್ಟಿಗೆ ಸಿಲ್ವರ್ಗೂ ಬೆಟರ್ ಆಗಿದೆ ಈ ಪ್ರೈಸಲ್ಲಿ. ಹಾಗೂ ತಮ್ಮ ಒಟ್ಟಾರೆ ಹೂಡಿಕೆ ಏನಿದೆ ಅದರಲ್ಲಿ ಕೇವಲ ಒಂದು 10-20% ಭಾಗವನ್ನು ಮಾತ್ರ ಚಿನ್ನ ಬೆಳ್ಳಿಯಲ್ಲಿ ಹಾಕಿ ಸಾಲ ಮಾಡಿ ಚಿನ್ನ ಬೆಳ್ಳಿ ಖರೀದಿ ಮಾಡೋದು, ಎಲ್ಲ ದುಡ್ಡನ್ನು ಚಿನ್ನ ಬೆಳ್ಳಿಗೆ ಹಾಕೋದು, ಆ ಥರ ಮಿಸ್ಟೇಕನ್ನು ಖಂಡಿತವಾಗ್ಲೂ ಮಾಡಬೇಡಿ. ಈಗ ಇರುವಂತಹ ಈ ಹೋಟೆಲ್ ಇಂಡಸ್ಟ್ರಿಯ ಪ್ರಾಬ್ಲಮ್ ಮತ್ತು ಗ್ಯಾಸ್ ಸಿಲಿಂಡರಿನ ಅಭಾವ ಏನಿದೆ ಅದು ಒಂದು ಕಡೆ ಕರ್ನಾಟಕಕ್ಕಿದ್ರೆ ಮತ್ತೊಂದು ಕಡೆ ಖಂಡಿತವಾಗ್ಲೂ ಬೇರೆ ರಾಜ್ಯಗಳಿಗೂ ಕೂಡ ಸ್ವಲ್ಪ ತಟ್ಟಿದೆ. ಮಹಾರಾಷ್ಟ್ರದಲ್ಲೂ ಪ್ರಾಬ್ಲಮ್ ಇದೆ, ಕೋಲ್ಕತ್ತಾಲೂ ಪ್ರಾಬ್ಲಮ್ ಇದೆ. ಹಾಗೂ ಇಲ್ಲಿ ಎಲ್ಲ ನನ್ನ ಪ್ರಕಾರ ಯಾವುದೇ ರೀತಿಯಾದಂತಹ ಪಾಲಿಟಿಕ್ಸನ್ನು ತರೋ ಬದಲು, ಸೊ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಹಾಗಾಗಿ ಅವರು ಆಪೋಸಿಷನ್ನಲ್ಲಿ ಇರೋರು ದೂಷಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರವನ್ನು, ಈ ಥರ ನಾವು ಮಾತಾಡೋ ಬದಲು ನಾವೇನು ಹೇಳ್ಬೋದು ಅಂದರೆ
ಬೆಂಗಳೂರಿನಲ್ಲಿ ಎಸ್ಪೆಷಲಿ ಜಾಸ್ತಿ ಜನ ಹೋಟೆಲಿನ ಊಟಕ್ಕೋಸ್ಕರ ಹಾಗೂ ತಿಂಡಿಗೋಸ್ಕರ ಅವಲಂಬಿತರಾಗಿರೋದ್ರಿಂದ ನಮಗೆ ಈ ಥರ ಶಾರ್ಟೇಜ್ ಬಂದಿರ್ಬೋದು, ಅಥವಾ ನಮ್ಮಲ್ಲಿ ಅಷ್ಟೊಂದು ಸ್ಟೋರೇಜನ್ನು ಆಲ್ರೆಡಿ ಮಾಡ್ಕೊಂಡಿಲ್ದೇ ಇರೋದ್ರಿಂದ ಈ ಥರ ಪ್ರಾಬ್ಲಮ್ ಬಂದಿರ್ಬೋದು, ಅಥವಾ ಆರ್ಟಿಫಿಷಿಯಲ್ ಆಗಿ ಈ ಥರ ಪ್ರೆಷರನ್ನು ಕ್ರಿಯೇಟ್ ಮಾಡಿ, ಸ್ಟ್ರೆಸ್ ಅಥವಾ ಭಯವನ್ನು ಕ್ರಿಯೇಟ್ ಮಾಡಿ ಅನೇಕ ಜನ ಇದರ ಬೆನಿಫಿಟನ್ನು ತಗೊಳೋದಕ್ಕೋಸ್ಕರನೂ ಕೂಡ ಇಂತಹ ಶಾರ್ಟೇಜನ್ನು ಕ್ರೈಸಿಸ್ ಸೃಷ್ಟಿ ಮಾಡುವ ಮುಖಾಂತರ ಮಾಡ್ತಾ ಇರ್ಬೋದು. ಆದರೆ ನನ್ನ ಪ್ರಕಾರ ಇಲ್ಲೆಲ್ಲ ನಾವು ಕೇಂದ್ರ ಸರ್ಕಾರ ಬೇರೆ, ರಾಜ್ಯ ಸರ್ಕಾರ ಬೇರೆ, BJP ಬೇರೆ, ಕಾಂಗ್ರೆಸ್ ಬೇರೆ ಅಂತ ಕಿತ್ತಾಟ ಮಾಡೋದನ್ನು ನಿಲ್ಲಿಸ್ಬಿಟ್ಟು ಇಂತಹ ಯುದ್ಧದ ಸಮಯದಲ್ಲಿ ಕೇಂದ್ರ ಸರ್ಕಾರಕ್ಕೆ ಬೇಕಾದಂತಹ ಸಪೋರ್ಟನ್ನು ರಾಜ್ಯ ಸರ್ಕಾರ ಕೊಡಲಿ, ಹಾಗೂ ಎಲ್ಲ ಸರ್ಕಾರದ ಪಕ್ಷಗಳು ಒಟ್ಟಾರೆ ಇಂತಹ ವಾರ್ ಸಮಯದಲ್ಲಿ ಸಾಮಾನ್ಯ ಜನಕ್ಕೆ ಏನು ಒಳ್ಳೆಯದಾಗಬೇಕು, ಅವ್ರಿಗೋಸ್ಕರ ನಾವು ಒಟ್ಟಾರೆ ಸೇರಿ ಏನು ಮಾಡಬೇಕು ಅದರ ಕಡೆ ಯೋಚನೆ ಮಾಡಬೇಕೇ ಹೊರತು ಇವ್ರ ಮೇಲೆ ಅವ್ರು ಬೆಟ್ಟು ತೋರಿಸೋದು, ಅವ್ರ ಮೇಲೆ ಇವ್ರು ಬೆಟ್ಟು ತೋರಿಸೋದನ್ನು ನಿಲ್ಲಿಸ್ಬಿಟ್ಟು ಜನರಿಗೋಸ್ಕರ ಖಂಡಿತವಾಗ್ಲೂ ಮಾಡಬೇಕು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮಗೆ ಬೆಕ್ಕು ಬಿಳಿದಾಗಿದ್ರೇನು ಕರಿದಾಗಿದ್ರೇನು ಇಲಿ ಹಿಡಿಬೇಕು ಅಷ್ಟೇನೆ. ಸೊ ಅದು BJP ಸರ್ಕಾರ ಆಗಲಿ, ಕಾಂಗ್ರೆಸ್ ಸರ್ಕಾರ ಆಗಲಿ, ನಮಗೆ ಮುಖ್ಯವಾಗಿ ಸಾಮಾನ್ಯ ಜನಕ್ಕೆ ಏನು ಬೇಕು ಹಾಗೂ ಕರಪ್ಷನನ್ನು ಯಾವ ರೀತಿ ಕಡಿಮೆ ಮಾಡಬೇಕು ಅಥವಾ ನಿರ್ಮೂಲನೆ ಮಾಡಬೇಕು ಅದರ ಕಡೆ ಖಂಡಿತವಾಗ್ಲೂ ಯೋಚನೆ ಮಾಡಿ ಸರ್ಕಾರಗಳು ಒಂದಾಗಿ ಜನರಿಗೋಸ್ಕರ ಏನು ಒಳ್ಳೇದು ಮಾಡಬೇಕಿಂತ ವಾರ್ ಸಮಯದಲ್ಲಿ ಅದರ ಕಡೆ ಚಿಂತನೆ ಮಾಡೋದು ಒಳ್ಳೆಯದು. ಇವರಿಬ್ಬರು ಕಿತ್ಲಾಟದಲ್ಲಿ, ಗಂಡ ಹೆಂಡತಿ ಕಿತ್ಲಾಟದಲ್ಲಿ ಕೂಸು ಬಡವಾಗೋದು ಬೇಡ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈಗ ನಡೀತಿರುವಂತಹ ಏನು ಗ್ಯಾಸ್ ಸಿಲಿಂಡರಿನ ಗೊಂದಲ ಇದೆ, ಒಂದು ಕಡೆ ಇದು ಖಂಡಿತವಾಗ್ಲೂ ಕೂಡ ಏನು ಸ್ಟ್ರೈಟ್ ಆಫ್ ಹರ್ಮಾಸ್ ಅನ್ನ ಇರಾನ್ ದೇಶ ಬ್ಲಾಕ್ ಮಾಡಿದೆ. ಈ ಸ್ಟ್ರೈಟ್ ಆಫ್ ಹರ್ಮಾಸ್ ಬ್ಲಾಕ್ ಮಾಡಿರೋದ್ರಿಂದ ನಮಗೆ ಬರುತ್ತಿರುವಂತಹ 80% 85% ಏನು LPG ಇದೆ ಅದು ಈ ಸ್ಟ್ರೈಟ್ ಆಫ್ ಹರ್ಮಾಸ್ ಇಂದ ಬರೋದ್ರಿಂದ ಖಂಡಿತವಾಗ್ಲೂ ಸಿಲಿಂಡರ್ ಬೆಲೆಗಳಲ್ಲಿ ಏರಿಕೆ ಆಲ್ರೆಡಿ ಆಗಿದೆ. ಏನು ಹತ್ತತ್ರ 60 ರೂಪಾಯಿ ಪ್ರತಿ ಸಿಲಿಂಡರ್ಗೆ ನಾವು ಗೃಹ ಬಳಕೆಯ ಸಿಲಿಂಡರ್ಗಳಲ್ಲಿ ಏರಿಕೆ ಆದರೆ, ಮತ್ತೊಂದು ಕಡೆ ಕಮರ್ಷಿಯಲ್ ಗ್ಯಾಸ್ ಅಥವಾ ಏನು ಹೋಟೆಲ್ಗಳಲ್ಲಿ ಮತ್ತು ನಾನ್ ಡೊಮೆಸ್ಟಿಕ್ ಯೂಸೇಜ್ ಹಾಗೂ ಕಮರ್ಷಿಯಲ್ ಯೂಸೇಜ್ಗಳನ್ನು ಕೂಡ ತಾವು ನೋಡೋದಾದರೆ ಅಲ್ಲೂ ಕೂಡ ಬೆಲೆ ಏರಿಕೆ ಆಗಿದೆ. ಎಸ್ಪೆಷಲಿ ಕಮರ್ಷಿಯಲ್ ಯೂಸೇಜ್ಗಳಿಗೆ 115 ರೂಪಾಯಿ ಪ್ರತಿ ಸಿಲಿಂಡರ್ಗೆ ಏನು ಏರಿಕೆ ಆಗಿದೆ, ಇದು ಖಂಡಿತವಾಗ್ಲೂ ಕೂಡ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನು ಎಸ್ಪೆಷಲಿ ಸೌದಿ ಆಗಿರ್ಬೋದು, ಕತಾರ್ ಆಗಿರ್ಬೋದು, ಇಲ್ಲಿಂದ ಬರುವಂತಹ LPG ಏನಿದೆ ಅದು ಇವಾಗ ಸ್ಟ್ರೈಟ್ ಆಫ್ ಹರ್ಮಾಸನ್ನು ಇರಾನ್ ಇಸ್ರೇಲ್ ಯುದ್ಧದಿಂದ ಈ ಇರಾನ್ ಏನು ಸ್ಟ್ರೈಟ್ ಆಫ್ ಹರ್ಮಾಸನ್ನು ಬ್ಲಾಕ್ ಮಾಡಿದೆ, ಹಾಗಾಗಿ ಖಂಡಿತವಾಗ್ಲೂ ಈ LPG ದರಗಳಲ್ಲಿ ಏರಿಕೆಯನ್ನು ನಾವು ಕಾಣ್ತಾ ಇದ್ದೀವಿ. ಹಾಗೂ ಕಚ್ಚಾ ತೈಲದ ಬೆಲೆಗಳಲ್ಲೂ ಕೂಡ ಬರುವ ದಿವಸಗಳಲ್ಲಿ ಯುದ್ಧ ಮುಂದುವರೆದಷ್ಟು ಕೂಡ ಏರಿಕೆಯನ್ನು ಖಂಡಿತವಾಗ್ಲೂ ನಾವು ನೋಡಬಹುದು. ಎಸ್ಪೆಷಲಿ ಭಾರತಕ್ಕೆ ಬರುವಂತಹ ಪೆಟ್ರೋಲ್ ಡೀಸೆಲ್ ಅನ್ನು ತಾವು ನೋಡೋದಾದರೆ 40% ಭಾಗ ನಮ್ಮ ಕಚ್ಚಾ ತೈಲಗಳು ಏನು ಬರ್ತಾ ಇದೆ ಅದು ಈ ಸ್ಟ್ರೈಟ್ ಆಫ್ ಹರ್ಮಾಸ್ ಇಂದ ಬರ್ತಾ ಇದೆ. ಏನಿದು ಸ್ಟ್ರೈಟ್ ಆಫ್ ಹರ್ಮಾಸ್ ಅಂದರೆ, ಈ ಒಂದು ಜಾಗವನ್ನು ಇರಾನ್ ಅದರ ಕಂಟ್ರೋಲಲ್ಲಿ ಇಡ್ಕೊಂಡು ಯಾವುದೇ ರೀತಿಯಾದಂತಹ ಕಚ್ಚಾ ತೈಲ ಆಗಿರ್ಬೋದು, LPG ಆಗಿರ್ಬೋದು, ಇಲ್ಲಿ ಹೋಗದಿರಂಗೆ ಅವರು ಬ್ಲಾಕ್ ಮಾಡಿದ್ದಾರೆ. ಈಗ ಉದಾಹರಣೆಗೆ ಒಂದು ಸಣ್ಣ ನದಿ ಇದೆ, ನೀವು ಆ ನದಿ ದಾಟಬೇಕು ಅಂದರೆ ದೋಣಿಯಲ್ಲಿ ಹೋಗ್ತೀರಾ, 10 ರೂಪಾಯಿ ತಗೊಳುತ್ತೆ, 10 ನಿಮಿಷಕ್ಕೆ ಹೋಗ್ಬಿಡ್ತೀರಾ ಅಂತ ಅನ್ಕೊಳ್ಳೋಣ. ಇವಾಗ ಆ ನದಿಯನ್ನು ಬ್ಲಾಕ್ ಮಾಡಿದ್ರೆ ನೀವೇನ ಇವಾಗ ರೋಡ್ ಮುಖಾಂತರ ಹೋಗ್ತೀರಾ, ಹೋಗ್ತೀರಾ ಅಂದರೆ 10 ನಿಮಿಷ ಆಗೋ ಕೆಲಸ ಇವಾಗ 1 ಅವರ್ ತಗೊಳ್ತಾ ಇದೆ ಹೋಗೋದಕ್ಕೆ. ಹಾಗೂ 10 ರೂಪಾಯಲ್ಲಿ ನೀವು ಜಸ್ಟ್ ನದಿ ದಾಟ್ತಾ ಇದ್ರಿ 10 ನಿಮಿಷಕ್ಕೆ, ಇವಾಗ ಅದೇ ನದಿಯನ್ನು ದಾಟೋದಕ್ಕೆ 1 ಅವರ್ ತಗೊಳ್ತಿದ್ದೀರಾ. 10 ರೂಪಾಯಿ ಆಗ್ತಿದ್ದಂಥ ಖರ್ಚು ಇವಾಗ 100 ರೂಪಾಯಿ 200 ರೂಪಾಯಿ ಆಗ್ತಿದೆ ಅಂದರೆ ಖಂಡಿತವಾಗ್ಲೂ ಒಂದು ಕಡೆ ಟೈಮು ಜಾಸ್ತಿ ಆಗ್ತಾ ಇದೆ, ಮತ್ತೊಂದು ಕಡೆ ಖರ್ಚು ಜಾಸ್ತಿ ಆಗ್ತಾ ಇದೆ. ಅದೇ ಥರ ಕಚ್ಚಾ ತೈಲದ ಬೆಲೆಗಳು ಮತ್ತು LPG ದರಗಳಲ್ಲೂ ಕೂಡ ಈ ಏರಿಕೆ ಯುದ್ಧ ಜಾಸ್ತಿ ದಿವಸ ನಡೆದಷ್ಟು ಕೂಡ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳು ಹಾಗೂ LPG ದರಗಳಲ್ಲಿ ಏರಿಕೆ ಆದಾಗ ನಮ್ಮಲ್ಲೂ ಕೂಡ ಆ ಏರಿಕೆಯ ಬಿಸಿ ಖಂಡಿತವಾಗ್ಲೂ ತಟ್ಟುತ್ತೆ. ಹಾಗೂ ಆರ್ಟಿಫಿಷಿಯಲ್ ಅಥವಾ ಕೃತಕವಾಗಿ ಇಂತಹ ಸಮಯವನ್ನು ಬಳಸ್ಕೊಂಡು ಅನೇಕ ಜನ ಈ ಆಪರ್ಚುನಿಟಿಯನ್ನು ಉಪಯೋಗಿಸ್ಕೊಂಡು ಕೂಡ ಅನೇಕ ಜನ ಈ ಬೆಲೆಗಳ ಏರಿಕೆಗೂ ಕೂಡ ಕಾರಣ ಆಗ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತೀನಿ. ಪೆಟ್ರೋಲ್ ಡೀಸೆಲ್ ದರಗಳಲ್ಲಿ ಏರಿಕೆ ಖಂಡಿತವಾಗ್ಲೂ ಇದೇ ರೀತಿ ಯುದ್ಧ ಮುಂದುವರೆದರೆ ಆಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾಕೆ ಅಂದರೆ 1 ತಿಂಗಳ ಹಿಂದೆ ನೀವು ಪೆಟ್ರೋಲ್ ಡೀಸೆಲ್ಗಳನ್ನು ನೋಡೋದಾಯಿತು ಅಂದರೆ
ಅಥವಾ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಎಷ್ಟಿದೆ ಕಚ್ಚಾ ತೈಲದ ಬೆಲೆ ಒಂದು ತಿಂಗಳ ಹಿಂದೆ ಅಂದರೆ ಕೇವಲ $60 ಪ್ರತಿ ಬ್ಯಾರೆಲ್ಗೆ ಇದ್ದಂತಹ ಕಚ್ಚಾ ತೈಲ ಏನು ಹತ್ತತ್ರ $119 $120 ಪ್ರತಿ ಬ್ಯಾರೆಲ್ಗೆ ಕಚ್ಚಾ ತೈಲ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತಲುಪಿತ್ತು. ಅಂದರೆ ಹತ್ತತ್ರ 100% ಏರಿಕೆ. $60 ಪ್ರತಿ ಬ್ಯಾರೆಲ್ಗಿದ್ದಂಥ ಕಚ್ಚಾ ತೈಲ $119 $120 ಪ್ರತಿ ಬ್ಯಾರೆಲ್ಗೆ ಹೋದಾಗ ಖಂಡಿತವಾಗ್ಲೂ ನಮಗೂ ಕೂಡ ಪೆಟ್ರೋಲ್ ಡೀಸೆಲ್ ದರಗಳಲ್ಲಿ ಏರಿಕೆಯನ್ನು ನಾವು ಕಾಣಬೇಕು. ಆದರೆ ಇವಾಗವರೆಗೂ ಕೂಡ ಏನಾಗಿದೆ ಅಂದರೆ ಗೌರ್ಮೆಂಟು ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ಗಳಾಗಿರ್ಬೋದು ಅಥವಾ ಆಲ್ರೆಡಿ ಕಚ್ಚಾ ತೈಲದ ಬೆಲೆಗಳು ಕಡಿಮೆ ಇದ್ದಾಗಲೂ ಕೂಡ ಭಾರಿ ಪ್ರಮಾಣದ ಯಾವುದೇ ಇಳಿಕೆಯನ್ನು ಕಚ್ಚಾ ತೈಲದಲ್ಲಿ ಮಾಡಿರಲಿಲ್ಲ. ಅಲ್ಲಾದಂತಹ ಲಾಭಾಂಶ ಏನಿದೆ ಇಂತಹ ಸಮಯದಲ್ಲಿ ಅದನ್ನು ಬಳಕೆ ಮಾಡಿಕೊಂಡು ಕಚ್ಚಾ ತೈಲ ಇದೇ ರೀತಿ ಭಾರಿ ಪ್ರಮಾಣದ ಏರಿಕೆ ಆಗಿದ್ರೂ ಕೂಡ ನಮ್ಮಲ್ಲಿ ಯಾವುದೇ ರೀತಿ ಪೆಟ್ರೋಲ್ ಡೀಸೆಲ್ ದರಗಳ ಏರಿಕೆಯನ್ನು ಇದುವರೆಗೂ ಕೂಡ ಕೇಂದ್ರ ಸರ್ಕಾರ ಮಾಡಿಲ್ಲ. ಆದರೆ ಏನು $120 ಪ್ರತಿ ಬ್ಯಾರೆಲ್ಗೆ ಕಚ್ಚಾ ತೈಲ ಹೋದಾಗ ಟ್ರಂಪ್ ಖಂಡಿತವಾಗ್ಲೂ ರಷ್ಯಾಯಿಂದ ನೀವು ಆಯಿಲನ್ನು ಇನ್ನೂ 1 ತಿಂಗಳು ಖರೀದಿ ಮಾಡಿ ನಾವು ಯಾವುದೇ ರೀತಿಯಾದಂತಹ ಟ್ಯಾರಿಫ್ಗಳನ್ನು ನಿಮಗೆ ಎಕ್ಸ್ಟ್ರಾ ಹಾಕೋದಿಲ್ಲ ಅನ್ನೋದನ್ನು ಕೂಡ ಹೇಳಿದ್ರು. ಮತ್ತೆ ರಷ್ಯಾ ಮೇಲೆ ಆಯಿಲ್ ಸ್ಯಾಂಕ್ಷನ್ಸ್ಗಳನ್ನು ಏನು ಹಾಕಿದ್ದಾರೆ ಅದನ್ನು ಕೂಡ ಖಂಡಿತವಾಗ್ಲೂ ತಾತ್ಕಾಲಿಕವಾಗಿ ಹಿಂಪಡೆಯುವ ಮುಖಾಂತರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳನ್ನು ಇಳಿಕೆ ಮಾಡೋದಕ್ಕೋಸ್ಕರ ಟ್ರಂಪ್ ಖಂಡಿತವಾಗ್ಲೂ ಎಲ್ಲ ರೀತಿಯಾದಂತಹ ಸಾಹಸಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಮತ್ತೊಂದು ಕಡೆ ಇರಾನ್ ಖಂಡಿತವಾಗ್ಲೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳನ್ನು ಏರಿಕೆ ಮಾಡೋದಕ್ಕೋಸ್ಕರ ಒಂದು ಗಲ್ಫ್ ರಾಷ್ಟ್ರಗಳಲ್ಲೂ ಕೂಡ ಅನೇಕರು ಅವರ ಉತ್ಪಾದನೆಯನ್ನೇ ಕಚ್ಚಾ ತೈಲದ ಉತ್ಪಾದನೆಯನ್ನೇ ಕಡಿಮೆ ಮಾಡಿದ್ದಾರೆ. ಮತ್ತೊಂದು ಕಡೆ ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನು ಏನು ಬ್ಲಾಕ್ ಮಾಡಿದ್ದಾರೆ ಅದರಿಂದ ಹತ್ತತ್ರ ಇಡೀ ವಿಶ್ವಕ್ಕೆ ಹೋಗುವಂತಹ 20-25% ಕಚ್ಚಾ ತೈಲ ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಇಂದ ಹೋಗ್ತಾ ಇದೆ. ಭಾರತಕ್ಕೆ ಬರುವಂತಹ 40% ಕಚ್ಚಾ ತೈಲ ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಇಂದನೇ ಬರ್ತಾ ಇದೆ. ಹಾಗೂ 80-85% LPG ಬರೋದು ಭಾರತಕ್ಕೆ ಖಂಡಿತವಾಗ್ಲೂ ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಮುಖಾಂತರನೇ ಇರೋದ್ರಿಂದ ಈ ಎಲ್ಲ ಬ್ಲಾಕೇಜ್ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ಮಾಡಿರೋದ್ರಿಂದ ಈ ರೀತಿ ಕಚ್ಚಾ ತೈಲದ ಬೆಲೆಗಳಲ್ಲಿ ಹಾಗೂ ಏನು LPG ದರಗಳಲ್ಲೂ ಕೂಡ ಏರಿಕೆಯನ್ನು ನಾವು ಕಾಣ್ತಾ ಇದ್ದೀವಿ. ಒಂದು ಯುದ್ಧ ಖಂಡಿತವಾಗ್ಲೂ ನಿಲ್ಲಬೇಕು. ಇದಕ್ಕೆ ಟ್ರಂಪ್ಗೆ ಒಳ್ಳೆ ಬುದ್ಧಿ ಬರಬೇಕು. ಇರಾನ್ ಇಸ್ರೇಲು ಕೂಡ ಇದನ್ನು ಖಂಡಿತವಾಗ್ಲೂ ಸಡ್ಲೀಕರಿಸಿ ಇಡೀ ವಿಶ್ವಕ್ಕೆ ಒಳ್ಳೇದಾಗಲಿ ಅಂತ ಇವ್ರು ಯುದ್ಧವನ್ನು ಎಷ್ಟು ಬೇಗ ನಿಲ್ಲಿಸ್ತಾರೋ ಅಷ್ಟು ಬೇಗ ಕಚ್ಚಾ ತೈಲದ ಬೆಲೆಗಳು ಹಾಗೂ LPG ದರಗಳಲ್ಲಿ ಇಳಿಕೆಯನ್ನು ನಾವು ಕಾಣ್ತೀವಿ. ಮತ್ತೊಂದು ಕಡೆ ಅಟ್ಲೀಸ್ಟ್ ಆ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ಏನು ಇರಾನ್ ಬ್ಲಾಕ್ ಮಾಡಿದೆ ಆ ಬ್ಲಾಕ್ ಅನ್ನ ಅಟ್ಲೀಸ್ಟ್ ಅವ್ರು ರಿಲೀಸ್ ಮಾಡ್ತು ಅಂದರೆ ಅವಾಗೂ ಕೂಡ ಕಚ್ಚಾ ತೈಲದ ಬೆಲೆಗಳಲ್ಲಿ ಇಳಿಕೆಯನ್ನು ಕಾಣ್ತೀವಿ. ಏನು $60 ಪ್ರತಿ ಬ್ಯಾರಲ್ 1-1.5 ತಿಂಗಳು ಹಿಂದೆ ಇದ್ದಂತಹ ಕಚ್ಚಾ ತೈಲ ಇವಾಗ $119-120 ಪ್ರತಿ ಬ್ಯಾರಲ್ಗೆ ಹೋಗಿದ್ದಿದ್ದು ಈಗ ತಿರ್ಗಾ ವಾಪಸ್ ಇಳಿಕೆ ಆಗಿ ಹತ್ತತ್ರ $90 ಪ್ರತಿ ಬ್ಯಾರಲ್ ಹತ್ರ ಇದೆ. ಆದರೆ ಕ್ರೂಡ್ ಆಯಿಲ್ ಎಷ್ಟು ವಾಲಟೈಲ್ ಇದೆ ಅಂದರೆ ಪ್ರತಿ ಸೆಕೆಂಡ್ಗೆ ಪ್ರತಿ ನಿಮಿಷಕ್ಕೂ ಕೂಡ ಯಾವ ರೀತಿ ಯುದ್ಧದಲ್ಲಿ ಬದಲಾವಣೆ ಆಗ್ತಾ ಇದೆಯೋ ಅದೇ ರೀತಿ ಇಲ್ಲೂ ಕೂಡ ಕಚ್ಚಾ ತೈಲದ ಬೆಲೆಗಳಲ್ಲಿ ಭಾರಿ ಪ್ರಮಾಣದ ಏರಿಕೆ ಇಳಿಕೆಯೂ ಕೂಡ ಆಗ್ತಾ ಇದೆ. ಈಗಿರುವ ಪರಿಸ್ಥಿತಿಯಲ್ಲಿ ಹತ್ತತ್ರ $90 ಪ್ರತಿ ಬ್ಯಾರಲ್ಗೆ ಕಚ್ಚಾ ತೈಲ ಇದೆ. ಅಂದರೆ $120 ಪ್ರತಿ ಬ್ಯಾರಲ್ಗೆ ಹೋದಂತಹ ಕಚ್ಚಾ ತೈಲ ಯಾವಾಗ ರಷ್ಯನ್ ಆಯಿಲ್ ಅನ್ನ ಖಂಡಿತವಾಗ್ಲೂ ಇಂಡಿಯಾ ತಗೋಬಹುದು. ಹಾಗೂ ರಷ್ಯಾಗಿರುವಂತಹ ನಿರ್ಬಂಧನೆಗಳೇನಿತ್ತು ಅದನ್ನು ಕೂಡ ಖಂಡಿತವಾಗ್ಲೂ ಟ್ರಂಪ್ ಹೇಳಿದ್ರು ನಾನು ಇನ್ಯಾವುದೇ ರೀತಿಯಾದ ನಿರ್ಬಂಧಗಳನ್ನು ಲಿಫ್ಟ್ ಮಾಡ್ತೀನಿ ಈಗಿರುವಂತಹ ರೆಸ್ಟ್ರಿಕ್ಷನ್ಸ್ ಅಂತ ಹೇಳಿದ ಮೇಲೆ $120 ಪ್ರತಿ ಬ್ಯಾರಲ್ಗಿದ್ದಂಥ ಕಚ್ಚಾ ತೈಲ ವಾಪಸ್ $90 ಪ್ರತಿ ಬ್ಯಾರಲ್ಗೆ ಬಂದಿದೆ. ಆದರೆ ಈಗಲೂ ಕೂಡ ಒಂದು ತಿಂಗಳಿಂದ ಇದ್ದಂತಹ $60 ಪ್ರತಿ ಬ್ಯಾರಲ್ ಎಲ್ಲಿದೆ? ಈಗ ಇಳಿಕೆ ಆದ ನಂತರ $120 ಇಂದ $90 ಪ್ರತಿ ಬ್ಯಾರಲ್ಗೆ ಬಂದಾದ ನಂತರವೂ ಕೂಡ ಈಗಲೂ ಕೂಡ $60 ಇಂದ ಕಂಪೇರ್ ಮಾಡಿದ್ರೆ 50% ಏರಿಕೆ. ಅಂದರೆ $60 ಇಂದ $90 ಅಂದರೆ 50% ಏರಿಕೆ ಆಗಿದೆ. ಹಾಗಾಗಿ ಕಚ್ಚಾ ತೈಲದ ಬೆಲೆಗಳನ್ನು ಏನು ಎಸ್ಪೆಷಲಿ ಪೆಟ್ರೋಲ್ ಡೀಸೆಲ್ ದರಗಳು ಇಷ್ಟೇ ಇದ್ರೂ ಕೂಡ ಕೇಂದ್ರ ಸರ್ಕಾರ ಯಾವುದೇ ರೀತಿಯಾದ ಏರಿಕೆ ಮಾಡಿಲ್ಲ ಅಂದ್ರೂ ಕೂಡ ಅವರು ಎಷ್ಟಂತ ಹೊರೆಯನ್ನ ಎತ್ಕೊಳ್ತಾರೆ ಹಾಗೂ ಎಷ್ಟು ದಿವಸಕ್ಕೆ ಅಂತಹ ಹೊರೆಯನ್ನ ಎತ್ಕೊಳ್ತಾರೆ. ಹಾಗಾಗಿ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ಖಂಡಿತವಾಗ್ಲೂ ಇರಾನ್ ಸಡಲೀಕರಿಸಿ ಅಲ್ಲಿ ಕಚ್ಚಾ ತೈಲ ಮತ್ತೆ LPG ಸಾಗಾಣಿಕೆಯನ್ನ ಫ್ರೀ ಆಗಿ ಬಿಡಬೇಕು. ಮತ್ತೆ ಯುದ್ಧ ಎಷ್ಟು ಬೇಗ ನಿಲ್ಲುತ್ತೋ
ಅಷ್ಟು ಬೇಗ ಇದು ಎಲ್ಲರಿಗೂ ಕೂಡ ಒಳ್ಳೇದು ಅನ್ನೋದನ್ನ ಹೇಳ್ತೀನಿ. ಒಂದು ಕಡೆ ಅನೇಕ ಜನ ಕೇಳ್ತಾರೆ, ಇರಾನ್ ಅಲ್ಲಿ ಇಸ್ರೇಲ್ ಅಲ್ಲಿ ಯುದ್ಧ ನಡೀತಾ ಇದ್ರೆ ಅದು ಭಾರತ ದೇಶಕ್ಕೆ ಯಾಕೆ ಇಂಪ್ಯಾಕ್ಟ್ ಮಾಡಬೇಕು ಅಂತ. ಇಲ್ಲಿ ನಾವೇನ್ ತಿಳ್ಕೋಬೇಕು, ಭಾರತ ದೇಶ ಕಚ್ಚಾ ತೈಲವನ್ನ ಆಮದು ಮಾಡ್ಕೊಳುತ್ತೆ. ಅದೇ ರೀತಿ LPG ಅನ್ನು ಕೂಡ ನಾವು ಖಂಡಿತವಾಗ್ಲೂ ಕತಾರ್ ಹಾಗೂ ಅನೇಕ ಸೌದಿ ಅರೇಬಿಯಾ ಈ ತರ ನಾವು ಇಂಪೋರ್ಟ್ ಮಾಡ್ಕೊಳೋದ್ರಿಂದ ಪ್ರತಿ $1 ಕಚ್ಚಾ ತೈಲದ ಬೆಲೆಯಲ್ಲಿ ಏರಿಕೆ ಆದರೆ ಹತ್ತತ್ರ $2 ಬಿಲಿಯನ್ ನಷ್ಟವನ್ನ ನಾವು ಇಂಪೋರ್ಟ್ ಬಿಲ್ ಜಾಸ್ತಿ ಕಟ್ಟೋದ್ರಿಂದ ಖಂಡಿತವಾಗ್ಲೂ ನಮ್ಮ ಆರ್ಥಿಕ ಪರಿಸ್ಥಿತಿ ಮೇಲೆ ಅಷ್ಟು ಹೊಡೆತ ಬೀಳುತ್ತೆ. ಹಾಗಾಗಿ ಖಂಡಿತ ಇರಾನ್ ಇಸ್ರೇಲ್ನಲ್ಲಿ ಯುದ್ಧ ನಡೀತಿದ್ರೂ ಕೂಡ ಭಾರತ ದೇಶದ ಮೇಲೆ ಪರಿಣಾಮ ಯಾಕಾಗುತ್ತೆ ಅಂದ್ರೆ, ಕಚ್ಚಾ ತೈಲವನ್ನ ಭಾರತ ಆಮದು ಮಾಡ್ಕೊಳೋದ್ರಿಂದ ಈ ಯುದ್ಧದಿಂದ ಕಚ್ಚಾ ತೈಲದ ಬೆಲೆಗಳು ಏರಿಕೆ ಆಗೋದ್ರಿಂದ ಖಂಡಿತವಾಗ್ಲೂ ಭಾರತದ ಆರ್ಥಿಕ ಪರಿಸ್ಥಿತಿ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕೊಡುತ್ತೆ. ಅಂದ್ರೆ ವಿತ್ತೀಯ ಕೊರತೆ ಅಥವಾ ಫಿಸಿಕಲ್ ಡೆಫಿಸಿಟ್ ಅಂತ ನಾವೇನ್ ಹೇಳ್ತೀವಿ ಅದು ಖಂಡಿತ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಇಂಪೋರ್ಟ್ ಬಿಲ್ ಜಾಸ್ತಿ ಆದಷ್ಟು ಕೂಡ ನಮ್ಮ ಫಿಸಿಕಲ್ ಡೆಫಿಸಿಟ್ ಖಂಡಿತವಾಗ್ಲೂ ಜಾಸ್ತಿ ಆಗುತ್ತೆ. ಮತ್ತೊಂದು ಕಡೆ ನೋಡೋದಾದ್ರೆ ಇನ್ಫ್ಲೇಷನ್ ಅಥವಾ ಹಣದುಬ್ಬರವು ಕೂಡ ಜಾಸ್ತಿ ಆಗುತ್ತೆ. ಪ್ರತಿನಿತ್ಯ ಬಳಕೆಯಾಗುವಂತಹ ವಸ್ತುಗಳ ಬೆಲೆಗಳಲ್ಲಿ ಖಂಡಿತವಾಗ್ಲೂ ಏರಿಕೆ ಆಗುತ್ತೆ. ಯಾಕೆ ಅಂದ್ರೆ ಯಾವಾಗ ಪೆಟ್ರೋಲ್ ಡೀಸೆಲ್ ದರಗಳು LPG ದರಗಳು ಏರಿಕೆ ಆಗುತ್ತೋ ಪ್ರತಿನಿತ್ಯ ಬಳಸುವಂತ ವಸ್ತುಗಳು ಅಕ್ಕಿ, ಬೇಳೆ, ಗೋಧಿ, ತರಕಾರಿ, ಹಣ್ಣು ಈ ತರ ಎಲ್ಲ ದಿನನಿತ್ಯದ ವಸ್ತುಗಳ ಬಳಕೆಯ ದರಗಳಲ್ಲಿ ಏರಿಕೆ ಆಗುತ್ತೆ. ಸಾಗಾಣಿಕೆ ವೆಚ್ಚ ಜಾಸ್ತಿ ಆದಾಗೆಲ್ಲ ಖಂಡಿತವಾಗ್ಲೂ ಕೂಡ ನಾವು ಡೈಲಿ ಯೂಸೇಜ್ ಆರ್ಟಿಕಲ್ಸಿನ ಬೆಲೆ ಜಾಸ್ತಿ ಆಗುತ್ತೆ. ಇದರಿಂದ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ಇದರಿಂದ ಫಿಸಿಕಲ್ ಡೆಫಿಸಿಟ್ ಜಾಸ್ತಿ ಆಗುತ್ತೆ. ಹಾಗಾಗಿ ಆರ್ಥಿಕ ಪರಿಸ್ಥಿತಿ ಮೇಲೆ ಇದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಭಾರತಕ್ಕೆ ಕೊಡುತ್ತೆ ಅನ್ನೋದನ್ನ ಹೇಳ್ತೀನಿ. ಮುಖ್ಯವಾಗಿ ಅನೇಕ ಜನ ಇವತ್ತು ಕೇಳ್ತಿರೋ ಪ್ರಶ್ನೆ ಏನು ಅಂದ್ರೆ, ನಮ್ಮಲ್ಲಿರುವಂತಹ ಪೆಟ್ರೋಲ್ ಡೀಸೆಲ್ನ ಸ್ಟೋರೇಜ್ ಅಥವಾ ರಿಸರ್ವ್ ಎಷ್ಟಿದೆ ಅಂತ. ಒಂದ್ ಕಡೆ 70 ರಿಂದ 75 ದಿವಸಕ್ಕೆ ಬೇಕಾಗುವಂತಹ ಕಚ್ಚಾ ತೈಲ ನಮ್ಮ ಬಳಿ ಇದೆ ಅಂತ ಹೇಳಿದ್ರೆ, ಮತ್ತೊಂದು ಕಡೆ ಕೇವಲ ಒಂದು 25 ದಿವಸಕ್ಕೆ ಬೇಕಾಗುವಂತಹ ಕಚ್ಚಾ ತೈಲ ಅಷ್ಟೇ ನಮ್ಮಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಟ್ಟಾರೆ ನಾನು ಹೇಳಬೇಕು ಅಂದ್ರೆ ಆಲ್ರೆಡಿ ಬೇರೆ ದೇಶಗಳನ್ನ ತಾವು ನೋಡೋದಾದ್ರೆ ಜಪಾನ್ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಬಾಂಗ್ಲಾದೇಶ ಆಗಿರ್ಬೋದು, ಚೈನಾ ಆಗಿರ್ಬೋದು, ಇವ್ರ ಎಲ್ಲರ ಮೇಲೂ ಕೂಡ ಖಂಡಿತವಾಗ್ಲೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳ ಏರಿಕೆ ಆಗಿರೋದ್ರಿಂದ ಇವರೆಲ್ಲರ ಮೇಲೆ ಆಲ್ರೆಡಿ ಹೊಡೆತವನ್ನ ಕೊಟ್ಟಿದೆ. ಈ ಯುದ್ಧ ಜಾಸ್ತಿ ದಿವಸ ಮುಂದುವರೆದಷ್ಟು ಕೂಡ ನಮ್ಮಲ್ಲಿರುವಂತಹ ರಿಸರ್ವ್ಗಳೇನಿದೆ ಆ ರಿಸರ್ವ್ಗಳು ಖಾಲಿ ಆಗ್ತಿದ್ದಂಗೆಲ್ಲವೂ ಕೂಡ ಬೆಲೆಗಳಲ್ಲಿ ಖಂಡಿತವಾಗ್ಲೂ ಏರಿಕೆಯನ್ನ ನಾವು ಮುಂದಿನ ದಿನಗಳಲ್ಲಿ ಕಾಣ್ತೀವಿ. ಸೊ ಹಾಗಾಗಿ ಈಗಿರುವ ರಿಸರ್ವ್ ಏನಿದೆ, ಒಂದ್ ಕಡೆ ಒಂದು 70 ರಿಂದ 75 ದಿವಸದ ರಿಸರ್ವ್ ನಮ್ಮ ಹತ್ರ ಇದೆ ಅಂದ್ರೆ, ಮತ್ತೊಂದು ಕಡೆ ಕೆಲವರು ಇಲ್ಲ ಕೇವಲ ಒಂದು 25 ದಿವಸದ ರಿಸರ್ವ್ ಮಾತ್ರ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಯುದ್ಧ ಆಲ್ರೆಡಿ 2ನೇ ವಾರಕ್ಕೆ ಹೋಗಿರೋದ್ರಿಂದ ಎಷ್ಟು ಬೇಗ ಈ ಯುದ್ಧ ನಿಲ್ಲುತ್ತೋ, ಹಾಗೂ ನಾವಿವಾಗ ಅಮೆರಿಕ ಹೇಳ್ತಾ ಇದೆ ನಾವೇನ್ ನಿಮಗೆ ಟ್ಯಾರಿಫ್ ಅನ್ನ ಜಾಸ್ತಿ ಚಾರ್ಜ್ ಮಾಡಿದ್ವಿ, ನೀವು ರಷ್ಯಾದಿಂದ ಕಚ್ಚಾ ತೈಲವನ್ನ ಖರೀದಿ ಮಾಡ್ತಿರೋದ್ರಿಂದ ನಾವು ನಿಮಗೆ ಏನ್ ಟ್ಯಾರಿಫಿನ ಹೊರೆಯನ್ನ ಜಾಸ್ತಿ ಮಾಡಿದ್ವಿ, ಇವಾಗ ರಷ್ಯಾದಿಂದ ಮೋದಿ ಹೇಳ್ತಾ ಇದ್ದಾರೆ ನಾವು ಕಚ್ಚಾ ತೈಲದ ಏನು ಆಮದು ಮಾಡ್ಕೊಂತಿದೀವಿ ಅದನ್ನ ಕಡಿಮೆ ಮಾಡ್ತಾ ಬರ್ತೀವಿ ಅಂತ. ಆಮೇಲೆ ಆಲ್ರೆಡಿ ಟ್ಯಾರಿಫ್ ಅನ್ನ ಇವಾಗ ವಾಪಸ್ 18%ಗೆ ಇಳಿಕೆಯನ್ನ ಆಲ್ರೆಡಿ ಏನ್ ಮಾಡಿದ್ರು. ಆದರೆ ಇನ್ನೊಂದು ತಿಂಗಳು ನೀವು ರಷ್ಯಾದಿಂದ ಈ ಟೈಮಲ್ಲಿ ಖಂಡಿತವಾಗ್ಲೂ ಕಚ್ಚಾ ತೈಲವನ್ನ ಬೇಕಾದ್ರೆ ತಗೊಳ್ಳಿ, ನಾವು ನಿಮ್ಗೆ ಯಾವುದೇ ಜಾಸ್ತಿ ಟ್ಯಾರಿಫ್ ಹಾಕೋದಿಲ್ಲ ಅಂತ ಒಂದ್ ಕಡೆ ಟ್ರಂಪ್ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ರಷ್ಯಾ ಮೇಲೆ ಅವರು ಹಾಕಿರುವಂತಹ ನಿರ್ಬಂಧನೆಗಳನ್ನು ಕೂಡ ನಾವು ವಾಪಸ್ ತಗೊಂತೀವಿ, ಕಚ್ಚಾ ತೈಲವನ್ನ ಅಧಿಕವಾಗಿ ನೀವು ಪ್ರೊಡ್ಯೂಸ್ ಮಾಡಿ, ನಮ್ದೇ ಯಾವುದೇ ರೀತಿಯಾದ ತಂಟೆ ತಕರಾರು ಇಲ್ಲ ಅಂತಾನೂ ಕೂಡ ಹೇಳ್ತಿರೋದ್ರಿಂದ ಒಂದ್ ಕಡೆ ಟ್ರಂಪ್ ಕಚ್ಚಾ ತೈಲದ ದರಗಳನ್ನ ಕೆಳಗಡೆ ಮಾಡೋದಕ್ಕೋಸ್ಕರ ಜಾಸ್ತಿ ಪ್ರೊಡ್ಯೂಸ್ ಮಾಡಿ ಅಂತ ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಇರಾನು ಯಾವುದೇ ರೀತಿಯಾದಂತಹ ಕಚ್ಚಾ ತೈಲದ ಉತ್ಪಾದನೆಗಳನ್ನ ನಾವು ಕಡಿಮೆ ಮಾಡ್ತೀವಿ, ಕಚ್ಚಾ ತೈಲದ ಬೆಲೆಗಳ ಏರಿಕೆಗೆ ನಾವು ಖಂಡಿತವಾಗ್ಲೂ ಪ್ರಯತ್ನ ಪಡ್ತೀವಿ, ಜೊತೆಗೆ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನ ಬ್ಲಾಕ್ ಮಾಡಿರೋದ್ರಿಂದ ಕಚ್ಚಾ ತೈಲದ ಬೆಲೆಗಳಿಗೆ ಖಂಡಿತವಾಗ್ಲೂ ಏರಿಕೆ ಆಗೋದಕ್ಕೆ ಒಂದ್ ಕಡೆ ಇರಾನ್ ಒದ್ದಾಡ್ತಾ ಇದ್ರೆ, ಮತ್ತೊಂದು ಕಡೆ ಖಂಡಿತವಾಗ್ಲೂ ಅಮೆರಿಕ ಕಚ್ಚಾ ತೈಲದ ಬೆಲೆಗಳ ಇಳಿಕೆಗೆ ಏನೇನ್ ಬೇಕೋ ಅದನ್ನ ಕೂಡ ಖಂಡಿತವಾಗ್ಲೂ ಮಾಡ್ತಾ ಇದ್ದಾರೆ. ಈ ಯುದ್ಧ ಜಾಸ್ತಿ ದಿವಸ ನಡೆದಷ್ಟು ಕೂಡ ಷೇರುಪೇಟೆಗೆ ಇದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕೊಡುತ್ತೆ. ಹಾಗೂ ಆಲ್ರೆಡಿ ಹೈಯರ್ ವ್ಯಾಲ್ಯೂಯೇಷನ್ಸ್ ಇಂಡಿಯನ್ ಮಾರ್ಕೆಟ್ ಇದ್ದಿದ್ರಿಂದ
ಕಳೆದ 2 ವರ್ಷದಲ್ಲಿ ಯಾವುದೇ ರೀತಿಯಾದಂತಹ ರಿಟರ್ನ್ಗಳನ್ನು ಷೇರು ಮಾರುಕಟ್ಟೆಯಲ್ಲಿ ನಿಮಗೆ ಕಂಡಿಲ್ಲ. ಹಾಗೂ ಎಸ್ಪೆಷಲಿ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಶೇರ್ಗಳನ್ನು ನೋಡೋದಾದರೆ ಭಾರಿ ಪ್ರಮಾಣದ ಕುಸಿತವನ್ನು ನಾವು ಆಲ್ರೆಡಿ ಮಾರ್ಕೆಟಲ್ಲಿ ಕಳೆದ 2 ವರ್ಷದಲ್ಲಿ ನೋಡಿದ್ದೀವಿ. ಹಾಗೂ ಈ ಥರ ಯುದ್ಧ ಬಂದಾಗ ಬರೀ ದೀರ್ಘಾವಧಿಗೆ ಹೂಡಿಕೆ ಮಾಡಬೇಕು ಅಂದರೆ ಅಟ್ಲೀಸ್ಟ್ ನಾನು ಇವತ್ತಿಂದ ಇನ್ನೊಂದು 3 ವರ್ಷ 5 ವರ್ಷಕ್ಕೆ ಹೂಡಿಕೆ ಮಾಡಬೇಕು ಅಂತಿರೋರು ಮಾತ್ರ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳು, ಅದರಲ್ಲಿ ಎಸ್ಪೆಷಲಿ ಯಾವ್ಯಾವ ದೊಡ್ಡ ಕಂಪನಿಗಳಿರುತ್ತೆ ಅಂತಹ ಕ್ಷೇತ್ರದ ಶೇರ್ಗಳನ್ನು, ಅಂತಹ ಕ್ಷೇತ್ರದಲ್ಲಿರುವಂತಹ ಒಳ್ಳೆ ಕಂಪನಿಗಳ ಶೇರ್ಗಳು ನಿಮಗೆ ಕಡಿಮೆ ರೇಟಲ್ಲಿ ಖಂಡಿತವಾಗ್ಲೂ ಇವಾಗ ಸಿಗೋದ್ರಿಂದ ಈಗ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟನ್ನು ನೋಡೋರು ಮಾತ್ರ ಇಂಥ ಸಮಯದಲ್ಲಿ ಪ್ರತಿಯೊಂದು ಇಳಿಕೆಯಲ್ಲಿ ಹಂತ ಹಂತವಾಗಿ ಹೂಡಿಕೆ ಮಾಡಿ. ಎಲ್ಲ ದುಡ್ಡನ್ನು ಒಟ್ಟಿಗೆ ಹೂಡಿಕೆ ಲಂಸಮ್ಮಲ್ಲಿ ಮಾಡಬೇಡಿ. ಹಾಗೂ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪನ್ನು ಅವಾಯ್ಡ್ ಮಾಡಿಕೊಂಡು ಪ್ರತಿಯೊಂದು ಇಳಿಕೆಯಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದಾಗತ್ತೆ. ಸೊ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪನ್ನು ಅವಾಯ್ಡ್ ಮಾಡಿ. ಲಂಸಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ಪ್ರತಿಯೊಂದು ಇಳಿಕೆಯಲ್ಲಿ ಹಂತ ಹಂತವಾಗಿ ಖರೀದಿ ಮಾಡಿ. ಹಾಗೂ ಶಾರ್ಟ್ ಟರ್ಮ್ ನೋಡೋ ಬದಲು ಲಾಂಗ್ ಟರ್ಮನ್ನು ಖಂಡಿತವಾಗ್ಲೂ ನೋಡಿ. ಹಾಗೂ ಸೆಕ್ಟಾರ್ಸ್ಗಳನ್ನು ತಾವು ನೋಡೋದಾದರೆ ಎಸ್ಪೆಷಲಿ ಫಾರ್ಮಾಸಿಟಿಕಲ್ ಸೆಕ್ಟಾರ್ಸ್ಗಳಾಗಿರ್ಬೋದು, ಹಾಗೂ ಎಸ್ಪೆಷಲಿ ಬ್ಯಾಂಕಿಂಗ್ ಮತ್ತು ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಸೆಕ್ಟಾರ್ಗಳಾಗಿರ್ಬೋದು, ಹಾಗೂ ಅದರಲ್ಲೂ ಕೂಡ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳು ಅಂತ ನಾನು ಹೇಳ್ತಾ ಇದ್ದೀನಿ. ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಅಂದರೆ ಏನು? ಎಸ್ಪೆಷಲಿ ದೊಡ್ಡ ದೊಡ್ಡ ಕಂಪನಿಗಳು. ನಾನು ಇವಾಗ ಹೇಳ್ದಂಗೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಎಸ್ಪೆಷಲಿ ಪಬ್ಲಿಕ್ ಸೆಕ್ಟಾರ್ ಬ್ಯಾಂಕ್ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ಅದೇ ರೀತಿ ಪ್ರೈವೇಟ್ ಸೆಕ್ಟಾರ್ ಬ್ಯಾಂಕ್ ಅಂದರೆ HDFC ಬ್ಯಾಂಕ್ ಆಗಿರ್ಬೋದು, ICICI ಬ್ಯಾಂಕ್ ಆಗಿರ್ಬೋದು. ಈ ಥರ ಲಾರ್ಜ್ ಕ್ಯಾಪ್ ಕ್ಷೇತ್ರದಲ್ಲಿ ಮಾತ್ರ ಹೂಡಿಕೆ ಮಾಡಿ. ಹಾಗೂ IT ಸೆಕ್ಟಾರು ಕೂಡ AI ಇಂದ ಭಾರಿ ಹೊಡೆತವನ್ನು ತಿಂದಿದೆ. ಹಾಗೂ ಅವರ ಬಿಸ್ನೆಸ್ಗಳೇ ಡಿಸ್ರಪ್ಟ್ ಆಗ್ತಿರೋದ್ರಿಂದ ಈ IT ಕ್ಷೇತ್ರವನ್ನು ಖಂಡಿತವಾಗ್ಲೂ ಅವಾಯ್ಡ್ ಮಾಡೋದು ಉತ್ತಮ ಆಗುತ್ತೆ. ಆ ಸ್ಟಾಕ್ಸ್ಗಳು ತುಂಬ ಬಿದ್ದಿದೆ, ನಾನು ಖರೀದಿ ಮಾಡಿಬಿಡ್ತೀನಿ ಅನ್ನೋ ಬದಲು AI ಕ್ಲಾರಿಟಿ ಬರೋವರೆಗೂ ಒಂಚೂರು ವೆಯ್ಟ್ ಮಾಡಿ, ಕ್ಲಾರಿಟಿ ಬಂದಾದ ನಂತರ ಬಿಸ್ನೆಸ್ ಸಸ್ಟೈನ್ ಆಗುತ್ತೆ ಅಂತ ಗ್ಯಾರಂಟಿ ಸಿಕ್ಕಿದಾಗ ನಂತರ IT ಕ್ಷೇತ್ರದ ಶೇರ್ಗಳನ್ನು ನೋಡ್ಬೋದು, ಇಲ್ಲ ಅವಾಯ್ಡ್ ಮಾಡಿ. ಆಮೇಲೆ ಎಸ್ಪೆಷಲಿ ಕ್ರೂಡ್ ಆಯಿಲ್ ಪ್ರೈಸಸ್ಸು ಜಾಸ್ತಿ ಆದಷ್ಟು ಕೂಡ ಈ ಅಪ್ಸ್ಟ್ರೀಮ್ ಕಂಪನೀಸ್ಗಳು ಅಂತ ಕರಿತೀವಿ, ಅಂದರೆ ರಿಲಯನ್ಸ್ ಇಂಡಸ್ಟ್ರಿ ಆಗಿರ್ಬೋದು, ONGC ಆಗಿರ್ಬೋದು, ಕಚ್ಚಾ ತೈಲ ಮೇಲೋದಷ್ಟು ಕೂಡ ಇವರಿಗೆ ಬೆನಿಫಿಟ್ ಕೊಡುತ್ತೆ. ಈ ಥರ ಶೇರ್ಸ್ಗಳು ಉತ್ತಮ. ಆದರೆ ಕಚ್ಚಾ ತೈಲ ಮೇಲೋದಷ್ಟು ನೆಗೆಟಿವ್ ಇಂಪ್ಯಾಕ್ಟನ್ನು ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ಗಳು BPCL, HPCL, IOC ಇವ್ರಿಗೆ ಕಚ್ಚಾ ತೈಲ ಜಾಸ್ತಿ ಆದಷ್ಟು ಕೂಡ ಆ ಶೇರ್ಗಳಲ್ಲಿ ಇಳಿಕೆಯನ್ನು ನಾವು ಕಾಣ್ತೀವಿ. ಹಾಗಾಗಿ ಅದರಲ್ಲೂ ಕೂಡ ಎಸ್ಪೆಷಲಿ ಒಂದು ಕಡೆ ಕಚ್ಚಾ ತೈಲ ಆದರೆ ಮತ್ತೊಂದು ಕಡೆ ಎಸ್ಪೆಷಲಿ ಮೆಟಲ್ಸ್ ಕ್ಷೇತ್ರದ ಶೇರ್ಗಳಲ್ಲಿ ಆಯ್ಕೆ ಮಾಡಿ ಹೂಡಿಕೆ ಮಾಡ್ಬೋದು. ಒಂದು ಕಡೆ ಗೋಲ್ಡ್ ಸಿಲ್ವರ್ ಆಲ್ರೆಡಿ ರಿಟರ್ನ್ಸ್ಗಳನ್ನು ಕೊಟ್ಟಿದ್ರೆ, ಮತ್ತೊಂದು ಕಡೆ ಅಲ್ಯೂಮಿನಿಯಂ ಆಗಿರ್ಬೋದು, ಕಾಪರ್ ಆಗಿರ್ಬೋದು, ಇಂಥ ಕ್ಷೇತ್ರದ ಶೇರ್ಗಳನ್ನು ಖಂಡಿತವಾಗ್ಲೂ ಇನ್ವೆಸ್ಟ್ಮೆಂಟ್ಗೆ ನೋಡ್ಬೋದು. ಹಿಂದೂಸ್ತಾನ್ ಕಾಪರ್ ಆಗಿರ್ಬೋದು, ಅದೇ ರೀತಿ ಅಲ್ಯೂಮಿನಿಯಮಲ್ಲಿ ಎಸ್ಪೆಷಲಿ ವೇದಾಂತ ಆಗಿರ್ಬೋದು, ಹಿಂಡಾಲ್ಕೋ ಆಗಿರ್ಬೋದು, ನ್ಯಾಷನಲ್ ಅಲ್ಯೂಮಿನಿಯಂ ಆಗಿರ್ಬೋದು. ಈ ಥರ ಕಾಪರ್ ಮತ್ತು ಅಲ್ಯೂಮಿನಿಯಂ ಕ್ಷೇತ್ರದ ಶೇರ್ಸ್ಗಳಲ್ಲೂ ಕೂಡ ಎಸ್ಪೆಷಲಿ ಮೆಟಲ್ಸಲ್ಲಿ ನಾವು ಏರಿಕೆಯನ್ನು ನೋಡ್ಬೋದು. ಸೊ ಹಾಗಾಗಿ ಇಂತಹ ಸೆಕ್ಟಾರ್ಸ್ ಮತ್ತು ಸ್ಟಾಕ್ಸ್ಗಳ ಆಯ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಚಿನ್ನ ಬೆಳ್ಳಿ ದರಗಳ ಬಗ್ಗೆ ಮಾತನಾಡೋದಾದರೆ ಯುದ್ಧ ಇರಾನ್ ಇಸ್ರೇಲ್ ನಡುವೆ ಜಾಸ್ತಿ ದಿವಸ ನಡೆದಷ್ಟು ಕೂಡ ಗೋಲ್ಡ್ ಮತ್ತು ಸಿಲ್ವರ್ ಸೇಫ್ ಅಸೆಟ್ಸ್ ಆಗಿರೋದ್ರಿಂದ ಅದರಲ್ಲಿ ಏರಿಕೆಯನ್ನು ಖಂಡಿತವಾಗ್ಲೂ ನಾವು ಕಾಣ್ತೀವಿ. ಹಾಗಾಗಿ ಎಸ್ಪೆಷಲಿ ಈಗಿರುವ ಬೆಲೆಗಳನ್ನು ನೋಡೋದಾದರೆ ಬೆಳ್ಳಿಗೂ ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಅಥವಾ ಚಿನ್ನದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು. ಆದರೆ ಯಾರ್ಯಾರು ಹೂಡಿಕೆ ದೃಷ್ಟಿ ನೋಡ್ತಾ ಇದ್ದೀರಾ, ನೀವು ಚಿನ್ನವನ್ನು ETF ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಥವಾ ಡಿಮ್ಯಾಟ್ ಅಥವಾ ಪೇಪರ್ ಫಾರ್ಮ್ಯಾಟಲ್ಲಿ ಖರೀದಿ ಮಾಡಿ. ಆವಾಗ ನಿಮಗೆ ಯಾವುದೇ ರೀತಿಯಾದಂಥ ಮೇಕಿಂಗ್ ಚಾರ್ಜು, ವೇಸ್ಟೇಜು, ವ್ಯಾಲ್ಯೂ ಅಡಿಷನ್ ಇದೆಲ್ಲ ಬರೋದಿಲ್ಲ. ಯಾರ್ಯಾರು ಆಭರಣ ಅಥವಾ ಯಾರ್ಯಾರು ಬಳಕೆ ದೃಷ್ಟಿ ಉಪಯೋಗಕ್ಕೋಸ್ಕರ ನಾನು ತೊಗೊಳ್ಬೇಕು, ಯಾವುದೋ ಮದುವೆ ಇದೆ ಅಥವಾ ಯಾವುದೋ ಗೃಹಪ್ರವೇಶ ಇದೆ, ನಾನು ನೆಕ್ಲೆಸ್ ತೊಗೊಳ್ತೀನಿ, ನಾನು ಚೈನ್ ತೊಗೊಳ್ತೀನಿ, ಬಳೆ ತೊಗೊಳ್ತೀನಿ, ವಾಲೆ ಜುಮ್ಕಿ ತೊಗೊಳ್ತೀನಿ, ಈ ಥರ ಬಳಕೆ ದೃಷ್ಟಿಯಲ್ಲಿರೋರು ಮಾತ್ರ ಚಿನ್ನ ಬೆಳ್ಳಿಯನ್ನು ಖಂಡಿತವಾಗ್ಲೂ ಖರೀದಿ ಮಾಡುವಾಗ ಆಭರಣದ ಮುಖಾಂತರ ಖರೀದಿ ಮಾಡಿ. ಯಾರ್ಯಾರು ಹೂಡಿಕೆ ದೃಷ್ಟಿಯಿಂದ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂತಿದ್ದೀರಾ, ನೀವೆಲ್ಲರೂ ETF ಮುಖಾಂತರ ಇನ್ವೆಸ್ಟ್ಮೆಂಟ್ ಮಾಡೋದು ಉತ್ತಮ ಆಗುತ್ತೆ. ಸೊ ದಟ್ ನಿಮಗೆ ಮೇಕಿಂಗ್ ಚಾರ್ಜು, ವೇಸ್ಟೇಜ್ ಅದೆಲ್ಲ ತಗೊಳ್ಳೋದಿಲ್ಲ. ಹಾಗೂ ಈಗಿರುವ ಸಮಯದಲ್ಲಿ ಗೋಲ್ಡ್ ಇಸ್ ಅ ಗೋಲ್ಡನ್ ಇನ್ವೆಸ್ಟ್ಮೆಂಟ್ ಕಂಪೇರ್ ಟು ಸಿಲ್ವರ್ ಅಂತ ನಾನು ಹೇಳ್ತೀನಿ. ಆದರೆ ಯಾರು ಜಾಸ್ತಿ ಏರುಪೇರು ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀರಾ ಅವರು ಸಿಲ್ವರ್ಗೆ ಹೋಗ್ಬೋದು. ಆದರೆ ಗೋಲ್ಡ್ ಸೇಫ್ಟಿಗೆ ಸಿಲ್ವರ್ಗೂ ಬೆಟರ್ ಆಗಿದೆ ಈ ಪ್ರೈಸಲ್ಲಿ. ಹಾಗೂ ತಮ್ಮ ಒಟ್ಟಾರೆ ಹೂಡಿಕೆ ಏನಿದೆ
ಅದರಲ್ಲಿ ಕೇವಲ ಒಂದು 10-20% ಭಾಗವನ್ನ ಮಾತ್ರ ಚಿನ್ನ ಬೆಳ್ಳಿಯಲ್ಲಿ ಹಾಕಿ ಸಾಲ ಮಾಡಿ ಚಿನ್ನ ಬೆಳ್ಳಿ ಖರೀದಿ ಮಾಡೋದು, ಎಲ್ಲ ದುಡ್ಡನ್ನ ಚಿನ್ನ ಬೆಳ್ಳಿಗೆ ಹಾಕೋದು, ಆ ಥರ ಮಿಸ್ಟೇಕನ್ನು ಖಂಡಿತವಾಗ್ಲೂ ಮಾಡಬೇಡಿ. ಚಿನ್ನ ಬೆಳ್ಳಿ ದರಗಳ ಬಗ್ಗೆ ಮಾತನಾಡೋದಾದ್ರೆ, ಯುದ್ಧ ಇರಾನ್ ಇಸ್ರೇಲ್ ನಡುವೆ ಜಾಸ್ತಿ ದಿವಸ ನಡೆದಷ್ಟು ಕೂಡ ಗೋಲ್ಡ್ ಮತ್ತೆ ಸಿಲ್ವರ್ ಸೇಫ್ ಅಸೆಟ್ಸ್ ಆಗಿರೋದ್ರಿಂದ ಅದರಲ್ಲಿ ಏರಿಕೆಯನ್ನ ಖಂಡಿತವಾಗ್ಲೂ ನಾವು ಕಾಣ್ತೀವಿ. ಹಾಗಾಗಿ ಎಸ್ಪೆಷಲಿ ಈಗಿರುವ ಬೆಲೆಗಳನ್ನು ನೋಡೋದಾದ್ರೆ ಬೆಳ್ಳಿಗೂ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅಥವಾ ಚಿನ್ನದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು. ಆದರೆ ಯಾರ್ಯಾರು ಹೂಡಿಕೆ ದೃಷ್ಟಿ ನೋಡ್ತಾ ಇದ್ದೀರಾ, ನೀವು ಚಿನ್ನವನ್ನ ETF ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಥವಾ ಡಿಮ್ಯಾಟ್ ಅಥವಾ ಪೇಪರ್ ಫಾರ್ಮ್ಯಾಟ್ ಅಲ್ಲಿ ಖರೀದಿ ಮಾಡಿ. ಅವಾಗ ನಿಮಗೆ ಯಾವುದೇ ರೀತಿಯಾದಂಥ ಮೇಕಿಂಗ್ ಚಾರ್ಜು, ವೇಸ್ಟೇಜು, ವ್ಯಾಲ್ಯೂ ಅಡಿಷನ್ ಇದೆಲ್ಲ ಬರೋದಿಲ್ಲ. ಯಾರ್ಯಾರು ಆಭರಣ ಅಥವಾ ಯಾರ್ಯಾರು ಬಳಕೆ ದೃಷ್ಟಿ ಉಪಯೋಗಕ್ಕೋಸ್ಕರ ನಾನು ತಗೊಳ್ಬೇಕು, ಯಾವುದೋ ಮದುವೆ ಇದೆ ಅಥವಾ ಯಾವುದೋ ಗೃಹಪ್ರವೇಶ ಇದೆ, ನಾನು ನೆಕ್ಲೆಸ್ ತೊಗೊಳ್ತೀನಿ, ನಾನು ಚೈನ್ ತೊಗೊಳ್ತೀನಿ, ಬಳೆ ತೊಗೊಳ್ತೀನಿ, ವಾಲೆ ಜುಮ್ಕಿ ತೊಗೊಳ್ತೀನಿ, ಈ ಥರ ಬಳಕೆ ದೃಷ್ಟಿಯಲ್ಲಿರೋರು ಮಾತ್ರ ಚಿನ್ನ ಬೆಳ್ಳಿಯನ್ನು ಖಂಡಿತವಾಗ್ಲೂ ಖರೀದಿ ಮಾಡುವಾಗ ಆಭರಣದ ಮುಖಾಂತರ ಖರೀದಿ ಮಾಡಿ. ಯಾರ್ಯಾರು ಹೂಡಿಕೆ ದೃಷ್ಟಿಯಿಂದ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂತಿದ್ದೀರಾ, ನೀವೆಲ್ಲರೂ ETF ಮುಖಾಂತರ ಇನ್ವೆಸ್ಟ್ಮೆಂಟ್ ಮಾಡೋದು ಉತ್ತಮ ಆಗುತ್ತೆ. ಸೊ ದಟ್ ನಿಮಗೆ ಮೇಕಿಂಗ್ ಚಾರ್ಜು, ವೇಸ್ಟೇಜ್ ಅದೆಲ್ಲ ತಗೊಳ್ಳೋದಿಲ್ಲ. ಹಾಗೂ ಈಗಿರುವ ಸಮಯದಲ್ಲಿ ಗೋಲ್ಡ್ ಇಸ್ ಅ ಗೋಲ್ಡನ್ ಇನ್ವೆಸ್ಟ್ಮೆಂಟ್ ಕಂಪೇರ್ ಟು ಸಿಲ್ವರ್ ಅಂತ ನಾನು ಹೇಳ್ತೀನಿ. ಆದರೆ ಯಾರು ಜಾಸ್ತಿ ಏರುಪೇರು ರಿಸ್ಕ್ ತಗೊಳಕ್ಕೆ ರೆಡಿ ಇದ್ದೀರಾ ಅವರು ಸಿಲ್ವರ್ಗೆ ಹೋಗ್ಬೋದು. ಆದರೆ ಗೋಲ್ಡ್ ಸೇಫ್ಟಿಗೆ ಸಿಲ್ವರ್ಗೂ ಬೆಟರ್ ಆಗಿದೆ ಈ ಪ್ರೈಸಲ್ಲಿ. ಹಾಗೂ ತಮ್ಮ ಒಟ್ಟಾರೆ ಹೂಡಿಕೆ ಏನಿದೆ ಅದರಲ್ಲಿ ಕೇವಲ ಒಂದು 10-20% ಭಾಗವನ್ನ ಮಾತ್ರ ಚಿನ್ನ ಬೆಳ್ಳಿಯಲ್ಲಿ ಹಾಕಿ ಸಾಲ ಮಾಡಿ ಚಿನ್ನ ಬೆಳ್ಳಿ ಖರೀದಿ ಮಾಡೋದು, ಎಲ್ಲ ದುಡ್ಡನ್ನ ಚಿನ್ನ ಬೆಳ್ಳಿಗೆ ಹಾಕೋದು, ಆ ಥರ ಮಿಸ್ಟೇಕನ್ನು ಖಂಡಿತವಾಗ್ಲೂ ಮಾಡಬೇಡಿ. ಈಗ ಇರುವಂತಹ ಈ ಹೋಟೆಲ್ ಇಂಡಸ್ಟ್ರಿಯ ಪ್ರಾಬ್ಲಮ್ ಮತ್ತೆ ಗ್ಯಾಸ್ ಸಿಲಿಂಡರಿನ ಅಭಾವ ಏನಿದೆ ಅದು ಒಂದು ಕಡೆ ಕರ್ನಾಟಕಕ್ಕಿದ್ರೆ ಮತ್ತೊಂದು ಕಡೆ ಖಂಡಿತವಾಗ್ಲೂ ಬೇರೆ ರಾಜ್ಯಗಳಿಗೂ ಕೂಡ ಸ್ವಲ್ಪ ತಟ್ಟಿದೆ. ಮಹಾರಾಷ್ಟ್ರದಲ್ಲೂ ಪ್ರಾಬ್ಲಮ್ ಇದೆ, ಕೋಲ್ಕತ್ತಾಲೂ ಪ್ರಾಬ್ಲಮ್ ಇದೆ. ಹಾಗೂ ಇಲ್ಲಿ ಎಲ್ಲ ನನ್ನ ಪ್ರಕಾರ ಯಾವುದೇ ರೀತಿಯಾದಂತಹ ಪಾಲಿಟಿಕ್ಸ್ ಅನ್ನ ತರೋ ಬದಲು, ಸೊ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಹಾಗಾಗಿ ಅವರು ಆಪೋಸಿಷನ್ ನಲ್ಲಿ ಇರೋರು ದೂಷಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರವನ್ನ, ಈ ತರ ನಾವು ಮಾತಾಡೋ ಬದಲು ನಾವೇನು ಹೇಳ್ಬೋದು ಅಂದರೆ, ಬೆಂಗಳೂರಿನಲ್ಲಿ ಎಸ್ಪೆಷಲಿ ಜಾಸ್ತಿ ಜನ ಹೋಟೆಲಿನ ಊಟಕ್ಕೋಸ್ಕರ ಹಾಗೂ ತಿಂಡಿಗೋಸ್ಕರ ಅವಲಂಬಿತರಾಗಿರೋದ್ರಿಂದ ನಮಗೆ ಈ ಥರ ಶಾರ್ಟೇಜ್ ಬಂದಿರ್ಬೋದು. ಅಥವಾ ನಮ್ಮಲ್ಲಿ ಅಷ್ಟೊಂದು ಸ್ಟೋರೇಜನ್ನು ಆಲ್ರೆಡಿ ಮಾಡ್ಕೊಂಡಿಲ್ದಿರೋದ್ರಿಂದ ಈ ಥರ ಪ್ರಾಬ್ಲಮ್ ಬಂದಿರ್ಬೋದು. ಅಥವಾ ಆರ್ಟಿಫಿಷಿಯಲ್ ಆಗಿ ಈ ಥರ ಪ್ರೆಷರನ್ನು ಕ್ರಿಯೇಟ್ ಮಾಡಿ, ಸ್ಟ್ರೆಸ್ ಅಥವಾ ಭಯವನ್ನು ಕ್ರಿಯೇಟ್ ಮಾಡಿ ಅನೇಕ ಜನ ಇದರ ಬೆನಿಫಿಟನ್ನು ತಗೊಳೋದಕ್ಕೋಸ್ಕರನೂ ಕೂಡ ಇಂತಹ ಶಾರ್ಟೇಜನ್ನು ಕ್ರೈಸಿಸ್ ಸೃಷ್ಟಿ ಮಾಡುವ ಮುಖಾಂತರ ಮಾಡ್ತಾ ಇರ್ಬೋದು. ಆದರೆ ನನ್ನ ಪ್ರಕಾರ ಇಲ್ಲೆಲ್ಲ ನಾವು ಕೇಂದ್ರ ಸರ್ಕಾರ ಬೇರೆ, ರಾಜ್ಯ ಸರ್ಕಾರ ಬೇರೆ, BJP ಬೇರೆ, ಕಾಂಗ್ರೆಸ್ ಬೇರೆ ಅಂತ ಕಿತ್ತಾಟ ಮಾಡೋದನ್ನು ನಿಲ್ಲಿಸ್ಬಿಟ್ಟು ಇಂತಹ ಯುದ್ಧದ ಸಮಯದಲ್ಲಿ ಕೇಂದ್ರ ಸರ್ಕಾರಕ್ಕೆ ಬೇಕಾದಂತಹ ಸಪೋರ್ಟನ್ನು ರಾಜ್ಯ ಸರ್ಕಾರ ಕೊಡಲಿ. ಹಾಗೂ ಎಲ್ಲ ಸರ್ಕಾರದ ಪಕ್ಷಗಳು ಒಟ್ಟಾರೆ ಇಂತಹ ವಾರ್ ಸಮಯದಲ್ಲಿ ಸಾಮಾನ್ಯ ಜನಕ್ಕೆ ಏನು ಒಳ್ಳೆಯದಾಗಬೇಕು, ಅವ್ರಿಗೋಸ್ಕರ ನಾವು ಒಟ್ಟಾರೆ ಸೇರಿ ಏನು ಮಾಡಬೇಕು ಅದರ ಕಡೆ ಯೋಚನೆ ಮಾಡಬೇಕೇ ಹೊರತು ಇವ್ರ ಮೇಲೆ ಅವ್ರು ಬೆಟ್ಟು ತೋರಿಸೋದು, ಅವ್ರ ಮೇಲೆ ಇವ್ರು ಬೆಟ್ಟು ತೋರಿಸೋದನ್ನು ನಿಲ್ಲಿಸ್ಬಿಟ್ಟು ಜನರಿಗೋಸ್ಕರ ಖಂಡಿತವಾಗ್ಲೂ ಮಾಡಬೇಕು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮಗೆ ಬೆಕ್ಕು ಬಿಳಿದಾಗಿದ್ರೇನು ಕರಿದಾಗಿದ್ರೇನು ಇಲಿ ಹಿಡಿಬೇಕು ಅಷ್ಟೇನೆ. ಸೊ ಅದು BJP ಸರ್ಕಾರ ಆಗಲಿ, ಕಾಂಗ್ರೆಸ್ ಸರ್ಕಾರ ಆಗಲಿ, ನಮಗೆ ಮುಖ್ಯವಾಗಿ ಸಾಮಾನ್ಯ ಜನಕ್ಕೆ ಏನು ಬೇಕು ಹಾಗೂ ಕರಪ್ಷನನ್ನು ಯಾವ ರೀತಿ ಕಡಿಮೆ ಮಾಡಬೇಕು ಅಥವಾ ನಿರ್ಮೂಲನೆ ಮಾಡಬೇಕು ಅದರ ಕಡೆ ಖಂಡಿತವಾಗ್ಲೂ ಯೋಚನೆ ಮಾಡಿ ಸರ್ಕಾರಗಳು ಒಂದಾಗಿ ಜನರಿಗೋಸ್ಕರ ಏನು ಒಳ್ಳೇದು ಮಾಡಬೇಕಿಂತ ವಾರ್ ಸಮಯದಲ್ಲಿ ಅದರ ಕಡೆ ಚಿಂತನೆ ಮಾಡೋದು ಒಳ್ಳೆಯದು. ಇವರಿಬ್ಬರು ಕಿತ್ಲಾಟದಲ್ಲಿ, ಗಂಡ ಹೆಂಡತಿ ಕಿತ್ಲಾಟದಲ್ಲಿ ಕೂಸು ಬಡವಾಗೋದು ಬೇಡ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈಗ ನಡೀತಿರುವಂತಹ ಏನು ಗ್ಯಾಸ್ ಸಿಲಿಂಡರಿನ ಗೊಂದಲ ಇದೆ, ಒಂದು ಕಡೆ ಇದು ಖಂಡಿತವಾಗ್ಲೂ ಕೂಡ ಏನು ಸ್ಟ್ರೈಟ್ ಆಫ್ ಹರ್ಮಾಸ್ ಅನ್ನ ಇರಾನ್ ದೇಶ ಬ್ಲಾಕ್ ಮಾಡಿದೆ. ಈ ಸ್ಟ್ರೈಟ್ ಆಫ್ ಹರ್ಮಾಸ್ ಬ್ಲಾಕ್ ಮಾಡಿರೋದ್ರಿಂದ ನಮಗೆ ಬರುತ್ತಿರುವಂತಹ 80-85% ಏನು LPG ಇದೆ ಅದು ಈ ಸ್ಟ್ರೈಟ್ ಆಫ್ ಹರ್ಮಾಸ್ ಇಂದ ಬರೋದ್ರಿಂದ ಖಂಡಿತವಾಗ್ಲೂ ಸಿಲಿಂಡರ್ ಬೆಲೆಗಳಲ್ಲಿ ಏರಿಕೆ ಆಲ್ರೆಡಿ ಆಗಿದೆ. ಏನು ಹತ್ತತ್ರ 60 ರೂಪಾಯಿ ಪ್ರತಿ ಸಿಲಿಂಡರ್ಗೆ ನಾವು ಗೃಹ ಬಳಕೆಯ ಸಿಲಿಂಡರ್ಗಳಲ್ಲಿ ಏರಿಕೆ ಆದರೆ, ಮತ್ತೊಂದು ಕಡೆ ಕಮರ್ಷಿಯಲ್ ಗ್ಯಾಸ್ ಅಥವಾ ಏನು ಹೋಟೆಲ್ಗಳಲ್ಲಿ ಮತ್ತು ನಾನ್ ಡೊಮೆಸ್ಟಿಕ್ ಯೂಸೇಜ್ ಹಾಗೂ ಕಮರ್ಷಿಯಲ್ ಯೂಸೇಜ್ಗಳನ್ನು ಕೂಡ ತಾವು ನೋಡೋದಾದರೆ ಅಲ್ಲೂ ಕೂಡ ಬೆಲೆ ಏರಿಕೆ ಆಗಿದೆ. ಎಸ್ಪೆಷಲಿ ಕಮರ್ಷಿಯಲ್ ಯೂಸೇಜ್ಗಳಿಗೆ 115 ರೂಪಾಯಿ ಪ್ರತಿ ಸಿಲಿಂಡರ್ಗೆ ಏನು ಏರಿಕೆ ಆಗಿದೆ, ಇದು ಖಂಡಿತವಾಗ್ಲೂ ಕೂಡ
ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನು ಎಸ್ಪೆಷಲಿ ಸೌದಿ ಆಗಿರ್ಬೋದು, ಕತಾರ್ ಆಗಿರ್ಬೋದು, ಇಲ್ಲಿಂದ ಬರುವಂತಹ LPG ಏನಿದೆ ಅದು ಇವಾಗ ಸ್ಟ್ರೈಟ್ ಆಫ್ ಹರ್ಮಾಸ್ ಅನ್ನ ಇರಾನ್ ಇಸ್ರೇಲ್ ಯುದ್ಧದಿಂದ ಈ ಇರಾನ್ ಏನು ಸ್ಟ್ರೈಟ್ ಆಫ್ ಹರ್ಮಾಸ್ ಅನ್ನ ಬ್ಲಾಕ್ ಮಾಡಿದೆ, ಹಾಗಾಗಿ ಖಂಡಿತವಾಗ್ಲೂ ಈ LPG ದರಗಳಲ್ಲಿ ಏರಿಕೆಯನ್ನ ನಾವು ಕಾಣ್ತಾ ಇದ್ದೀವಿ. ಹಾಗೂ ಕಚ್ಚಾ ತೈಲದ ಬೆಲೆಗಳಲ್ಲೂ ಕೂಡ ಬರುವ ದಿವಸಗಳಲ್ಲಿ ಯುದ್ಧ ಮುಂದುವರೆದಷ್ಟು ಕೂಡ ಏರಿಕೆಯನ್ನ ಖಂಡಿತವಾಗ್ಲೂ ನಾವು ನೋಡಬಹುದು. ಎಸ್ಪೆಷಲಿ ಭಾರತಕ್ಕೆ ಬರುವಂತಹ ಪೆಟ್ರೋಲ್ ಡೀಸೆಲ್ ಅನ್ನ ತಾವು ನೋಡೋದಾದ್ರೆ 40% ಭಾಗ ನಮ್ಮ ಕಚ್ಚಾ ತೈಲಗಳು ಏನು ಬರ್ತಾ ಇದೆ ಅದು ಈ ಸ್ಟ್ರೈಟ್ ಆಫ್ ಹರ್ಮಾಸ್ ಇಂದ ಬರ್ತಾ ಇದೆ. ಏನಿದು ಸ್ಟ್ರೈಟ್ ಆಫ್ ಹರ್ಮಾಸ್ ಅಂದ್ರೆ ಈ ಒಂದು ಜಾಗವನ್ನ ಇರಾನ್ ಅದರ ಕಂಟ್ರೋಲಲ್ಲಿ ಇಡ್ಕೊಂಡು ಯಾವುದೇ ರೀತಿಯಾದಂತಹ ಕಚ್ಚಾ ತೈಲ ಆಗಿರ್ಬೋದು, LPG ಆಗಿರ್ಬೋದು, ಇಲ್ಲಿ ಹೋಗ್ದರಂಗೆ ಅವರು ಬ್ಲಾಕ್ ಮಾಡಿದ್ದಾರೆ. ಈಗ ಉದಾಹರಣೆಗೆ ಒಂದು ಸಣ್ಣ ನದಿ ಇದೆ, ನೀವು ಆ ನದಿ ದಾಟಬೇಕು ಅಂದ್ರೆ ದೋಣಿಯಲ್ಲಿ ಹೋಗ್ತೀರಾ, 10 ರೂಪಾಯಿ ತಗೊಳುತ್ತೆ, 10 ನಿಮಿಷಕ್ಕೆ ಹೋಗ್ಬಿಡ್ತೀರಾ ಅಂತ ಅನ್ಕೊಳ್ಳೋಣ. ಇವಾಗ ಆ ನದಿಯನ್ನ ಬ್ಲಾಕ್ ಮಾಡಿದ್ರೆ ನೀವೇನ ಇವಾಗ ರೋಡ್ ಮುಖಾಂತರ ಹೋಗ್ತೀರಾ, ಬಳಸಿ ಹೋಗ್ತೀರಾ ಅಂದ್ರೆ 10 ನಿಮಿಷ ಆಗೋ ಕೆಲಸ ಇವಾಗ 1 ಅವರ್ ತಗೊಳ್ತಾ ಇದೆ ಹೋಗೋದಕ್ಕೆ. ಹಾಗೂ 10 ರೂಪಾಯಲ್ಲಿ ನೀವು ಜಸ್ಟ್ ನದಿ ದಾಟ್ತಾ ಇದ್ರಿ 10 ನಿಮಿಷಕ್ಕೆ, ಇವಾಗ ಅದೇ ನದಿಯನ್ನ ದಾಟೋದಕ್ಕೆ 1 ಅವರ್ ತಗೊಂತಿದ್ದೀರಾ. 10 ರೂಪಾಯಿ ಆಗ್ತಿದ್ದಂತಹ ಖರ್ಚು ಇವಾಗ 100 ರೂಪಾಯಿ 200 ರೂಪಾಯಿ ಆಗ್ತಿದೆ ಅಂದ್ರೆ ಖಂಡಿತವಾಗ್ಲೂ ಒಂದ್ ಕಡೆ ಟೈಮು ಜಾಸ್ತಿ ಆಗ್ತಾ ಇದೆ, ಮತ್ತೊಂದು ಕಡೆ ಖರ್ಚು ಜಾಸ್ತಿ ಆಗ್ತಾ ಇದೆ. ಅದೇ ತರ ಕಚ್ಚಾ ತೈಲದ ಬೆಲೆಗಳು ಮತ್ತೆ LPG ದರಗಳಲ್ಲೂ ಕೂಡ ಈ ಏರಿಕೆ ಯುದ್ಧ ಜಾಸ್ತಿ ದಿವಸ ನಡೆದಷ್ಟು ಕೂಡ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳು ಹಾಗೂ LPG ದರಗಳಲ್ಲಿ ಏರಿಕೆ ಆದಾಗ ನಮ್ಮಲ್ಲೂ ಕೂಡ ಆ ಏರಿಕೆಯ ಬಿಸಿ ಖಂಡಿತವಾಗ್ಲೂ ತಟ್ಟುತ್ತೆ. ಹಾಗೂ ಆರ್ಟಿಫಿಷಿಯಲ್ ಅಥವಾ ಕೃತಕವಾಗಿ ಇಂತಹ ಸಮಯವನ್ನ ಬಳಸ್ಕೊಂಡು ಅನೇಕ ಜನ ಈ ಆಪರ್ಚುನಿಟಿಯನ್ನ ಉಪಯೋಗಿಸ್ಕೊಂಡು ಕೂಡ ಅನೇಕ ಜನ ಈ ಬೆಲೆಗಳ ಏರಿಕೆಗೂ ಕೂಡ ಕಾರಣ ಆಗ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತೀನಿ. ಪೆಟ್ರೋಲ್ ಡೀಸೆಲ್ ದರಗಳಲ್ಲಿ ಏರಿಕೆ ಖಂಡಿತವಾಗ್ಲೂ ಇದೇ ರೀತಿ ಯುದ್ಧ ಮುಂದುವರೆದರೆ ಆಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾಕೆ ಅಂದ್ರೆ 1 ತಿಂಗಳ ಹಿಂದೆ ನೀವು ಪೆಟ್ರೋಲ್ ಡೀಸೆಲ್ಗಳನ್ನ ನೋಡೋದಾಯ್ತು ಅಂದ್ರೆ ಅಥವಾ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಎಷ್ಟಿದೆ ಕಚ್ಚಾ ತೈಲದ ಬೆಲೆ 1 ತಿಂಗಳ ಹಿಂದೆ ಅಂದ್ರೆ ಕೇವಲ $60 ಪ್ರತಿ ಬ್ಯಾರೆಲ್ಗೆ ಇದ್ದಂತಹ ಕಚ್ಚಾ ತೈಲ ಏನು ಹತ್ತತ್ರ $119 $120 ಪ್ರತಿ ಬ್ಯಾರೆಲ್ಗೆ ಕಚ್ಚಾ ತೈಲ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತಲುಪಿತ್ತು. ಅಂದ್ರೆ ಹತ್ತತ್ರ 100% ಏರಿಕೆ. $60 ಪ್ರತಿ ಬ್ಯಾರೆಲ್ಗಿದ್ದಂಥ ಕಚ್ಚಾ ತೈಲ $119 $120 ಪ್ರತಿ ಬ್ಯಾರೆಲ್ಗೆ ಹೋದಾಗ ಖಂಡಿತವಾಗ್ಲೂ ನಮಗೂ ಕೂಡ ಪೆಟ್ರೋಲ್ ಡೀಸೆಲ್ ದರಗಳಲ್ಲಿ ಏರಿಕೆಯನ್ನ ನಾವು ಕಾಣಬೇಕು. ಆದರೆ ಇವಾಗವರೆಗೂ ಕೂಡ ಏನಾಗಿದೆ ಅಂದ್ರೆ ಗೌರ್ಮೆಂಟು ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ಗಳಾಗಿರ್ಬೋದು ಅಥವಾ ಆಲ್ರೆಡಿ ಕಚ್ಚಾ ತೈಲದ ಬೆಲೆಗಳು ಕಡಿಮೆ ಇದ್ದಾಗಲೂ ಕೂಡ ಭಾರಿ ಪ್ರಮಾಣದ ಯಾವುದೇ ಇಳಿಕೆಯನ್ನ ಕಚ್ಚಾ ತೈಲದಲ್ಲಿ ಮಾಡಿರಲಿಲ್ಲ. ಅಲ್ಲಾದಂತಹ ಲಾಭಾಂಶ ಏನಿದೆ ಇಂತಹ ಸಮಯದಲ್ಲಿ ಅದನ್ನ ಬಳಕೆ ಮಾಡಿಕೊಂಡು ಕಚ್ಚಾ ತೈಲ ಇದೇ ರೀತಿ ಭಾರಿ ಪ್ರಮಾಣದ ಏರಿಕೆ ಆಗಿದ್ರೂ ಕೂಡ ನಮ್ಮಲ್ಲಿ ಯಾವುದೇ ರೀತಿ ಪೆಟ್ರೋಲ್ ಡೀಸೆಲ್ ದರಗಳ ಏರಿಕೆಯನ್ನ ಇದುವರೆಗೂ ಕೂಡ ಕೇಂದ್ರ ಸರ್ಕಾರ ಮಾಡಿಲ್ಲ. ಆದರೆ ಏನು $120 ಪ್ರತಿ ಬ್ಯಾರೆಲ್ಗೆ ಕಚ್ಚಾ ತೈಲ ಹೋದಾಗ ಟ್ರಂಪ್ ಖಂಡಿತವಾಗ್ಲೂ ರಷ್ಯಾದಿಂದ ನೀವು ಆಯಿಲ್ ಅನ್ನ ಇನ್ನ 1 ತಿಂಗಳು ಖರೀದಿ ಮಾಡಿ ನಾವು ಯಾವುದೇ ರೀತಿಯಾದಂತಹ ಟ್ಯಾರಿಫ್ಗಳನ್ನ ನಿಮಗೆ ಎಕ್ಸ್ಟ್ರಾ ಹಾಕೋದಿಲ್ಲ ಅನ್ನೋದನ್ನು ಕೂಡ ಹೇಳಿದ್ರು. ಮತ್ತೆ ರಷ್ಯಾ ಮೇಲೆ ಆಯಿಲ್ ಸ್ಯಾಂಕ್ಷನ್ಸ್ ಗಳನ್ನ ಏನ್ ಹಾಕಿದ್ದಾರೆ ಅದನ್ನು ಕೂಡ ಖಂಡಿತವಾಗ್ಲೂ ತಾತ್ಕಾಲಿಕವಾಗಿ ಹಿಂಪಡೆಯುವ ಮುಖಾಂತರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳನ್ನ ಇಳಿಕೆ ಮಾಡೋದಕ್ಕೋಸ್ಕರ ಟ್ರಂಪ್ ಖಂಡಿತವಾಗ್ಲೂ ಎಲ್ಲಾ ರೀತಿಯಾದಂತಹ ಸಾಹಸಗಳನ್ನ ಮಾಡ್ತಾ ಇದ್ದಾರೆ. ಆದರೆ ಮತ್ತೊಂದು ಕಡೆ ಇರಾನ್ ಖಂಡಿತವಾಗ್ಲೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳನ್ನು ಏರಿಕೆ ಮಾಡೋದಕ್ಕೋಸ್ಕರ ಒಂದು ಗಲ್ಫ್ ರಾಷ್ಟ್ರಗಳಲ್ಲೂ ಕೂಡ ಅನೇಕರು ಅವರ ಉತ್ಪಾದನೆಯನ್ನೇ ಕಚ್ಚಾ ತೈಲದ ಉತ್ಪಾದನೆಯನ್ನೇ ಕಡಿಮೆ ಮಾಡಿದ್ದಾರೆ. ಮತ್ತೊಂದು ಕಡೆ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನ ಏನು ಬ್ಲಾಕ್ ಮಾಡಿದ್ದಾರೆ ಅದರಿಂದ ಹತ್ತತ್ರ ಇಡೀ ವಿಶ್ವಕ್ಕೆ ಹೋಗುವಂತಹ 20-25% ಕಚ್ಚಾ ತೈಲ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇಂದ ಹೋಗ್ತಾ ಇದೆ. ಭಾರತಕ್ಕೆ ಬರುವಂತಹ 40% ಕಚ್ಚಾ ತೈಲ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇಂದನೇ ಬರ್ತಾ ಇದೆ. ಹಾಗೂ 80-85% LPG ಬರೋದು ಭಾರತಕ್ಕೆ ಖಂಡಿತವಾಗ್ಲೂ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಮುಖಾಂತರನೇ ಇರೋದ್ರಿಂದ ಈ ಎಲ್ಲ ಬ್ಲಾಕೇಜ್ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನ ಮಾಡಿರೋದ್ರಿಂದ ಈ ರೀತಿ ಕಚ್ಚಾ ತೈಲದ ಬೆಲೆಗಳಲ್ಲಿ ಹಾಗೂ ಏನು LPG ದರಗಳಲ್ಲೂ ಕೂಡ ಏರಿಕೆಯನ್ನು ನಾವು ಕಾಣ್ತಾ ಇದ್ದೀವಿ. ಒಂದು ಯುದ್ಧ ಖಂಡಿತವಾಗ್ಲೂ ನಿಲ್ಲಬೇಕು. ಇದಕ್ಕೆ ಟ್ರಂಪ್ಗೆ ಒಳ್ಳೆ ಬುದ್ಧಿ ಬರಬೇಕು. ಇರಾನ್ ಇಸ್ರೇಲು ಕೂಡ ಇದನ್ನ ಖಂಡಿತವಾಗ್ಲೂ ಸಡ್ಲೀಕರಿಸಿ ಇಡೀ ವಿಶ್ವಕ್ಕೆ ಒಳ್ಳೇದಾಗ್ಲಿ ಅಂತ ಇವ್ರು ಯುದ್ಧವನ್ನ ಎಷ್ಟು ಬೇಗ ನಿಲ್ಲಿಸ್ತಾರೋ
ಅಷ್ಟು ಬೇಗ ಕಚ್ಚಾ ತೈಲದ ಬೆಲೆಗಳು ಹಾಗೂ LPG ದರಗಳಲ್ಲಿ ಇಳಿಕೆಯನ್ನು ನಾವು ಕಾಣ್ತೀವಿ. ಮತ್ತೊಂದು ಕಡೆ ಅಟ್ಲೀಸ್ಟ್ ಆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನ ಏನು ಇರಾನ್ ಬ್ಲಾಕ್ ಮಾಡಿದೆ, ಆ ಬ್ಲಾಕ್ ಅನ್ನ ಅಟ್ಲೀಸ್ಟ್ ಅವ್ರು ರಿಲೀಸ್ ಮಾಡ್ತು ಅಂದ್ರೆ ಅವಾಗೂ ಕೂಡ ಕಚ್ಚಾ ತೈಲದ ಬೆಲೆಗಳಲ್ಲಿ ಇಳಿಕೆಯನ್ನ ಕಾಣ್ತೀವಿ. ಏನು $60 ಪ್ರತಿ ಬ್ಯಾರಲ್ ಒಂದೂವರೆ ತಿಂಗಳು ಹಿಂದೆ ಇದ್ದಂತಹ ಕಚ್ಚಾ ತೈಲ ಇವಾಗ $119-120 ಪ್ರತಿ ಬ್ಯಾರಲ್ಗೆ ಹೋಗಿದ್ದಿದ್ದು ಈಗ ತಿರ್ಗಾ ವಾಪಸ್ ಇಳಿಕೆ ಆಗಿ ಹತ್ತತ್ರ $90 ಪ್ರತಿ ಬ್ಯಾರಲ್ ಹತ್ರ ಇದೆ. ಆದರೆ ಕ್ರೂಡ್ ಆಯಿಲ್ ಎಷ್ಟು ವಾಲಟೈಲ್ ಇದೆ ಅಂದ್ರೆ ಪ್ರತಿ ಸೆಕೆಂಡ್ಗೆ ಪ್ರತಿ ನಿಮಿಷಕ್ಕೂ ಕೂಡ ಯಾವ ರೀತಿ ಯುದ್ಧದಲ್ಲಿ ಬದಲಾವಣೆ ಆಗ್ತಾ ಇದೆಯೋ ಅದೇ ರೀತಿ ಇಲ್ಲೂ ಕೂಡ ಕಚ್ಚಾ ತೈಲದ ಬೆಲೆಗಳಲ್ಲಿ ಭಾರಿ ಪ್ರಮಾಣದ ಏರಿಕೆ ಇಳಿಕೆಯೂ ಕೂಡ ಆಗ್ತಾ ಇದೆ. ಈಗಿರುವ ಪರಿಸ್ಥಿತಿಯಲ್ಲಿ ಹತ್ತತ್ರ $90 ಪ್ರತಿ ಬ್ಯಾರಲ್ಗೆ ಕಚ್ಚಾ ತೈಲ ಇದೆ. ಅಂದ್ರೆ $120 ಪ್ರತಿ ಬ್ಯಾರಲ್ಗೆ ಹೋದಂತಹ ಕಚ್ಚಾ ತೈಲ ಯಾವಾಗ ರಷ್ಯನ್ ಆಯಿಲ್ ಅನ್ನ ಖಂಡಿತವಾಗ್ಲೂ ಇಂಡಿಯಾ ತಗೋಬಹುದು ಹಾಗೂ ರಷ್ಯಾಗಿರುವಂತಹ ನಿರ್ಬಂಧನೆಗಳೇನಿತ್ತು ಅದನ್ನು ಕೂಡ ಖಂಡಿತವಾಗ್ಲೂ ಟ್ರಂಪ್ ಹೇಳಿದ್ರು ನಾನು ಇನ್ಯಾವುದೇ ರೀತಿಯಾದ ನಿರ್ಬಂಧಗಳನ್ನ ಲಿಫ್ಟ್ ಮಾಡ್ತೀನಿ ಈಗಿರುವಂತಹ ರೆಸ್ಟ್ರಿಕ್ಷನ್ಸ್ ಅಂತ ಹೇಳಿದ ಮೇಲೆ $120 ಪ್ರತಿ ಬ್ಯಾರಲ್ಗಿದ್ದಂತಹ ಕಚ್ಚಾ ತೈಲ ವಾಪಸ್ $90 ಪ್ರತಿ ಬ್ಯಾರಲ್ಗೆ ಬಂದಿದೆ. ಆದರೆ ಈಗಲೂ ಕೂಡ ಒಂದು ತಿಂಗಳಿಂದ ಇದ್ದಂತಹ $60 ಪ್ರತಿ ಬ್ಯಾರಲ್ ಎಲ್ಲಿದೆ? ಈಗ ಇಳಿಕೆ ಆದ ನಂತರ $120 ಇಂದ $90 ಪ್ರತಿ ಬ್ಯಾರಲ್ಗೆ ಬಂದಾದ ನಂತರವೂ ಕೂಡ ಈಗಲೂ ಕೂಡ $60 ಇಂದ ಕಂಪೇರ್ ಮಾಡಿದ್ರೆ 50% ಏರಿಕೆ, ಅಂದ್ರೆ $60 ಇಂದ $90 ಅಂದ್ರೆ 50% ಏರಿಕೆ ಆಗಿದೆ. ಹಾಗಾಗಿ ಕಚ್ಚಾ ತೈಲದ ಬೆಲೆಗಳನ್ನ ಏನು ಎಸ್ಪೆಷಲಿ ಪೆಟ್ರೋಲ್ ಡೀಸೆಲ್ ದರಗಳು ಇಷ್ಟೇ ಇದ್ರೂ ಕೂಡ ಕೇಂದ್ರ ಸರ್ಕಾರ ಯಾವುದೇ ರೀತಿಯಾದ ಏರಿಕೆ ಮಾಡಿಲ್ಲ ಅಂದ್ರೂ ಕೂಡ ಅವರು ಎಷ್ಟಂತ ಹೊರೆಯನ್ನ ಎತ್ಕೊಳ್ತಾರೆ ಹಾಗೂ ಎಷ್ಟು ದಿವಸಕ್ಕೆ ಅಂತಹ ಹೊರೆಯನ್ನ ಎತ್ಕೊಳ್ತಾರೆ. ಹಾಗಾಗಿ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನ ಖಂಡಿತವಾಗ್ಲೂ ಇರಾನ್ ಸಡಲೀಕರಿಸಿ ಅಲ್ಲಿ ಕಚ್ಚಾ ತೈಲ ಮತ್ತೆ LPG ಸಾಗಾಣಿಕೆಯನ್ನ ಫ್ರೀ ಆಗಿ ಬಿಡಬೇಕು. ಮತ್ತೆ ಯುದ್ಧ ಎಷ್ಟು ಬೇಗ ನಿಲ್ಲುತ್ತೋ ಅಷ್ಟು ಬೇಗ ಇದು ಎಲ್ಲರಿಗೂ ಕೂಡ ಒಳ್ಳೇದು ಅನ್ನೋದನ್ನ ಹೇಳ್ತೀನಿ. ಒಂದು ಕಡೆ ಅನೇಕ ಜನ ಕೇಳ್ತಾರೆ, ಇರಾನ್ ಅಲ್ಲಿ ಇಸ್ರೇಲ್ ಅಲ್ಲಿ ಯುದ್ಧ ನಡೀತಾ ಇದ್ರೆ ಅದು ಭಾರತ ದೇಶಕ್ಕೆ ಯಾಕೆ ಇಂಪ್ಯಾಕ್ಟ್ ಮಾಡಬೇಕು ಅಂತ. ಇಲ್ಲಿ ನಾವೇನ್ ತಿಳ್ಕೋಬೇಕು, ಭಾರತ ದೇಶ ಕಚ್ಚಾ ತೈಲವನ್ನ ಆಮದು ಮಾಡ್ಕೊಳುತ್ತೆ. ಅದೇ ರೀತಿ LPG ಅನ್ನು ಕೂಡ ನಾವು ಖಂಡಿತವಾಗ್ಲೂ ಕತಾರ್ ಹಾಗೂ ಅನೇಕ ಸೌದಿ ಅರೇಬಿಯಾ ಈ ತರ ನಾವು ಇಂಪೋರ್ಟ್ ಮಾಡ್ಕೊಳೋದ್ರಿಂದ ಪ್ರತಿ $1 ಕಚ್ಚಾ ತೈಲದ ಬೆಲೆಯಲ್ಲಿ ಏರಿಕೆ ಆದರೆ ಹತ್ತತ್ರ $2 ಬಿಲಿಯನ್ ನಷ್ಟವನ್ನ ನಾವು ಇಂಪೋರ್ಟ್ ಬಿಲ್ ಜಾಸ್ತಿ ಕಟ್ಟೋದ್ರಿಂದ ಖಂಡಿತವಾಗ್ಲೂ ನಮ್ಮ ಆರ್ಥಿಕ ಪರಿಸ್ಥಿತಿ ಮೇಲೆ ಅಷ್ಟು ಹೊಡೆತ ಬೀಳುತ್ತೆ. ಹಾಗಾಗಿ ಖಂಡಿತ ಇರಾನ್ ಇಸ್ರೇಲ್ ನಲ್ಲಿ ಯುದ್ಧ ನಡೀತಿದ್ರೂ ಕೂಡ ಭಾರತ ದೇಶದ ಮೇಲೆ ಪರಿಣಾಮ ಯಾಕಾಗತ್ತೆ ಅಂದ್ರೆ ಕಚ್ಚಾ ತೈಲವನ್ನ ಭಾರತ ಆಮದು ಮಾಡ್ಕೊಳೋದ್ರಿಂದ ಈ ಯುದ್ಧದಿಂದ ಕಚ್ಚಾ ತೈಲದ ಬೆಲೆಗಳು ಏರಿಕೆ ಆಗೋದ್ರಿಂದ ಖಂಡಿತವಾಗ್ಲೂ ಭಾರತದ ಆರ್ಥಿಕ ಪರಿಸ್ಥಿತಿ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕೊಡುತ್ತೆ. ಅಂದ್ರೆ ವಿತ್ತೀಯ ಕೊರತೆ ಅಥವಾ ಫಿಸಿಕಲ್ ಡೆಫಿಸಿಟ್ ಅಂತ ನಾವೇನ್ ಹೇಳ್ತೀವಿ ಅದು ಖಂಡಿತ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಇಂಪೋರ್ಟ್ ಬಿಲ್ ಜಾಸ್ತಿ ಆದಷ್ಟು ಕೂಡ ನಮ್ಮ ಫಿಸಿಕಲ್ ಡೆಫಿಸಿಟ್ ಖಂಡಿತವಾಗ್ಲೂ ಜಾಸ್ತಿ ಆಗುತ್ತೆ. ಮತ್ತೊಂದು ಕಡೆ ನೋಡೋದಾದ್ರೆ ಇನ್ಫ್ಲೇಷನ್ ಅಥವಾ ಹಣದುಬ್ಬರವು ಕೂಡ ಜಾಸ್ತಿ ಆಗುತ್ತೆ. ಪ್ರತಿನಿತ್ಯ ಬಳಕೆಯಾಗುವಂತಹ ವಸ್ತುಗಳ ಬೆಲೆಗಳಲ್ಲಿ ಖಂಡಿತವಾಗ್ಲೂ ಏರಿಕೆ ಆಗುತ್ತೆ. ಯಾಕೆ ಅಂದ್ರೆ ಯಾವಾಗ ಪೆಟ್ರೋಲ್ ಡೀಸೆಲ್ ದರಗಳು LPG ದರಗಳು ಏರಿಕೆ ಆಗುತ್ತೋ ಪ್ರತಿನಿತ್ಯ ಬಳಸುವಂತ ವಸ್ತುಗಳು ಅಕ್ಕಿ, ಬೇಳೆ, ಗೋಧಿ, ತರಕಾರಿ, ಹಣ್ಣು ಈ ತರ ಎಲ್ಲ ದಿನನಿತ್ಯದ ವಸ್ತುಗಳ ಬಳಕೆಯ ದರಗಳಲ್ಲಿ ಏರಿಕೆ ಆಗುತ್ತೆ. ಸಾಗಾಣಿಕೆ ವೆಚ್ಚ ಜಾಸ್ತಿ ಆದಾಗೆಲ್ಲ ಖಂಡಿತವಾಗ್ಲೂ ಕೂಡ ನಾವು ಡೈಲಿ ಯೂಸೇಜ್ ಆರ್ಟಿಕಲ್ಸಿನ ಬೆಲೆ ಜಾಸ್ತಿ ಆಗುತ್ತೆ. ಇದರಿಂದ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ಇದರಿಂದ ಫಿಸಿಕಲ್ ಡೆಫಿಸಿಟ್ ಜಾಸ್ತಿ ಆಗುತ್ತೆ. ಹಾಗಾಗಿ ಆರ್ಥಿಕ ಪರಿಸ್ಥಿತಿ ಮೇಲೆ ಇದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಭಾರತಕ್ಕೆ ಕೊಡುತ್ತೆ ಅನ್ನೋದನ್ನ ಹೇಳ್ತೀನಿ. ಮುಖ್ಯವಾಗಿ ಅನೇಕ ಜನ ಇವತ್ತು ಕೇಳ್ತಿರೋ ಪ್ರಶ್ನೆ ಏನು ಅಂದ್ರೆ ನಮ್ಮಲ್ಲಿರುವಂತಹ ಪೆಟ್ರೋಲ್ ಡೀಸೆಲ್ನ ಸ್ಟೋರೇಜ್ ಅಥವಾ ರಿಸರ್ವ್ ಎಷ್ಟಿದೆ ಅಂತ. ಒಂದ್ ಕಡೆ 70 ರಿಂದ 75 ದಿವಸಕ್ಕೆ ಬೇಕಾಗುವಂತಹ ಕಚ್ಚಾ ತೈಲ ನಮ್ಮ ಬಳಿ ಇದೆ ಅಂತ ಹೇಳಿದ್ರೆ ಮತ್ತೊಂದು ಕಡೆ ಕೇವಲ ಒಂದು 25 ದಿವಸಕ್ಕೆ ಬೇಕಾಗುವಂತಹ ಕಚ್ಚಾ ತೈಲ ಅಷ್ಟೇ ನಮ್ಮಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಟ್ಟಾರೆ ನಾನು ಹೇಳಬೇಕು ಅಂದ್ರೆ ಆಲ್ರೆಡಿ ಬೇರೆ ದೇಶಗಳನ್ನ ತಾವು ನೋಡೋದಾದ್ರೆ ಜಪಾನ್ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಬಾಂಗ್ಲಾದೇಶ ಆಗಿರ್ಬೋದು, ಚೈನಾ ಆಗಿರ್ಬೋದು, ಇವ್ರು ಎಲ್ಲರ ಮೇಲೂ ಕೂಡ ಖಂಡಿತವಾಗ್ಲೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳ ಏರಿಕೆ ಆಗಿರೋದ್ರಿಂದ ಇವರೆಲ್ಲರ ಮೇಲೆ ಆಲ್ರೆಡಿ ಹೊಡೆತವನ್ನ ಕೊಟ್ಟಿದೆ. ಈ ಯುದ್ಧ ಜಾಸ್ತಿ ದಿವಸ ಮುಂದುವರೆದಷ್ಟು ಕೂಡ ನಮ್ಮಲ್ಲಿರುವಂತಹ ರಿಸರ್ವ್ಗಳೇನಿದೆ
ಆ ರಿಸರ್ವ್ಗಳು ಖಾಲಿ ಆಗ್ತಿದ್ದಂಗೆಲ್ಲವೂ ಕೂಡ ಬೆಲೆಗಳಲ್ಲಿ ಖಂಡಿತವಾಗ್ಲೂ ಏರಿಕೆಯನ್ನು ನಾವು ಮುಂದಿನ ದಿನಗಳಲ್ಲಿ ಕಾಣ್ತೀವಿ. ಸೊ ಹಾಗಾಗಿ ಈಗಿರುವ ರಿಸರ್ವ್ ಏನಿದೆ, ಒಂದು ಕಡೆ ಒಂದು 70ರಿಂದ 75 ದಿವಸದ ರಿಸರ್ವ್ ನಮ್ಮ ಹತ್ರ ಇದೆ ಅಂದರೆ, ಮತ್ತೊಂದು ಕಡೆ ಕೆಲವರು ಇಲ್ಲ ಕೇವಲ ಒಂದು 25 ದಿವಸದ ರಿಸರ್ವ್ ಮಾತ್ರ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಯುದ್ಧ ಆಲ್ರೆಡಿ 2ನೇ ವಾರಕ್ಕೆ ಹೋಗಿರೋದ್ರಿಂದ ಎಷ್ಟು ಬೇಗ ಈ ಯುದ್ಧ ನಿಲ್ಲುತ್ತೋ, ಹಾಗೂ ನಾವಿವಾಗ ಅಮೆರಿಕ ಹೇಳ್ತಾ ಇದೆ ನಾವೇನು ನಿಮಗೆ ಟ್ಯಾರಿಫ್ ಅನ್ನ ಜಾಸ್ತಿ ಚಾರ್ಜ್ ಮಾಡಿದ್ವಿ, ನೀವು ರಷ್ಯಾದಿಂದ ಕಚ್ಚಾ ತೈಲವನ್ನ ಖರೀದಿ ಮಾಡ್ತಿರೋದ್ರಿಂದ ನಾವು ನಿಮಗೆ ಏನು ಟ್ಯಾರಿಫಿನ ಹೊರೆಯನ್ನ ಜಾಸ್ತಿ ಮಾಡಿದ್ವಿ, ಇವಾಗ ರಷ್ಯಾಯಿಂದ ಮೋದಿ ಹೇಳ್ತಾ ಇದ್ದಾರೆ ನಾವು ಕಚ್ಚಾ ತೈಲದ ಏನು ಆಮದು ಮಾಡ್ಕೊಂತಿದೀವಿ ಅದನ್ನ ಕಡಿಮೆ ಮಾಡ್ತಾ ಬರ್ತೀವಿ ಅಂತ. ಆಮೇಲೆ ಆಲ್ರೆಡಿ ಟ್ಯಾರಿಫ್ ಅನ್ನ ಇವಾಗ ವಾಪಸ್ 18%ಗೆ ಇಳಿಕೆಯನ್ನು ಆಲ್ರೆಡಿ ಏನು ಮಾಡಿದ್ರು. ಆದರೆ ಇನ್ನೊಂದು ತಿಂಗಳು ನೀವು ರಷ್ಯಾಯಿಂದ ಈ ಟೈಮಲ್ಲಿ ಖಂಡಿತವಾಗ್ಲೂ ಕಚ್ಚಾ ತೈಲವನ್ನ ಬೇಕಾದ್ರೆ ತಗೊಳ್ಳಿ, ನಾವು ನಿಮ್ಗೆ ಯಾವುದೇ ಜಾಸ್ತಿ ಟ್ಯಾರಿಫ್ ಹಾಕೋದಿಲ್ಲ ಅಂತ ಒಂದು ಕಡೆ ಟ್ರಂಪ್ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ರಷ್ಯಾ ಮೇಲೆ ಅವರು ಹಾಕಿರುವಂತಹ ನಿರ್ಬಂಧನೆಗಳನ್ನು ಕೂಡ ನಾವು ವಾಪಸ್ ತಗೊಳ್ತೀವಿ, ಕಚ್ಚಾ ತೈಲವನ್ನ ಅಧಿಕವಾಗಿ ನೀವು ಪ್ರೊಡ್ಯೂಸ್ ಮಾಡಿ, ನಮ್ದೇ ಯಾವುದೇ ರೀತಿಯಾದ ತಂಟೆ ತಕರಾರು ಇಲ್ಲ ಅಂತನೂ ಕೂಡ ಹೇಳ್ತಿರೋದ್ರಿಂದ ಒಂದ್ ಕಡೆ ಟ್ರಂಪ್ ಕಚ್ಚಾ ತೈಲದ ದರಗಳನ್ನ ಕೆಳಗಡೆ ಮಾಡೋದಕ್ಕೋಸ್ಕರ ಜಾಸ್ತಿ ಪ್ರೊಡ್ಯೂಸ್ ಮಾಡಿ ಅಂತ ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಇರಾನು ಯಾವುದೇ ರೀತಿಯಾದಂತಹ ಕಚ್ಚಾ ತೈಲದ ಉತ್ಪಾದನೆಗಳನ್ನ ನಾವು ಕಡಿಮೆ ಮಾಡ್ತೀವಿ, ಕಚ್ಚಾ ತೈಲದ ಬೆಲೆಗಳ ಏರಿಕೆಗೆ ನಾವು ಖಂಡಿತವಾಗ್ಲೂ ಪ್ರಯತ್ನ ಪಡ್ತೀವಿ, ಜೊತೆಗೆ ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ಬ್ಲಾಕ್ ಮಾಡಿರೋದ್ರಿಂದ ಕಚ್ಚಾ ತೈಲದ ಬೆಲೆಗಳಿಗೆ ಖಂಡಿತವಾಗ್ಲೂ ಏರಿಕೆ ಆಗೋದಕ್ಕೆ ಒಂದ್ ಕಡೆ ಇರಾನ್ ಒದ್ದಾಡ್ತಾ ಇದ್ರೆ, ಮತ್ತೊಂದು ಕಡೆ ಖಂಡಿತವಾಗ್ಲೂ ಅಮೆರಿಕ ಕಚ್ಚಾ ತೈಲದ ಬೆಲೆಗಳ ಇಳಿಕೆಗೆ ಏನೇನ್ ಬೇಕೋ ಅದನ್ನ ಕೂಡ ಖಂಡಿತವಾಗ್ಲೂ ಮಾಡ್ತಾ ಇದ್ದಾರೆ. ಈ ಯುದ್ಧ ಜಾಸ್ತಿ ದಿವಸ ನಡೆದಷ್ಟು ಕೂಡ ಷೇರುಪೇಟೆಗೆ ಇದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕೊಡುತ್ತೆ. ಹಾಗೂ ಆಲ್ರೆಡಿ ಹೈಯರ್ ವ್ಯಾಲ್ಯೂಯೇಷನ್ಸ್ ಇಂಡಿಯನ್ ಮಾರ್ಕೆಟ್ ಇದ್ದಿದ್ರಿಂದ ಕಳೆದ 2 ವರ್ಷದಲ್ಲಿ ಯಾವುದೇ ರೀತಿಯಾದಂತಹ ರಿಟರ್ನ್ಗಳನ್ನು ಷೇರು ಮಾರುಕಟ್ಟೆಯಲ್ಲಿ ನಿಮಗೆ ಕಂಡಿಲ್ಲ. ಹಾಗೂ ಎಸ್ಪೆಷಲಿ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಶೇರ್ಗಳನ್ನು ನೋಡೋದಾದರೆ ಭಾರಿ ಪ್ರಮಾಣದ ಕುಸಿತವನ್ನು ನಾವು ಆಲ್ರೆಡಿ ಮಾರ್ಕೆಟಲ್ಲಿ ಕಳೆದ 2 ವರ್ಷದಲ್ಲಿ ನೋಡಿದ್ದೀವಿ. ಹಾಗೂ ಈ ಥರ ಯುದ್ಧ ಬಂದಾಗ ಬರೀ ದೀರ್ಘಾವಧಿಗೆ ಹೂಡಿಕೆ ಮಾಡಬೇಕು ಅಂದರೆ ಅಟ್ಲೀಸ್ಟ್ ನಾನು ಇವತ್ತಿಂದ ಇನ್ನೊಂದು 3 ವರ್ಷ 5 ವರ್ಷಕ್ಕೆ ಹೂಡಿಕೆ ಮಾಡಬೇಕು ಅಂತ ಇರೋರು ಮಾತ್ರ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳು, ಅದರಲ್ಲಿ ಎಸ್ಪೆಷಲಿ ಯಾವ್ಯಾವ ದೊಡ್ಡ ಕಂಪನಿಗಳಿರುತ್ತೆ ಅಂತಹ ಕ್ಷೇತ್ರದ ಶೇರ್ಗಳನ್ನು, ಅಂತಹ ಕ್ಷೇತ್ರದಲ್ಲಿ ಇರುವಂತಹ ಒಳ್ಳೆ ಕಂಪನಿಗಳ ಶೇರ್ಗಳು ನಿಮಗೆ ಕಡಿಮೆ ರೇಟಲ್ಲಿ ಖಂಡಿತವಾಗ್ಲೂ ಇವಾಗ ಸಿಗೋದ್ರಿಂದ ಈಗ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನು ನೋಡೋರು ಮಾತ್ರ ಇಂಥ ಸಮಯದಲ್ಲಿ ಪ್ರತಿಯೊಂದು ಇಳಿಕೆಯಲ್ಲಿ ಹಂತ ಹಂತವಾಗಿ ಹೂಡಿಕೆ ಮಾಡಿ, ಎಲ್ಲ ದುಡ್ಡನ್ನು ಒಟ್ಟಿಗೆ ಹೂಡಿಕೆ ಲಂಸಮ್ ಅಲ್ಲಿ ಮಾಡಬೇಡಿ. ಹಾಗೂ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅನ್ನು ಅವಾಯ್ಡ್ ಮಾಡಿಕೊಂಡು ಪ್ರತಿಯೊಂದು ಇಳಿಕೆಯಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದಾಗತ್ತೆ. ಸೊ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಅನ್ನು ಅವಾಯ್ಡ್ ಮಾಡಿ, ಲಂಸಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ಪ್ರತಿಯೊಂದು ಇಳಿಕೆಯಲ್ಲಿ ಹಂತ ಹಂತವಾಗಿ ಖರೀದಿ ಮಾಡಿ. ಹಾಗೂ ಶಾರ್ಟ್ ಟರ್ಮ್ ನೋಡೋ ಬದಲು ಲಾಂಗ್ ಟರ್ಮ್ ಅನ್ನ ಖಂಡಿತವಾಗ್ಲೂ ನೋಡಿ. ಹಾಗೂ ಸೆಕ್ಟಾರ್ಸ್ಗಳನ್ನು ತಾವು ನೋಡೋದಾದ್ರೆ ಎಸ್ಪೆಷಲಿ ಫಾರ್ಮಾಸಿಟಿಕಲ್ ಸೆಕ್ಟಾರ್ಸ್ಗಳಾಗಿರ್ಬೋದು, ಹಾಗೂ ಎಸ್ಪೆಷಲಿ ಬ್ಯಾಂಕಿಂಗ್ ಮತ್ತು ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಸೆಕ್ಟಾರ್ಗಳಾಗಿರ್ಬೋದು, ಹಾಗೂ ಅದರಲ್ಲೂ ಕೂಡ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳು ಅಂತ ನಾನು ಹೇಳ್ತಾ ಇದ್ದೀನಿ. ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಅಂದರೆ ಏನು? ಎಸ್ಪೆಷಲಿ ದೊಡ್ಡ ದೊಡ್ಡ ಕಂಪನಿಗಳು. ನಾನು ಇವಾಗ ಹೇಳ್ದಂಗೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಎಸ್ಪೆಷಲಿ ಪಬ್ಲಿಕ್ ಸೆಕ್ಟಾರ್ ಬ್ಯಾಂಕ್ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ಅದೇ ರೀತಿ ಪ್ರೈವೇಟ್ ಸೆಕ್ಟಾರ್ ಬ್ಯಾಂಕ್ ಅಂದರೆ HDFC ಬ್ಯಾಂಕ್ ಆಗಿರ್ಬೋದು, ICICI ಬ್ಯಾಂಕ್ ಆಗಿರ್ಬೋದು. ಈ ಥರ ಲಾರ್ಜ್ ಕ್ಯಾಪ್ ಕ್ಷೇತ್ರದಲ್ಲಿ ಮಾತ್ರ ಹೂಡಿಕೆ ಮಾಡಿ. ಹಾಗೂ IT ಸೆಕ್ಟಾರು ಕೂಡ AI ಇಂದ ಭಾರಿ ಹೊಡೆತವನ್ನ ತಿಂದಿದೆ. ಹಾಗೂ ಅವರ ಬಿಸ್ನೆಸ್ಗಳೇ ಡಿಸ್ರಪ್ಟ್ ಆಗ್ತಿರೋದ್ರಿಂದ ಈ IT ಕ್ಷೇತ್ರವನ್ನ ಖಂಡಿತವಾಗ್ಲೂ ಅವಾಯ್ಡ್ ಮಾಡೋದು ಉತ್ತಮ ಆಗತ್ತೆ. ಆ ಸ್ಟಾಕ್ಸ್ಗಳು ತುಂಬಾ ಬಿದ್ದಿದೆ, ನಾನು ಖರೀದಿ ಮಾಡಿಬಿಡ್ತೀನಿ ಅನ್ನೋ ಬದಲು AI ಕ್ಲಾರಿಟಿ ಬರೋವರೆಗೂ ಒಂಚೂರು ವೆಯ್ಟ್ ಮಾಡಿ, ಕ್ಲಾರಿಟಿ ಬಂದಾದ ನಂತರ ಬಿಸ್ನೆಸ್ ಸಸ್ಟೈನ್ ಆಗುತ್ತೆ ಅಂತ ಗ್ಯಾರಂಟಿ ಸಿಕ್ಕಿದಾಗ ನಂತರ IT ಕ್ಷೇತ್ರದ ಶೇರ್ಗಳನ್ನು ನೋಡ್ಬೋದು, ಇಲ್ಲ ಅವಾಯ್ಡ್ ಮಾಡಿ. ಆಮೇಲೆ ಎಸ್ಪೆಷಲಿ ಕ್ರೂಡ್ ಆಯಿಲ್ ಪ್ರೈಸಸ್ಸು ಜಾಸ್ತಿ ಆದಷ್ಟು ಕೂಡ ಈ ಅಪ್ಸ್ಟ್ರೀಮ್ ಕಂಪನೀಸ್ಗಳು ಅಂತ ಕರಿತೀವಿ, ಅಂದರೆ ರಿಲಯನ್ಸ್ ಇಂಡಸ್ಟ್ರಿ ಆಗಿರ್ಬೋದು, ONGC ಆಗಿರ್ಬೋದು, ಕಚ್ಚಾ ತೈಲ ಮೇಲೋದಷ್ಟು ಕೂಡ ಇವರಿಗೆ ಬೆನಿಫಿಟ್ ಕೊಡುತ್ತೆ. ಈ ಥರ ಶೇರ್ಸ್ಗಳು ಉತ್ತಮ. ಆದರೆ ಕಚ್ಚಾ ತೈಲ ಮೇಲೋದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ಗಳು BPCL, HPCL, IOC ಇವ್ರಿಗೆ ಕಚ್ಚಾ ತೈಲ ಜಾಸ್ತಿ ಆದಷ್ಟು ಕೂಡ ಆ ಶೇರ್ಗಳಲ್ಲಿ ಇಳಿಕೆಯನ್ನು ನಾವು ಕಾಣ್ತೀವಿ. ಹಾಗಾಗಿ ಅದರಲ್ಲೂ ಕೂಡ ಎಸ್ಪೆಷಲಿ ಒಂದು ಕಡೆ ಕಚ್ಚಾ ತೈಲ ಆದರೆ ಮತ್ತೊಂದು ಕಡೆ
ಎಸ್ಪೆಷಲಿ ಮೆಟಲ್ಸ್ ಕ್ಷೇತ್ರದ ಶೇರ್ಗಳಲ್ಲಿ ಆಯ್ಕೆ ಮಾಡಿ ಹೂಡಿಕೆ ಮಾಡಬಹುದು. ಒಂದ್ ಕಡೆ ಗೋಲ್ಡ್ ಸಿಲ್ವರ್ ಆಲ್ರೆಡಿ ರಿಟರ್ನ್ಸ್ ಗಳನ್ನ ಕೊಟ್ಟಿದ್ರೆ, ಮತ್ತೊಂದು ಕಡೆ ಅಲ್ಯೂಮಿನಿಯಂ ಆಗಿರ್ಬೋದು, ಕಾಪರ್ ಆಗಿರ್ಬೋದು, ಇಂಥ ಕ್ಷೇತ್ರದ ಶೇರ್ಗಳನ್ನ ಖಂಡಿತವಾಗ್ಲೂ ಇನ್ವೆಸ್ಟ್ಮೆಂಟ್ಗೆ ನೋಡಬಹುದು. ಹಿಂದೂಸ್ತಾನ್ ಕಾಪರ್ ಆಗಿರ್ಬೋದು, ಅದೇ ರೀತಿ ಅಲ್ಯೂಮಿನಿಯಂ ಅಲ್ಲಿ ಎಸ್ಪೆಷಲಿ ವೇದಾಂತ ಆಗಿರ್ಬೋದು, ಹಿಂಡಾಲ್ಕೋ ಆಗಿರ್ಬೋದು, ನ್ಯಾಷನಲ್ ಅಲ್ಯೂಮಿನಿಯಂ ಆಗಿರ್ಬೋದು, ಈ ತರ ಕಾಪರ್ ಮತ್ತೆ ಅಲ್ಯೂಮಿನಿಯಂ ಕ್ಷೇತ್ರದ ಶೇರ್ಸ್ಗಳಲ್ಲೂ ಕೂಡ ಎಸ್ಪೆಷಲಿ ಮೆಟಲ್ಸ್ ಅಲ್ಲಿ ನಾವು ಏರಿಕೆಯನ್ನ ನೋಡಬಹುದು. ಸೊ ಹಾಗಾಗಿ ಇಂತಹ ಸೆಕ್ಟಾರ್ಸ್ ಮತ್ತೆ ಸ್ಟಾಕ್ಸ್ ಗಳ ಆಯ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಚಿನ್ನ ಬೆಳ್ಳಿ ದರಗಳ ಬಗ್ಗೆ ಮಾತನಾಡೋದಾದ್ರೆ, ಯುದ್ಧ ಇರಾನ್ ಇಸ್ರೇಲ್ ನಡುವೆ ಜಾಸ್ತಿ ದಿವಸ ನಡೆದಷ್ಟು ಕೂಡ ಗೋಲ್ಡ್ ಮತ್ತೆ ಸಿಲ್ವರ್ ಸೇಫ್ ಅಸೆಟ್ಸ್ ಆಗಿರೋದ್ರಿಂದ ಅದರಲ್ಲಿ ಏರಿಕೆಯನ್ನ ಖಂಡಿತವಾಗ್ಲೂ ನಾವು ಕಾಣ್ತೀವಿ. ಹಾಗಾಗಿ ಎಸ್ಪೆಷಲಿ ಈಗಿರುವ ಬೆಲೆಗಳನ್ನ ನೋಡೋದಾದ್ರೆ ಬೆಳ್ಳಿಗೂ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅಥವಾ ಚಿನ್ನದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು. ಆದರೆ ಯಾರ್ಯಾರು ಹೂಡಿಕೆ ದೃಷ್ಟಿ ನೋಡ್ತಾ ಇದ್ದೀರಾ, ನೀವು ಚಿನ್ನವನ್ನ ETF ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಥವಾ ಡಿಮ್ಯಾಟ್ ಅಥವಾ ಪೇಪರ್ ಫಾರ್ಮ್ಯಾಟ್ ಅಲ್ಲಿ ಖರೀದಿ ಮಾಡಿ. ಅವಾಗ ನಿಮಗೆ ಯಾವುದೇ ರೀತಿಯಾದಂತಹ ಮೇಕಿಂಗ್ ಚಾರ್ಜು, ವೇಸ್ಟೇಜು, ವ್ಯಾಲ್ಯೂ ಅಡಿಷನ್ ಇದೆಲ್ಲ ಬರೋದಿಲ್ಲ. ಯಾರ್ಯಾರು ಆಭರಣ ಅಥವಾ ಯಾರ್ಯಾರು ಬಳಕೆ ದೃಷ್ಟಿ ಉಪಯೋಗಕ್ಕೋಸ್ಕರ ನಾನು ತಗೊಳ್ಬೇಕು, ಯಾವುದೋ ಮದುವೆ ಇದೆ ಅಥವಾ ಯಾವುದೋ ಗೃಹ ಪ್ರವೇಶ ಇದೆ, ನಾನು ನೆಕ್ಲೆಸ್ ತಗೊಳ್ತೀನಿ, ನಾನು ಚೈನ್ ತಗೊಳ್ತೀನಿ, ಬಳೆ ತಗೊಳ್ತೀನಿ, ವಾಲೆ ಜುಮ್ಕಿ ತಗೊಳ್ತೀನಿ, ಈ ತರ ಬಳಕೆ ದೃಷ್ಟಿಯಲ್ಲಿರೋರು ಮಾತ್ರ ಚಿನ್ನ ಬೆಳ್ಳಿಯನ್ನ ಖಂಡಿತವಾಗ್ಲೂ ಖರೀದಿ ಮಾಡುವಾಗ ಆಭರಣದ ಮುಖಾಂತರ ಖರೀದಿ ಮಾಡಿ. ಯಾರ್ಯಾರು ಹೂಡಿಕೆ ದೃಷ್ಟಿಯಿಂದ ಚಿನ್ನ ಬೆಳ್ಳಿಯನ್ನ ಖರೀದಿ ಮಾಡಬೇಕು ಅಂತಿದ್ದೀರಾ, ನೀವೆಲ್ಲರೂ ETF ಮುಖಾಂತರ ಇನ್ವೆಸ್ಟ್ಮೆಂಟ್ ಮಾಡೋದು ಉತ್ತಮ ಆಗುತ್ತೆ. ಸೊ ದಟ್ ನಿಮಗೆ ಮೇಕಿಂಗ್ ಚಾರ್ಜು, ವೇಸ್ಟೇಜ್ ಅದೆಲ್ಲ ತಗೊಳ್ಳೋದಿಲ್ಲ. ಹಾಗೂ ಈಗಿರುವ ಸಮಯದಲ್ಲಿ ಗೋಲ್ಡ್ ಇಸ್ ಅ ಗೋಲ್ಡನ್ ಇನ್ವೆಸ್ಟ್ಮೆಂಟ್ ಕಂಪೇರ್ ಟು ಸಿಲ್ವರ್ ಅಂತ ನಾನು ಹೇಳ್ತೀನಿ. ಆದರೆ ಯಾರು ಜಾಸ್ತಿ ಏರುಪೇರು ರಿಸ್ಕ್ ತಗೊಳಕ್ ರೆಡಿ ಇದ್ದೀರಾ ಅವರು ಸಿಲ್ವರ್ಗೆ ಹೋಗ್ಬೋದು. ಆದರೆ ಗೋಲ್ಡ್ ಸೇಫ್ಟಿಗೆ ಸಿಲ್ವರ್ಗೂ ಬೆಟರ್ ಆಗಿದೆ ಈ ಪ್ರೈಸ್ ಅಲ್ಲಿ. ಹಾಗೂ ತಮ್ಮ ಒಟ್ಟಾರೆ ಹೂಡಿಕೆ ಏನಿದೆ ಅದರಲ್ಲಿ ಕೇವಲ ಒಂದು 10-20% ಭಾಗವನ್ನ ಮಾತ್ರ ಚಿನ್ನ ಬೆಳ್ಳಿಯಲ್ಲಿ ಹಾಕಿ ಸಾಲ ಮಾಡಿ ಚಿನ್ನ ಬೆಳ್ಳಿ ಖರೀದಿ ಮಾಡೋದು, ಎಲ್ಲ ದುಡ್ಡನ್ನ ಚಿನ್ನ ಬೆಳ್ಳಿಗೆ ಹಾಕೋದು, ಆ ತರ ಮಿಸ್ಟೇಕ್ ಅನ್ನ ಖಂಡಿತವಾಗ್ಲೂ ಮಾಡಬೇಡಿ. ಚಿನ್ನ ಬೆಳ್ಳಿ ದರಗಳ ಬಗ್ಗೆ ಮಾತನಾಡೋದಾದ್ರೆ, ಯುದ್ಧ ಇರಾನ್ ಇಸ್ರೇಲ್ ನಡುವೆ ಜಾಸ್ತಿ ದಿವಸ ನಡೆದಷ್ಟು ಕೂಡ ಗೋಲ್ಡ್ ಮತ್ತೆ ಸಿಲ್ವರ್ ಸೇಫ್ ಅಸೆಟ್ಸ್ ಆಗಿರೋದ್ರಿಂದ ಅದರಲ್ಲಿ ಏರಿಕೆಯನ್ನ ಖಂಡಿತವಾಗ್ಲೂ ನಾವು ಕಾಣ್ತೀವಿ. ಹಾಗಾಗಿ ಎಸ್ಪೆಷಲಿ ಈಗಿರುವ ಬೆಲೆಗಳನ್ನ ನೋಡೋದಾದ್ರೆ ಬೆಳ್ಳಿಗೂ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅಥವಾ ಚಿನ್ನದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು. ಆದರೆ ಯಾರ್ಯಾರು ಹೂಡಿಕೆ ದೃಷ್ಟಿ ನೋಡ್ತಾ ಇದ್ದೀರಾ, ನೀವು ಚಿನ್ನವನ್ನ ETF ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಥವಾ ಡಿಮ್ಯಾಟ್ ಅಥವಾ ಪೇಪರ್ ಫಾರ್ಮ್ಯಾಟ್ ಅಲ್ಲಿ ಖರೀದಿ ಮಾಡಿ. ಅವಾಗ ನಿಮಗೆ ಯಾವುದೇ ರೀತಿಯಾದಂತಹ ಮೇಕಿಂಗ್ ಚಾರ್ಜು, ವೇಸ್ಟೇಜು, ವ್ಯಾಲ್ಯೂ ಅಡಿಷನ್ ಇದೆಲ್ಲ ಬರೋದಿಲ್ಲ. ಯಾರ್ಯಾರು ಆಭರಣ ಅಥವಾ ಯಾರ್ಯಾರು ಬಳಕೆ ದೃಷ್ಟಿ ಉಪಯೋಗಕ್ಕೋಸ್ಕರ ನಾನು ತಗೊಳ್ಬೇಕು, ಯಾವುದೋ ಮದುವೆ ಇದೆ ಅಥವಾ ಯಾವುದೋ ಗೃಹ ಪ್ರವೇಶ ಇದೆ, ನಾನು ನೆಕ್ಲೆಸ್ ತಗೊಳ್ತೀನಿ, ನಾನು ಚೈನ್ ತಗೊಳ್ತೀನಿ, ಬಳೆ ತಗೊಳ್ತೀನಿ, ವಾಲೆ ಜುಮ್ಕಿ ತಗೊಳ್ತೀನಿ, ಈ ತರ ಬಳಕೆ ದೃಷ್ಟಿಯಲ್ಲಿರೋರು ಮಾತ್ರ ಚಿನ್ನ ಬೆಳ್ಳಿಯನ್ನ ಖಂಡಿತವಾಗ್ಲೂ ಖರೀದಿ ಮಾಡುವಾಗ ಆಭರಣದ ಮುಖಾಂತರ ಖರೀದಿ ಮಾಡಿ. ಯಾರ್ಯಾರು ಹೂಡಿಕೆ ದೃಷ್ಟಿಯಿಂದ ಚಿನ್ನ ಬೆಳ್ಳಿಯನ್ನ ಖರೀದಿ ಮಾಡಬೇಕು ಅಂತಿದ್ದೀರಾ ನೀವೆಲ್ಲರೂ ETF ಮುಖಾಂತರ ಇನ್ವೆಸ್ಟ್ಮೆಂಟ್ ಮಾಡೋದು ಉತ್ತಮ ಆಗುತ್ತೆ. ಸೊ ದಟ್ ನಿಮಗೆ ಮೇಕಿಂಗ್ ಚಾರ್ಜು, ವೇಸ್ಟೇಜ್ ಅದೆಲ್ಲ ತಗೊಳ್ಳೋದಿಲ್ಲ. ಹಾಗೂ ಈಗಿರುವ ಸಮಯದಲ್ಲಿ ಗೋಲ್ಡ್ ಇಸ್ ಅ ಗೋಲ್ಡನ್ ಇನ್ವೆಸ್ಟ್ಮೆಂಟ್ ಕಂಪೇರ್ ಟು ಸಿಲ್ವರ್ ಅಂತ ನಾನು ಹೇಳ್ತೀನಿ. ಆದರೆ ಯಾರು ಜಾಸ್ತಿ ಏರುಪೇರು ರಿಸ್ಕ್ ತಗೊಳಕ್ ರೆಡಿ ಇದ್ದೀರಾ ಅವರು ಸಿಲ್ವರ್ಗೆ ಹೋಗ್ಬೋದು. ಆದರೆ ಗೋಲ್ಡ್ ಸೇಫ್ಟಿಗೆ ಸಿಲ್ವರ್ಗೂ ಬೆಟರ್ ಆಗಿದೆ ಈ ಪ್ರೈಸ್ ಅಲ್ಲಿ. ಹಾಗೂ ತಮ್ಮ ಒಟ್ಟಾರೆ ಹೂಡಿಕೆ ಏನಿದೆ ಅದರಲ್ಲಿ ಕೇವಲ ಒಂದು 10-20% ಭಾಗವನ್ನ ಮಾತ್ರ ಚಿನ್ನ ಬೆಳ್ಳಿಯಲ್ಲಿ ಹಾಕಿ ಸಾಲ ಮಾಡಿ ಚಿನ್ನ ಬೆಳ್ಳಿ ಖರೀದಿ ಮಾಡೋದು, ಎಲ್ಲ ದುಡ್ಡನ್ನ ಚಿನ್ನ ಬೆಳ್ಳಿಗೆ ಹಾಕೋದು, ಆ ತರ ಮಿಸ್ಟೇಕ್ ಅನ್ನ ಖಂಡಿತವಾಗ್ಲೂ ಮಾಡಬೇಡಿ. ಈಗ ಇರುವಂತಹ ಈ ಹೋಟೆಲ್ ಇಂಡಸ್ಟ್ರಿಯ ಪ್ರಾಬ್ಲಮ್ ಮತ್ತೆ ಗ್ಯಾಸ್ ಸಿಲಿಂಡರಿನ ಅಭಾವ ಏನಿದೆ ಅದು ಒಂದ್ ಕಡೆ ಕರ್ನಾಟಕಕ್ಕಿದ್ರೆ ಮತ್ತೊಂದು ಕಡೆ ಖಂಡಿತವಾಗ್ಲೂ ಬೇರೆ ರಾಜ್ಯಗಳಿಗೂ ಕೂಡ ಸ್ವಲ್ಪ ತಟ್ಟಿದೆ. ಮಹಾರಾಷ್ಟ್ರದಲ್ಲೂ ಪ್ರಾಬ್ಲಮ್ ಇದೆ, ಕೋಲ್ಕತ್ತಾಲೂ ಪ್ರಾಬ್ಲಮ್ ಇದೆ. ಹಾಗೂ ಇಲ್ಲಿ ಎಲ್ಲ ನನ್ನ ಪ್ರಕಾರ ಯಾವುದೇ ರೀತಿಯಾದಂತಹ ಪಾಲಿಟಿಕ್ಸ್ ಅನ್ನ ತರೋ ಬದಲು, ಸೊ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಹಾಗಾಗಿ ಅವರು ಆಪೋಸಿಷನ್ ನಲ್ಲಿ ಇರೋರು ದೂಷಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರವನ್ನ, ಈ ತರ ನಾವು ಮಾತಾಡೋ ಬದಲು ನಾವೇನ್ ಹೇಳ್ಬೋದು ಅಂದ್ರೆ, ಬೆಂಗಳೂರಿನಲ್ಲಿ ಎಸ್ಪೆಷಲಿ ಜಾಸ್ತಿ ಜನ ಹೋಟೆಲಿನ ಊಟಕ್ಕೋಸ್ಕರ ಹಾಗೂ ತಿಂಡಿಗೋಸ್ಕರ ಅವಲಂಬಿತರಾಗಿರೋದ್ರಿಂದ ನಮಗೆ ಈ ತರ ಶಾರ್ಟೇಜ್ ಬಂದಿರಬಹುದು. ಅಥವಾ ನಮ್ಮಲ್ಲಿ ಅಷ್ಟೊಂದು ಸ್ಟೋರೇಜ್ ಅನ್ನ ಆಲ್ರೆಡಿ ಮಾಡ್ಕೊಂಡಿಲ್ದಿರೋದ್ರಿಂದ ಈ ತರ ಪ್ರಾಬ್ಲಮ್ ಬಂದಿರಬಹುದು. ಅಥವಾ ಆರ್ಟಿಫಿಷಿಯಲ್ ಆಗಿ ಈ ತರ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡಿ
ಸ್ಟ್ರೆಸ್ ಅಥವಾ ಭಯವನ್ನು ಕ್ರಿಯೇಟ್ ಮಾಡಿ ಅನೇಕ ಜನ ಇದರ ಬೆನಿಫಿಟ್ ಅನ್ನು ತಗೊಳೋದಕ್ಕೋಸ್ಕರನೂ ಕೂಡ ಇಂತಹ ಶಾರ್ಟೇಜ್ ಅನ್ನ ಕ್ರೈಸಿಸ್ ಸೃಷ್ಟಿ ಮಾಡುವ ಮುಖಾಂತರ ಮಾಡ್ತಾ ಇರ್ಬೋದು. ಆದರೆ ನನ್ನ ಪ್ರಕಾರ ಇಲ್ಲೆಲ್ಲ ನಾವು ಕೇಂದ್ರ ಸರ್ಕಾರ ಬೇರೆ, ರಾಜ್ಯ ಸರ್ಕಾರ ಬೇರೆ, ಬಿಜೆಪಿ ಬೇರೆ, ಕಾಂಗ್ರೆಸ್ ಬೇರೆ ಅಂತ ಕಿತ್ತಾಟ ಮಾಡೋದನ್ನ ನಿಲ್ಲಿಸ್ಬಿಟ್ಟು ಇಂತಹ ಯುದ್ಧದ ಸಮಯದಲ್ಲಿ ಕೇಂದ್ರ ಸರ್ಕಾರಕ್ಕೆ ಬೇಕಾದಂತಹ ಸಪೋರ್ಟನ್ನ ರಾಜ್ಯ ಸರ್ಕಾರ ಕೊಡಲಿ, ಹಾಗೂ ಎಲ್ಲ ಸರ್ಕಾರದ ಪಕ್ಷಗಳು ಒಟ್ಟಾರೆ ಇಂತಹ ವಾರ್ ಸಮಯದಲ್ಲಿ ಸಾಮಾನ್ಯ ಜನಕ್ಕೆ ಏನು ಒಳ್ಳೆಯದಾಗಬೇಕು, ಅವ್ರಿಗೋಸ್ಕರ ನಾವು ಒಟ್ಟಾರೆ ಸೇರಿ ಏನು ಮಾಡಬೇಕು ಅದರ ಕಡೆ ಯೋಚನೆ ಮಾಡಬೇಕೆ ಹೊರತು ಇವ್ರ ಮೇಲೆ ಅವ್ರು ಬೆಟ್ಟು ತೋರಿಸೋದು, ಅವ್ರ ಮೇಲೆ ಇವ್ರು ಬೆಟ್ಟು ತೋರಿಸೋದನ್ನು ನಿಲ್ಲಿಸ್ಬಿಟ್ಟು ಜನರಿಗೋಸ್ಕರ ಖಂಡಿತವಾಗ್ಲೂ ಮಾಡಬೇಕು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮಗೆ ಬೆಕ್ಕು ಬಿಳಿದಾಗಿದ್ರೇನು ಕರಿದಾಗಿದ್ರೇನು ಇಲಿ ಹಿಡಿಬೇಕು ಅಷ್ಟೇನೆ. ಸೊ ಅದು BJP ಸರ್ಕಾರ ಆಗಲಿ, ಕಾಂಗ್ರೆಸ್ ಸರ್ಕಾರ ಆಗಲಿ, ನಮಗೆ ಮುಖ್ಯವಾಗಿ ಸಾಮಾನ್ಯ ಜನಕ್ಕೆ ಏನು ಬೇಕು ಹಾಗೂ ಕರಪ್ಷನನ್ನು ಯಾವ ರೀತಿ ಕಡಿಮೆ ಮಾಡಬೇಕು ಅಥವಾ ನಿರ್ಮೂಲನೆ ಮಾಡಬೇಕು ಅದರ ಕಡೆ ಖಂಡಿತವಾಗ್ಲೂ ಯೋಚನೆ ಮಾಡಿ ಸರ್ಕಾರಗಳು ಒಂದಾಗಿ ಜನರಿಗೋಸ್ಕರ ಏನು ಒಳ್ಳೇದು ಮಾಡಬೇಕಿಂತ ವಾರ್ ಸಮಯದಲ್ಲಿ ಅದರ ಕಡೆ ಚಿಂತನೆ ಮಾಡೋದು ಒಳ್ಳೆಯದು. ಇವರಿಬ್ಬರು ಕಿತ್ಲಾಟದಲ್ಲಿ, ಗಂಡ ಹೆಂಡತಿ ಕಿತ್ಲಾಟದಲ್ಲಿ ಕೂಸು ಬಡವಾಗೋದು ಬೇಡ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈಗ ನಡೀತಿರುವಂತಹ ಏನು ಗ್ಯಾಸ್ ಸಿಲಿಂಡರಿನ ಗೊಂದಲ ಇದೆ, ಒಂದು ಕಡೆ ಇದು ಖಂಡಿತವಾಗ್ಲೂ ಕೂಡ ಏನು ಸ್ಟ್ರೈಟ್ ಆಫ್ ಹರ್ಮಾಸ್ ಅನ್ನ ಇರಾನ್ ದೇಶ ಬ್ಲಾಕ್ ಮಾಡಿದೆ. ಈ ಸ್ಟ್ರೈಟ್ ಆಫ್ ಹರ್ಮಾಸ್ ಬ್ಲಾಕ್ ಮಾಡಿರೋದ್ರಿಂದ ನಮಗೆ ಬರುತ್ತಿರುವಂತಹ 80% ಏನು LPG ಇದೆ ಅದು ಈ ಸ್ಟ್ರೈಟ್ ಆಫ್ ಹರ್ಮಾಸ್ ಇಂದ ಬರೋದ್ರಿಂದ ಖಂಡಿತವಾಗ್ಲೂ ಸಿಲಿಂಡರ್ ಬೆಲೆಗಳಲ್ಲಿ ಏರಿಕೆ ಆಲ್ರೆಡಿ ಆಗಿದೆ. ಏನು ಹತ್ತತ್ರ 60 ರೂಪಾಯಿ ಪ್ರತಿ ಸಿಲಿಂಡರ್ಗೆ ನಾವು ಗೃಹ ಬಳಕೆಯ ಸಿಲಿಂಡರ್ಗಳಲ್ಲಿ ಏರಿಕೆ ಆದರೆ, ಮತ್ತೊಂದು ಕಡೆ ಕಮರ್ಷಿಯಲ್ ಗ್ಯಾಸ್ ಅಥವಾ ಏನು ಹೋಟೆಲ್ಗಳಲ್ಲಿ ಮತ್ತೆ ನಾನ್ ಡೊಮೆಸ್ಟಿಕ್ ಯೂಸೇಜ್ ಹಾಗೂ ಕಮರ್ಷಿಯಲ್ ಯೂಸೇಜ್ಗಳನ್ನು ಕೂಡ ತಾವು ನೋಡೋದಾದರೆ ಅಲ್ಲೂ ಕೂಡ ಬೆಲೆ ಏರಿಕೆ ಆಗಿದೆ. ಎಸ್ಪೆಷಲಿ ಕಮರ್ಷಿಯಲ್ ಯೂಸೇಜ್ಗಳಿಗೆ 115 ರೂಪಾಯಿ ಪ್ರತಿ ಸಿಲಿಂಡರ್ಗೆ ಏನು ಏರಿಕೆ ಆಗಿದೆ, ಇದು ಖಂಡಿತವಾಗ್ಲೂ ಕೂಡ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನು ಎಸ್ಪೆಷಲಿ ಸೌದಿ ಆಗಿರ್ಬೋದು, ಕತಾರ್ ಆಗಿರ್ಬೋದು, ಇಲ್ಲಿಂದ ಬರುವಂತಹ LPG ಏನಿದೆ ಅದು ಇವಾಗ ಸ್ಟ್ರೈಟ್ ಆಫ್ ಹರ್ಮಾಸ್ ಅನ್ನ ಇರಾನ್ ಇಸ್ರೇಲ್ ಯುದ್ಧದಿಂದ ಈ ಇರಾನ್ ಏನು ಸ್ಟ್ರೈಟ್ ಆಫ್ ಹರ್ಮಾಸ್ ಅನ್ನ ಬ್ಲಾಕ್ ಮಾಡಿದೆ, ಹಾಗಾಗಿ ಖಂಡಿತವಾಗ್ಲೂ ಈ LPG ದರಗಳಲ್ಲಿ ಏರಿಕೆಯನ್ನು ನಾವು ಕಾಣ್ತಾ ಇದ್ದೀವಿ. ಹಾಗೂ ಕಚ್ಚಾ ತೈಲದ ಬೆಲೆಗಳಲ್ಲೂ ಕೂಡ ಬರುವ ದಿವಸಗಳಲ್ಲಿ ಯುದ್ಧ ಮುಂದುವರೆದಷ್ಟು ಕೂಡ ಏರಿಕೆಯನ್ನು ಖಂಡಿತವಾಗ್ಲೂ ನಾವು ನೋಡಬಹುದು. ಎಸ್ಪೆಷಲಿ ಭಾರತಕ್ಕೆ ಬರುವಂತಹ ಪೆಟ್ರೋಲ್ ಡೀಸೆಲ್ ಅನ್ನು ತಾವು ನೋಡೋದಾದರೆ 40% ಭಾಗ ನಮ್ಮ ಕಚ್ಚಾ ತೈಲಗಳು ಏನು ಬರ್ತಾ ಇದೆ ಅದು ಈ ಸ್ಟ್ರೈಟ್ ಆಫ್ ಹರ್ಮಾಸ್ ಇಂದ ಬರ್ತಾ ಇದೆ. ಏನಿದು ಸ್ಟ್ರೈಟ್ ಆಫ್ ಹರ್ಮಾಸ್ ಅಂದರೆ, ಈ ಒಂದು ಜಾಗವನ್ನ ಇರಾನ್ ಅದರ ಕಂಟ್ರೋಲಲ್ಲಿ ಇಡ್ಕೊಂಡು ಯಾವುದೇ ರೀತಿಯಾದಂತಹ ಕಚ್ಚಾ ತೈಲ ಆಗಿರ್ಬೋದು, LPG ಆಗಿರ್ಬೋದು, ಇಲ್ಲಿ ಹೋಗದರಂಗೆ ಅವರು ಬ್ಲಾಕ್ ಮಾಡಿದ್ದಾರೆ. ಈಗ ಉದಾಹರಣೆಗೆ ಒಂದು ಸಣ್ಣ ನದಿ ಇದೆ, ನೀವು ಆ ನದಿ ದಾಟಬೇಕು ಅಂದರೆ ದೋಣಿಯಲ್ಲಿ ಹೋಗ್ತೀರಾ, 10 ರೂಪಾಯಿ ತಗೊಳುತ್ತೆ, 10 ನಿಮಿಷಕ್ಕೆ ಹೋಗ್ಬಿಡ್ತೀರಾ ಅಂತ ಅನ್ಕೊಳ್ಳೋಣ. ಇವಾಗ ಆ ನದಿಯನ್ನ ಬ್ಲಾಕ್ ಮಾಡಿದ್ರೆ ನೀವೇನ ಇವಾಗ ರೋಡ್ ಮುಖಾಂತರ ಹೋಗ್ತೀರಾ, ಬಳಸಿ ಹೋಗ್ತೀರಾ ಅಂದರೆ 10 ನಿಮಿಷ ಆಗೋ ಕೆಲಸ ಇವಾಗ 1 ಅವರ್ ತಗೊಳ್ತಾ ಇದೆ ಹೋಗೋದಕ್ಕೆ. ಹಾಗೂ 10 ರೂಪಾಯಲ್ಲಿ ನೀವು ಜಸ್ಟ್ ನದಿ ದಾಟ್ತಾ ಇದ್ರಿ 10 ನಿಮಿಷಕ್ಕೆ, ಇವಾಗ ಅದೇ ನದಿಯನ್ನ ದಾಟೋದಕ್ಕೆ 1 ಅವರ್ ತಗೊಳ್ತಿದ್ದೀರಾ. 10 ರೂಪಾಯಿ ಆಗ್ತಿದ್ದಂತಹ ಖರ್ಚು ಇವಾಗ 100 ರೂಪಾಯಿ 200 ರೂಪಾಯಿ ಆಗ್ತಿದೆ ಅಂದರೆ ಖಂಡಿತವಾಗ್ಲೂ ಒಂದು ಕಡೆ ಟೈಮು ಜಾಸ್ತಿ ಆಗ್ತಾ ಇದೆ, ಮತ್ತೊಂದು ಕಡೆ ಖರ್ಚು ಜಾಸ್ತಿ ಆಗ್ತಾ ಇದೆ. ಅದೇ ತರ ಕಚ್ಚಾ ತೈಲದ ಬೆಲೆಗಳು ಮತ್ತೆ LPG ದರಗಳಲ್ಲೂ ಕೂಡ ಈ ಏರಿಕೆ ಯುದ್ಧ ಜಾಸ್ತಿ ದಿವಸ ನಡೆದಷ್ಟು ಕೂಡ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳು ಹಾಗೂ LPG ದರಗಳಲ್ಲಿ ಏರಿಕೆ ಆದಾಗ ನಮ್ಮಲ್ಲೂ ಕೂಡ ಏರಿಕೆಯ ಬಿಸಿ ಖಂಡಿತವಾಗ್ಲೂ ತಟ್ಟುತ್ತೆ. ಹಾಗೂ ಆರ್ಟಿಫಿಷಿಯಲ್ ಅಥವಾ ಕೃತಕವಾಗಿ ಇಂತಹ ಸಮಯವನ್ನ ಬಳಸ್ಕೊಂಡು ಅನೇಕ ಜನ ಈ ಆಪರ್ಚುನಿಟಿಯನ್ನು ಉಪಯೋಗಿಸ್ಕೊಂಡು ಕೂಡ ಅನೇಕ ಜನ ಈ ಬೆಲೆಗಳ ಏರಿಕೆಗೂ ಕೂಡ ಕಾರಣ ಆಗ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತೀನಿ. ಪೆಟ್ರೋಲ್ ಡೀಸೆಲ್ ದರಗಳಲ್ಲಿ ಏರಿಕೆ ಖಂಡಿತವಾಗ್ಲೂ ಇದೇ ರೀತಿ ಯುದ್ಧ ಮುಂದುವರೆದರೆ ಆಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾಕೆ ಅಂದರೆ 1 ತಿಂಗಳ ಹಿಂದೆ ನೀವು ಪೆಟ್ರೋಲ್ ಡೀಸೆಲ್ಗಳನ್ನು ನೋಡೋದಾಯಿತು ಅಂದರೆ, ಅಥವಾ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಎಷ್ಟಿದೆ ಕಚ್ಚಾ ತೈಲದ ಬೆಲೆ 1 ತಿಂಗಳ ಹಿಂದೆ ಅಂದರೆ ಕೇವಲ $60 ಪ್ರತಿ ಬ್ಯಾರೆಲ್ಗೆ ಇದ್ದಂತಹ ಕಚ್ಚಾ ತೈಲ ಏನು ಹತ್ತತ್ರ $119 $120 ಪ್ರತಿ ಬ್ಯಾರೆಲ್ಗೆ ಕಚ್ಚಾ ತೈಲ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತಲುಪಿತ್ತು. ಅಂದರೆ ಹತ್ತತ್ರ 100% ಏರಿಕೆ. $60 ಪ್ರತಿ ಬ್ಯಾರೆಲ್ಗಿದ್ದಂಥ ಕಚ್ಚಾ ತೈಲ $119 $120 ಪ್ರತಿ ಬ್ಯಾರೆಲ್ಗೆ ಹೋದಾಗ ಖಂಡಿತವಾಗ್ಲೂ ನಮಗೂ ಕೂಡ
ಪೆಟ್ರೋಲ್ ಡೀಸೆಲ್ ದರಗಳಲ್ಲಿ ಏರಿಕೆಯನ್ನ ನಾವು ಕಾಣಬೇಕು. ಆದರೆ ಇವಾಗವರೆಗೂ ಕೂಡ ಏನಾಗಿದೆ ಅಂದ್ರೆ ಗೌರ್ಮೆಂಟು ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ಗಳಾಗಿರ್ಬೋದು ಅಥವಾ ಆಲ್ರೆಡಿ ಕಚ್ಚಾ ತೈಲದ ಬೆಲೆಗಳು ಕಡಿಮೆ ಇದ್ದಾಗಲೂ ಕೂಡ ಭಾರಿ ಪ್ರಮಾಣದ ಯಾವುದೇ ಇಳಿಕೆಯನ್ನ ಕಚ್ಚಾ ತೈಲದಲ್ಲಿ ಮಾಡಿರಲಿಲ್ಲ. ಅಲ್ಲಾದಂತಹ ಲಾಭಾಂಶ ಏನಿದೆ ಇಂತಹ ಸಮಯದಲ್ಲಿ ಅದನ್ನ ಬಳಕೆ ಮಾಡಿಕೊಂಡು ಕಚ್ಚಾ ತೈಲ ಇದೇ ರೀತಿ ಭಾರಿ ಪ್ರಮಾಣದ ಏರಿಕೆ ಆಗಿದ್ರೂ ಕೂಡ ನಮ್ಮಲ್ಲಿ ಯಾವುದೇ ರೀತಿ ಪೆಟ್ರೋಲ್ ಡೀಸೆಲ್ ದರಗಳ ಏರಿಕೆಯನ್ನ ಇದುವರೆಗೂ ಕೂಡ ಕೇಂದ್ರ ಸರ್ಕಾರ ಮಾಡಿಲ್ಲ. ಆದರೆ ಏನು $120 ಪ್ರತಿ ಬ್ಯಾರೆಲ್ಗೆ ಕಚ್ಚಾ ತೈಲ ಹೋದಾಗ ಟ್ರಂಪ್ ಖಂಡಿತವಾಗ್ಲೂ ರಷ್ಯಾದಿಂದ ನೀವು ಆಯಿಲ್ ಅನ್ನ ಇನ್ನ 1 ತಿಂಗಳು ಖರೀದಿ ಮಾಡಿ, ನಾವು ಯಾವುದೇ ರೀತಿಯಾದಂತಹ ಟ್ಯಾರಿಫ್ಗಳನ್ನು ನಿಮಗೆ ಎಕ್ಸ್ಟ್ರಾ ಹಾಕೋದಿಲ್ಲ ಅನ್ನೋದನ್ನು ಕೂಡ ಹೇಳಿದ್ರು. ಮತ್ತೆ ರಷ್ಯಾ ಮೇಲೆ ಆಯಿಲ್ ಸ್ಯಾಂಕ್ಷನ್ಸ್ಗಳನ್ನು ಏನು ಹಾಕಿದ್ದಾರೆ ಅದನ್ನು ಕೂಡ ಖಂಡಿತವಾಗ್ಲೂ ತಾತ್ಕಾಲಿಕವಾಗಿ ಹಿಂಪಡೆಯುವ ಮುಖಾಂತರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳನ್ನು ಇಳಿಕೆ ಮಾಡೋದಕ್ಕೋಸ್ಕರ ಟ್ರಂಪ್ ಖಂಡಿತವಾಗ್ಲೂ ಎಲ್ಲ ರೀತಿಯಾದಂತಹ ಸಾಹಸಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಮತ್ತೊಂದು ಕಡೆ ಇರಾನ್ ಖಂಡಿತವಾಗ್ಲೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳನ್ನು ಏರಿಕೆ ಮಾಡೋದಕ್ಕೋಸ್ಕರ ಒಂದು ಗಲ್ಫ್ ರಾಷ್ಟ್ರಗಳಲ್ಲೂ ಕೂಡ ಅನೇಕರು ಅವರ ಉತ್ಪಾದನೆಯನ್ನೇ ಕಚ್ಚಾ ತೈಲದ ಉತ್ಪಾದನೆಯನ್ನೇ ಕಡಿಮೆ ಮಾಡಿದ್ದಾರೆ. ಮತ್ತೊಂದು ಕಡೆ ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ಏನು ಬ್ಲಾಕ್ ಮಾಡಿದ್ದಾರೆ ಅದರಿಂದ ಹತ್ತತ್ರ ಇಡೀ ವಿಶ್ವಕ್ಕೆ ಹೋಗುವಂತಹ 20-25% ಕಚ್ಚಾ ತೈಲ ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಇಂದ ಹೋಗ್ತಾ ಇದೆ. ಭಾರತಕ್ಕೆ ಬರುವಂತಹ 40% ಕಚ್ಚಾ ತೈಲ ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಇಂದನೇ ಬರ್ತಾ ಇದೆ. ಹಾಗೂ 80-85% LPG ಬರೋದು ಭಾರತಕ್ಕೆ ಖಂಡಿತವಾಗ್ಲೂ ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಮುಖಾಂತರನೇ ಇರೋದ್ರಿಂದ ಈ ಎಲ್ಲ ಬ್ಲಾಕೇಜ್ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ಮಾಡಿರೋದ್ರಿಂದ ಈ ರೀತಿ ಕಚ್ಚಾ ತೈಲದ ಬೆಲೆಗಳಲ್ಲಿ ಹಾಗೂ ಏನು LPG ದರಗಳಲ್ಲೂ ಕೂಡ ಏರಿಕೆಯನ್ನು ನಾವು ಕಾಣ್ತಾ ಇದ್ದೀವಿ. ಒಂದು ಯುದ್ಧ ಖಂಡಿತವಾಗ್ಲೂ ನಿಲ್ಲಬೇಕು. ಇದಕ್ಕೆ ಟ್ರಂಪ್ಗೆ ಒಳ್ಳೆ ಬುದ್ಧಿ ಬರಬೇಕು. ಇರಾನ್ ಇಸ್ರೇಲು ಕೂಡ ಇದನ್ನ ಖಂಡಿತವಾಗ್ಲೂ ಸಡ್ಲೀಕರಿಸಿ ಇಡೀ ವಿಶ್ವಕ್ಕೆ ಒಳ್ಳೇದಾಗ್ಲಿ ಅಂತ ಇವ್ರು ಯುದ್ಧವನ್ನ ಎಷ್ಟು ಬೇಗ ನಿಲ್ಲಿಸ್ತಾರೋ ಅಷ್ಟು ಬೇಗ ಕಚ್ಚಾ ತೈಲದ ಬೆಲೆಗಳು ಹಾಗೂ LPG ದರಗಳಲ್ಲಿ ಇಳಿಕೆಯನ್ನು ನಾವು ಕಾಣ್ತೀವಿ. ಮತ್ತೊಂದು ಕಡೆ ಅಟ್ಲೀಸ್ಟ್ ಆ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ಏನು ಇರಾನ್ ಬ್ಲಾಕ್ ಮಾಡಿದೆ ಆ ಬ್ಲಾಕ್ ಅನ್ನ ಅಟ್ಲೀಸ್ಟ್ ಅವ್ರು ರಿಲೀಸ್ ಮಾಡ್ತು ಅಂದ್ರೆ ಅವಾಗೂ ಕೂಡ ಕಚ್ಚಾ ತೈಲದ ಬೆಲೆಗಳಲ್ಲಿ ಇಳಿಕೆಯನ್ನ ಕಾಣ್ತೀವಿ. ಏನು $60 ಪ್ರತಿ ಬ್ಯಾರಲ್ 1-1.5 ತಿಂಗಳು ಹಿಂದೆ ಇದ್ದಂತಹ ಕಚ್ಚಾ ತೈಲ ಇವಾಗ $119-120 ಪ್ರತಿ ಬ್ಯಾರಲ್ಗೆ ಹೋಗಿದ್ದಿದ್ದು ಈಗ ತಿರ್ಗಾ ವಾಪಸ್ ಇಳಿಕೆ ಆಗಿ ಹತ್ತತ್ರ $90 ಪ್ರತಿ ಬ್ಯಾರಲ್ ಹತ್ರ ಇದೆ. ಆದರೆ ಕ್ರೂಡ್ ಆಯಿಲ್ ಎಷ್ಟು ವಾಲಟೈಲ್ ಇದೆ ಅಂದ್ರೆ ಪ್ರತಿ ಸೆಕೆಂಡ್ಗೆ ಪ್ರತಿ ನಿಮಿಷಕ್ಕೂ ಕೂಡ ಯಾವ ರೀತಿ ಯುದ್ಧದಲ್ಲಿ ಬದಲಾವಣೆ ಆಗ್ತಾ ಇದೆಯೋ ಅದೇ ರೀತಿ ಇಲ್ಲೂ ಕೂಡ ಕಚ್ಚಾ ತೈಲದ ಬೆಲೆಗಳಲ್ಲಿ ಭಾರಿ ಪ್ರಮಾಣದ ಏರಿಕೆ ಇಳಿಕೆಯೂ ಕೂಡ ಆಗ್ತಾ ಇದೆ. ಈಗಿರುವ ಪರಿಸ್ಥಿತಿಯಲ್ಲಿ ಹತ್ತತ್ರ $90 ಪ್ರತಿ ಬ್ಯಾರಲ್ಗೆ ಕಚ್ಚಾ ತೈಲ ಇದೆ. ಅಂದ್ರೆ $120 ಪ್ರತಿ ಬ್ಯಾರಲ್ಗೆ ಹೋದಂತಹ ಕಚ್ಚಾ ತೈಲ ಯಾವಾಗ ರಷ್ಯನ್ ಆಯಿಲ್ ಅನ್ನ ಖಂಡಿತವಾಗ್ಲೂ ಇಂಡಿಯಾ ತಗೋಬಹುದು. ಹಾಗೂ ರಷ್ಯಾಗಿರುವಂತಹ ನಿರ್ಬಂಧನೆಗಳೇನಿತ್ತು ಅದನ್ನು ಕೂಡ ಖಂಡಿತವಾಗ್ಲೂ ಟ್ರಂಪ್ ಹೇಳಿದ್ರು ನಾನು ಇನ್ಯಾವುದೇ ರೀತಿಯಾದ ನಿರ್ಬಂಧಗಳನ್ನ ಲಿಫ್ಟ್ ಮಾಡ್ತೀನಿ ಈಗಿರುವಂತಹ ರೆಸ್ಟ್ರಿಕ್ಷನ್ಸ್ ಅಂತ ಹೇಳಿದ ಮೇಲೆ $120 ಪ್ರತಿ ಬ್ಯಾರಲ್ಗಿದ್ದಂತ ಕಚ್ಚಾ ತೈಲ ವಾಪಸ್ $90 ಪ್ರತಿ ಬ್ಯಾರಲ್ಗೆ ಬಂದಿದೆ. ಆದರೆ ಈಗಲೂ ಕೂಡ 1 ತಿಂಗಳಿಂದ ಇದ್ದಂತಹ $60 ಪ್ರತಿ ಬ್ಯಾರಲ್ ಎಲ್ಲಿದೆ? ಈಗ ಇಳಿಕೆ ಆದ ನಂತರ $120 ಇಂದ $90 ಪ್ರತಿ ಬ್ಯಾರಲ್ಗೆ ಬಂದಾದ ನಂತರವೂ ಕೂಡ ಈಗಲೂ ಕೂಡ $60 ಇಂದ ಕಂಪೇರ್ ಮಾಡಿದ್ರೆ 50% ಏರಿಕೆ. ಅಂದ್ರೆ $60 ಇಂದ $90 ಅಂದ್ರೆ 50% ಏರಿಕೆ ಆಗಿದೆ. ಹಾಗಾಗಿ ಕಚ್ಚಾ ತೈಲದ ಬೆಲೆಗಳನ್ನ ಏನು ಎಸ್ಪೆಷಲಿ ಪೆಟ್ರೋಲ್ ಡೀಸೆಲ್ ದರಗಳು ಇಷ್ಟೇ ಇದ್ರೂ ಕೂಡ ಕೇಂದ್ರ ಸರ್ಕಾರ ಯಾವುದೇ ರೀತಿಯಾದ ಏರಿಕೆ ಮಾಡಿಲ್ಲ ಅಂದ್ರೂ ಕೂಡ ಅವರು ಎಷ್ಟಂತ ಹೊರೆಯನ್ನ ಎತ್ಕೊಳ್ತಾರೆ ಹಾಗೂ ಎಷ್ಟು ದಿವಸಕ್ಕೆ ಅಂತಹ ಹೊರೆಯನ್ನ ಎತ್ಕೊಳ್ತಾರೆ. ಹಾಗಾಗಿ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ಖಂಡಿತವಾಗ್ಲೂ ಇರಾನ್ ಸಡಲೀಕರಿಸಿ ಅಲ್ಲಿ ಕಚ್ಚಾ ತೈಲ ಮತ್ತೆ LPG ಸಾಗಾಣಿಕೆಯನ್ನ ಫ್ರೀ ಆಗಿ ಬಿಡಬೇಕು. ಮತ್ತೆ ಯುದ್ಧ ಎಷ್ಟು ಬೇಗ ನಿಲ್ಲುತ್ತೋ ಅಷ್ಟು ಬೇಗ ಇದು ಎಲ್ಲರಿಗೂ ಕೂಡ ಒಳ್ಳೇದು ಅನ್ನೋದನ್ನ ಹೇಳ್ತೀನಿ. ಒಂದು ಕಡೆ ಅನೇಕ ಜನ ಕೇಳ್ತಾರೆ ಇರಾನ್ ಅಲ್ಲಿ ಇಸ್ರೇಲ್ ಅಲ್ಲಿ ಯುದ್ಧ ನಡೀತಾ ಇದ್ರೆ ಅದು ಭಾರತ ದೇಶಕ್ಕೆ ಯಾಕೆ ಇಂಪ್ಯಾಕ್ಟ್ ಮಾಡಬೇಕು ಅಂತ. ಇಲ್ಲಿ ನಾವೇನ್ ತಿಳ್ಕೋಬೇಕು, ಭಾರತ ದೇಶ ಕಚ್ಚಾ ತೈಲವನ್ನ ಆಮದು ಮಾಡ್ಕೊಳುತ್ತೆ. ಅದೇ ರೀತಿ LPG ಅನ್ನು ಕೂಡ ನಾವು ಖಂಡಿತವಾಗ್ಲೂ ಕತಾರ್ ಹಾಗೂ ಅನೇಕ ಸೌದಿ ಅರೇಬಿಯಾ ಈ ತರ ನಾವು ಇಂಪೋರ್ಟ್ ಮಾಡ್ಕೊಳೋದ್ರಿಂದ ಪ್ರತಿ $1 ಕಚ್ಚಾ ತೈಲದ ಬೆಲೆಯಲ್ಲಿ ಏರಿಕೆ ಆದರೆ ಹತ್ತತ್ರ $2 ಬಿಲಿಯನ್ ನಷ್ಟವನ್ನ ನಾವು ಇಂಪೋರ್ಟ್ ಬಿಲ್ ಜಾಸ್ತಿ ಕಟ್ಟೋದ್ರಿಂದ
ಖಂಡಿತವಾಗ್ಲೂ ನಮ್ಮ ಆರ್ಥಿಕ ಪರಿಸ್ಥಿತಿ ಮೇಲೆ ಅಷ್ಟು ಹೊಡೆತ ಬೀಳುತ್ತೆ. ಹಾಗಾಗಿ ಖಂಡಿತ ಇರಾನ್ ಇಸ್ರೇಲ್ ನಲ್ಲಿ ಯುದ್ಧ ನಡೀತಿದ್ರೂ ಕೂಡ ಭಾರತ ದೇಶದ ಮೇಲೆ ಪರಿಣಾಮ ಯಾಕಾಗುತ್ತೆ ಅಂದ್ರೆ, ಕಚ್ಚಾ ತೈಲವನ್ನ ಭಾರತ ಆಮದು ಮಾಡ್ಕೊಳೋದ್ರಿಂದ, ಈ ಯುದ್ಧದಿಂದ ಕಚ್ಚಾ ತೈಲದ ಬೆಲೆಗಳು ಏರಿಕೆ ಆಗೋದ್ರಿಂದ ಖಂಡಿತವಾಗ್ಲೂ ಭಾರತದ ಆರ್ಥಿಕ ಪರಿಸ್ಥಿತಿ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕೊಡುತ್ತೆ. ಅಂದ್ರೆ ವಿತ್ತೀಯ ಕೊರತೆ ಅಥವಾ ಫಿಸಿಕಲ್ ಡೆಫಿಸಿಟ್ ಅಂತ ನಾವೇನು ಹೇಳ್ತೀವಿ ಅದು ಖಂಡಿತ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಇಂಪೋರ್ಟ್ ಬಿಲ್ ಜಾಸ್ತಿ ಆದಷ್ಟು ಕೂಡ ನಮ್ಮ ಫಿಸಿಕಲ್ ಡೆಫಿಸಿಟ್ ಖಂಡಿತವಾಗ್ಲೂ ಜಾಸ್ತಿ ಆಗುತ್ತೆ. ಮತ್ತೊಂದು ಕಡೆ ನೋಡೋದಾದ್ರೆ ಇನ್ಫ್ಲೇಷನ್ ಅಥವಾ ಹಣದುಬ್ಬರವು ಕೂಡ ಜಾಸ್ತಿ ಆಗುತ್ತೆ. ಪ್ರತಿನಿತ್ಯ ಬಳಕೆಯಾಗುವಂತಹ ವಸ್ತುಗಳ ಬೆಲೆಗಳಲ್ಲಿ ಖಂಡಿತವಾಗ್ಲೂ ಏರಿಕೆ ಆಗುತ್ತೆ. ಯಾಕೆ ಅಂದ್ರೆ ಯಾವಾಗ ಪೆಟ್ರೋಲ್ ಡೀಸೆಲ್ ದರಗಳು, LPG ದರಗಳು ಏರಿಕೆ ಆಗುತ್ತೋ, ಪ್ರತಿನಿತ್ಯ ಬಳಸುವಂತ ವಸ್ತುಗಳು ಅಕ್ಕಿ, ಬೇಳೆ, ಗೋಧಿ, ತರಕಾರಿ, ಹಣ್ಣು ಈ ತರ ಎಲ್ಲ ದಿನನಿತ್ಯದ ವಸ್ತುಗಳ ಬಳಕೆಯ ದರಗಳಲ್ಲಿ ಏರಿಕೆ ಆಗುತ್ತೆ. ಸಾಗಾಣಿಕೆ ವೆಚ್ಚ ಜಾಸ್ತಿ ಆದಾಗೆಲ್ಲ ಖಂಡಿತವಾಗ್ಲೂ ಕೂಡ ನಾವು ಡೈಲಿ ಯೂಸೇಜ್ ಆರ್ಟಿಕಲ್ಸಿನ ಬೆಲೆ ಜಾಸ್ತಿ ಆಗುತ್ತೆ. ಇದರಿಂದ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ಇದರಿಂದ ಫಿಸಿಕಲ್ ಡೆಫಿಸಿಟ್ ಜಾಸ್ತಿ ಆಗುತ್ತೆ. ಹಾಗಾಗಿ ಆರ್ಥಿಕ ಪರಿಸ್ಥಿತಿ ಮೇಲೆ ಇದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಭಾರತಕ್ಕೆ ಕೊಡುತ್ತೆ ಅನ್ನೋದನ್ನ ಹೇಳ್ತೀನಿ. ಮುಖ್ಯವಾಗಿ ಅನೇಕ ಜನ ಇವತ್ತು ಕೇಳ್ತಿರೋ ಪ್ರಶ್ನೆ ಏನು ಅಂದ್ರೆ, ನಮ್ಮಲ್ಲಿರುವಂತಹ ಪೆಟ್ರೋಲ್ ಡೀಸೆಲ್ನ ಸ್ಟೋರೇಜ್ ಅಥವಾ ರಿಸರ್ವ್ ಎಷ್ಟಿದೆ ಅಂತ. ಒಂದ್ ಕಡೆ 70ರಿಂದ 75 ದಿವಸಕ್ಕೆ ಬೇಕಾಗುವಂತಹ ಕಚ್ಚಾ ತೈಲ ನಮ್ಮ ಬಳಿ ಇದೆ ಅಂತ ಹೇಳಿದ್ರೆ, ಮತ್ತೊಂದು ಕಡೆ ಕೇವಲ ಒಂದು 25 ದಿವಸಕ್ಕೆ ಬೇಕಾಗುವಂತಹ ಕಚ್ಚಾ ತೈಲ ಅಷ್ಟೇ ನಮ್ಮಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಟ್ಟಾರೆ ನಾನು ಹೇಳಬೇಕು ಅಂದ್ರೆ, ಆಲ್ರೆಡಿ ಬೇರೆ ದೇಶಗಳನ್ನ ತಾವು ನೋಡೋದಾದ್ರೆ ಜಪಾನ್ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಬಾಂಗ್ಲಾದೇಶ ಆಗಿರ್ಬೋದು, ಚೈನಾ ಆಗಿರ್ಬೋದು, ಇವ್ರು ಎಲ್ಲರ ಮೇಲೂ ಕೂಡ ಖಂಡಿತವಾಗ್ಲೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳ ಏರಿಕೆ ಆಗಿರೋದ್ರಿಂದ ಇವರೆಲ್ಲರ ಮೇಲೆ ಆಲ್ರೆಡಿ ಹೊಡೆತವನ್ನ ಕೊಟ್ಟಿದೆ. ಈ ಯುದ್ಧ ಜಾಸ್ತಿ ದಿವಸ ಮುಂದುವರೆದಷ್ಟು ಕೂಡ ನಮ್ಮಲ್ಲಿರುವಂತಹ ರಿಸರ್ವ್ಗಳೇನಿದೆ ಆ ರಿಸರ್ವ್ಗಳು ಖಾಲಿ ಆಗ್ತಿದ್ದಂಗೆ ಎಲ್ಲವೂ ಕೂಡ ಬೆಲೆಗಳಲ್ಲಿ ಖಂಡಿತವಾಗ್ಲೂ ಏರಿಕೆಯನ್ನ ನಾವು ಮುಂದಿನ ದಿನಗಳಲ್ಲಿ ಕಾಣ್ತೀವಿ. ಸೊ ಹಾಗಾಗಿ ಈಗಿರುವ ರಿಸರ್ವ್ ಏನಿದೆ, ಒಂದ್ ಕಡೆ ಒಂದು 70ರಿಂದ 75 ದಿವಸದ ರಿಸರ್ವ್ ನಮ್ಮ ಹತ್ರ ಇದೆ ಅಂದ್ರೆ, ಮತ್ತೊಂದು ಕಡೆ ಕೆಲವರು ಇಲ್ಲ ಕೇವಲ ಒಂದು 25 ದಿವಸದ ರಿಸರ್ವ್ ಮಾತ್ರ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಯುದ್ಧ ಆಲ್ರೆಡಿ 2ನೇ ವಾರಕ್ಕೆ ಹೋಗಿರೋದ್ರಿಂದ ಎಷ್ಟು ಬೇಗ ಈ ಯುದ್ಧ ನಿಲ್ಲುತ್ತೋ, ಹಾಗೂ ನಾವಿವಾಗ ಅಮೆರಿಕ ಹೇಳ್ತಾ ಇದೆ ನಾವೇನ್ ನಿಮಗೆ ಟ್ಯಾರಿಫ್ ಅನ್ನ ಜಾಸ್ತಿ ಚಾರ್ಜ್ ಮಾಡಿದ್ವಿ, ನೀವು ರಷ್ಯಾದಿಂದ ಕಚ್ಚಾ ತೈಲವನ್ನ ಖರೀದಿ ಮಾಡ್ತಿರೋದ್ರಿಂದ ನಾವು ನಿಮಗೆ ಏನ್ ಟ್ಯಾರಿಫಿನ ಹೊರೆಯನ್ನ ಜಾಸ್ತಿ ಮಾಡಿದ್ವಿ, ಇವಾಗ ರಷ್ಯಾಯಿಂದ ಮೋದಿ ಹೇಳ್ತಾ ಇದ್ದಾರೆ ನಾವು ಕಚ್ಚಾ ತೈಲದ ಏನು ಆಮದು ಮಾಡ್ಕೊಂತಿದೀವಿ ಅದನ್ನ ಕಡಿಮೆ ಮಾಡ್ತಾ ಬರ್ತೀವಿ ಅಂತ. ಆಮೇಲೆ ಆಲ್ರೆಡಿ ಟ್ಯಾರಿಫ್ ಅನ್ನ ಇವಾಗ ವಾಪಸ್ 18%ಗೆ ಇಳಿಕೆಯನ್ನ ಆಲ್ರೆಡಿ ಏನ್ ಮಾಡಿದ್ರು. ಆದರೆ ಇನ್ನೊಂದು ತಿಂಗಳು ನೀವು ರಷ್ಯಾಯಿಂದ ಈ ಟೈಮಲ್ಲಿ ಖಂಡಿತವಾಗ್ಲೂ ಕಚ್ಚಾ ತೈಲವನ್ನ ಬೇಕಾದ್ರೆ ತಗೊಳ್ಳಿ, ನಾವು ನಿಮ್ಗೆ ಯಾವುದೇ ಜಾಸ್ತಿ ಟ್ಯಾರಿಫ್ ಹಾಕೋದಿಲ್ಲ ಅಂತ ಒಂದ್ ಕಡೆ ಟ್ರಂಪ್ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ರಷ್ಯಾ ಮೇಲೆ ಅವರು ಹಾಕಿರುವಂತಹ ನಿರ್ಬಂಧನೆಗಳನ್ನು ಕೂಡ ನಾವು ವಾಪಸ್ ತಗೊಂತೀವಿ, ಕಚ್ಚಾ ತೈಲವನ್ನ ಅಧಿಕವಾಗಿ ನೀವು ಪ್ರೊಡ್ಯೂಸ್ ಮಾಡಿ, ನಮ್ದೇ ಯಾವುದೇ ರೀತಿಯಾದ ತಂಟೆ ತಕರಾರು ಇಲ್ಲ ಅಂತಾನೂ ಕೂಡ ಹೇಳ್ತಿರೋದ್ರಿಂದ ಒಂದ್ ಕಡೆ ಟ್ರಂಪ್ ಕಚ್ಚಾ ತೈಲದ ದರಗಳನ್ನ ಕೆಳಗಡೆ ಮಾಡೋದಕ್ಕೋಸ್ಕರ ಜಾಸ್ತಿ ಪ್ರೊಡ್ಯೂಸ್ ಮಾಡಿ ಅಂತ ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಇರಾನು ಯಾವುದೇ ರೀತಿಯಾದಂತಹ ಕಚ್ಚಾ ತೈಲದ ಉತ್ಪಾದನೆಗಳನ್ನ ನಾವು ಕಡಿಮೆ ಮಾಡ್ತೀವಿ, ಕಚ್ಚಾ ತೈಲದ ಬೆಲೆಗಳ ಏರಿಕೆಗೆ ನಾವು ಖಂಡಿತವಾಗ್ಲೂ ಪ್ರಯತ್ನ ಪಡ್ತೀವಿ, ಜೊತೆಗೆ ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ಬ್ಲಾಕ್ ಮಾಡಿರೋದ್ರಿಂದ ಕಚ್ಚಾ ತೈಲದ ಬೆಲೆಗಳಿಗೆ ಖಂಡಿತವಾಗ್ಲೂ ಏರಿಕೆ ಆಗೋದಕ್ಕೆ ಒಂದ್ ಕಡೆ ಇರಾನ್ ಒದ್ದಾಡ್ತಾ ಇದ್ರೆ, ಮತ್ತೊಂದು ಕಡೆ ಖಂಡಿತವಾಗ್ಲೂ ಅಮೆರಿಕ ಕಚ್ಚಾ ತೈಲದ ಬೆಲೆಗಳ ಇಳಿಕೆಗೆ ಏನೇನ್ ಬೇಕೋ ಅದನ್ನ ಕೂಡ ಖಂಡಿತವಾಗ್ಲೂ ಮಾಡ್ತಾ ಇದ್ದಾರೆ. ಈ ಯುದ್ಧ ಜಾಸ್ತಿ ದಿವಸ ನಡೆದಷ್ಟು ಕೂಡ ಷೇರುಪೇಟೆಗೆ ಇದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕೊಡುತ್ತೆ. ಹಾಗೂ ಆಲ್ರೆಡಿ ಹೈಯರ್ ವ್ಯಾಲ್ಯೂಯೇಷನ್ಸ್ ಇಂಡಿಯನ್ ಮಾರ್ಕೆಟ್ ಇದ್ದಿದ್ರಿಂದ ಕಳೆದ 2 ವರ್ಷದಲ್ಲಿ ಯಾವುದೇ ರೀತಿಯಾದಂತಹ ರಿಟರ್ನ್ಗಳನ್ನ ಷೇರು ಮಾರುಕಟ್ಟೆಯಲ್ಲಿ ನಿಮಗೆ ಕಂಡಿಲ್ಲ. ಹಾಗೂ ಎಸ್ಪೆಷಲಿ ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ಶೇರ್ಗಳನ್ನ ನೋಡೋದಾದ್ರೆ ಭಾರಿ ಪ್ರಮಾಣದ ಕುಸಿತವನ್ನ ನಾವು ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಕಳೆದ 2 ವರ್ಷದಲ್ಲಿ ನೋಡಿದೀವಿ. ಹಾಗೂ ಈ ತರ ಯುದ್ಧ ಬಂದಾಗ ಬರೀ ದೀರ್ಘಾವಧಿಗೆ ಹೂಡಿಕೆ ಮಾಡಬೇಕು ಅಂದ್ರೆ, ಅಟ್ಲೀಸ್ಟ್ ನಾನು ಇವತ್ತಿಂದ ಇನ್ನೊಂದು 3 ವರ್ಷ 5 ವರ್ಷಕ್ಕೆ ಹೂಡಿಕೆ ಮಾಡಬೇಕು ಅಂತ ಇರೋರು ಮಾತ್ರ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳು, ಅದರಲ್ಲಿ ಎಸ್ಪೆಷಲಿ ಯಾವ್ಯಾವ ದೊಡ್ಡ ಕಂಪನಿಗಳಿರುತ್ತೆ ಅಂತಹ ಕ್ಷೇತ್ರದ ಶೇರ್ಗಳನ್ನ, ಅಂತಹ ಕ್ಷೇತ್ರದಲ್ಲಿ ಇರುವಂತಹ ಒಳ್ಳೆ ಕಂಪನಿಗಳ ಶೇರ್ಗಳು ನಿಮಗೆ ಕಡಿಮೆ ರೇಟಲ್ಲಿ ಖಂಡಿತವಾಗ್ಲೂ ಇವಾಗ ಸಿಗೋದ್ರಿಂದ ಈಗ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನ ನೋಡೋರು ಮಾತ್ರ ಇಂತಹ ಸಮಯದಲ್ಲಿ ಪ್ರತಿಯೊಂದು ಇಳಿಕೆಯಲ್ಲಿ ಹಂತ ಹಂತವಾಗಿ ಹೂಡಿಕೆ ಮಾಡಿ, ಎಲ್ಲ ದುಡ್ಡನ್ನ ಒಟ್ಟಿಗೆ ಹೂಡಿಕೆ ಲಂಸಮ್ ಅಲ್ಲಿ ಮಾಡಬೇಡಿ. ಹಾಗೂ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅನ್ನ ಅವಾಯ್ಡ್ ಮಾಡಿಕೊಂಡು
ಪ್ರತಿಯೊಂದು ಇಳಿಕೆಯಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದಾಗತ್ತೆ. ಸೊ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಅನ್ನು ಅವಾಯ್ಡ್ ಮಾಡಿ, ಲಂಸಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ಪ್ರತಿಯೊಂದು ಇಳಿಕೆಯಲ್ಲಿ ಹಂತ ಹಂತವಾಗಿ ಖರೀದಿ ಮಾಡಿ, ಹಾಗೂ ಶಾರ್ಟ್ ಟರ್ಮ್ ನೋಡೋ ಬದಲು ಲಾಂಗ್ ಟರ್ಮ್ ಅನ್ನ ಖಂಡಿತವಾಗ್ಲೂ ನೋಡಿ. ಹಾಗೂ ಸೆಕ್ಟಾರ್ಸ್ಗಳನ್ನು ತಾವು ನೋಡೋದಾದ್ರೆ ಎಸ್ಪೆಷಲಿ ಫಾರ್ಮಾಸಿಟಿಕಲ್ ಸೆಕ್ಟಾರ್ಸ್ಗಳಾಗಿರ್ಬೋದು, ಹಾಗೂ ಎಸ್ಪೆಷಲಿ ಬ್ಯಾಂಕಿಂಗ್ ಮತ್ತೆ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಸೆಕ್ಟಾರ್ಗಳಾಗಿರ್ಬೋದು, ಹಾಗೂ ಅದರಲ್ಲೂ ಕೂಡ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳು ಅಂತ ನಾನು ಹೇಳ್ತಾ ಇದ್ದೀನಿ. ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಅಂದ್ರೆ ಏನು? ಎಸ್ಪೆಷಲಿ ದೊಡ್ಡ ದೊಡ್ಡ ಕಂಪನಿಗಳು. ನಾನು ಇವಾಗ ಹೇಳ್ದಂಗೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಎಸ್ಪೆಷಲಿ ಪಬ್ಲಿಕ್ ಸೆಕ್ಟಾರ್ ಬ್ಯಾಂಕ್ ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ಅದೇ ರೀತಿ ಪ್ರೈವೇಟ್ ಸೆಕ್ಟಾರ್ ಬ್ಯಾಂಕ್ ಅಂದ್ರೆ HDFC ಬ್ಯಾಂಕ್ ಆಗಿರ್ಬೋದು, ICICI ಬ್ಯಾಂಕ್ ಆಗಿರ್ಬೋದು. ಈ ತರ ಲಾರ್ಜ್ ಕ್ಯಾಪ್ ಕ್ಷೇತ್ರದಲ್ಲಿ ಮಾತ್ರ ಹೂಡಿಕೆ ಮಾಡಿ. ಹಾಗೂ IT ಸೆಕ್ಟಾರು ಕೂಡ AI ಇಂದ ಭಾರಿ ಹೊಡೆತವನ್ನ ತಿಂದಿದೆ, ಹಾಗೂ ಅವರ ಬಿಸ್ನೆಸ್ಗಳೇ ಡಿಸ್ರಪ್ಟ್ ಆಗ್ತಿರೋದ್ರಿಂದ ಈ IT ಕ್ಷೇತ್ರವನ್ನ ಖಂಡಿತವಾಗ್ಲೂ ಅವಾಯ್ಡ್ ಮಾಡೋದು ಉತ್ತಮ ಆಗತ್ತೆ. ಆ ಸ್ಟಾಕ್ಸ್ಗಳು ತುಂಬಾ ಬಿದ್ದಿದೆ, ನಾನು ಖರೀದಿ ಮಾಡಿಬಿಡ್ತೀನಿ ಅನ್ನೋ ಬದಲು AI ಕ್ಲಾರಿಟಿ ಬರೋವರೆಗೂ ಒಂಚೂರು ವೆಯ್ಟ್ ಮಾಡಿ, ಕ್ಲಾರಿಟಿ ಬಂದಾದ ನಂತರ ಬಿಸ್ನೆಸ್ ಸಸ್ಟೈನ್ ಆಗುತ್ತೆ ಅಂತ ಗ್ಯಾರಂಟಿ ಸಿಕ್ಕಿದಾಗ ನಂತರ IT ಕ್ಷೇತ್ರದ ಶೇರ್ಗಳನ್ನು ನೋಡಬಹುದು, ಇಲ್ಲ ಅವಾಯ್ಡ್ ಮಾಡಿ. ಆಮೇಲೆ ಎಸ್ಪೆಷಲಿ ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಆದಷ್ಟು ಕೂಡ ಈ ಅಪ್ಸ್ಟ್ರೀಮ್ ಕಂಪನೀಸ್ಗಳು ಅಂತ ಕರಿತೀವಿ, ಅಂದ್ರೆ ರಿಲಯನ್ಸ್ ಇಂಡಸ್ಟ್ರಿ ಆಗಿರ್ಬೋದು, ONGC ಆಗಿರ್ಬೋದು, ಕಚ್ಚಾ ತೈಲ ಮೇಲೋದಷ್ಟು ಕೂಡ ಇವ್ರಿಗೆ ಬೆನಿಫಿಟ್ ಕೊಡುತ್ತೆ. ಈ ತರ ಶೇರ್ಸ್ಗಳು ಉತ್ತಮ ಆದರೆ ಕಚ್ಚಾ ತೈಲ ಮೇಲೋದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ಗಳು BPCL, HPCL, IOC ಇವ್ರಿಗೆ ಕಚ್ಚಾ ತೈಲ ಜಾಸ್ತಿ ಆದಷ್ಟು ಕೂಡ ಆ ಶೇರ್ಗಳಲ್ಲಿ ಇಳಿಕೆಯನ್ನು ನಾವು ಕಾಣ್ತೀವಿ. ಹಾಗಾಗಿ ಅದರಲ್ಲೂ ಕೂಡ ಎಸ್ಪೆಷಲಿ ಒಂದ್ ಕಡೆ ಕಚ್ಚಾ ತೈಲ ಆದರೆ ಮತ್ತೊಂದು ಕಡೆ ಎಸ್ಪೆಷಲಿ ಮೆಟಲ್ಸ್ ಕ್ಷೇತ್ರದ ಶೇರ್ಗಳಲ್ಲಿ ಆಯ್ಕೆ ಮಾಡಿ ಹೂಡಿಕೆ ಮಾಡಬಹುದು. ಒಂದ್ ಕಡೆ ಗೋಲ್ಡ್ ಸಿಲ್ವರ್ ಆಲ್ರೆಡಿ ರಿಟರ್ನ್ಸ್ಗಳನ್ನು ಕೊಟ್ಟಿದ್ರೆ, ಮತ್ತೊಂದು ಕಡೆ ಅಲ್ಯೂಮಿನಿಯಂ ಆಗಿರ್ಬೋದು, ಕಾಪರ್ ಆಗಿರ್ಬೋದು, ಇಂಥ ಕ್ಷೇತ್ರದ ಶೇರ್ಗಳನ್ನು ಖಂಡಿತವಾಗ್ಲೂ ಇನ್ವೆಸ್ಟ್ಮೆಂಟ್ಗೆ ನೋಡ್ಬೋದು. ಹಿಂದೂಸ್ತಾನ್ ಕಾಪರ್ ಆಗಿರ್ಬೋದು, ಅದೇ ರೀತಿ ಅಲ್ಯೂಮಿನಿಯಂ ಅಲ್ಲಿ ಎಸ್ಪೆಷಲಿ ವೇದಾಂತ ಆಗಿರ್ಬೋದು, ಹಿಂಡಾಲ್ಕೋ ಆಗಿರ್ಬೋದು, ನ್ಯಾಷನಲ್ ಅಲ್ಯೂಮಿನಿಯಂ ಆಗಿರ್ಬೋದು. ಈ ತರ ಕಾಪರ್ ಮತ್ತೆ ಅಲ್ಯೂಮಿನಿಯಂ ಕ್ಷೇತ್ರದ ಶೇರ್ಸ್ಗಳಲ್ಲೂ ಕೂಡ ಎಸ್ಪೆಷಲಿ ಮೆಟಲ್ಸ್ ಅಲ್ಲಿ ನಾವು ಏರಿಕೆಯನ್ನ ನೋಡಬಹುದು. ಸೊ ಹಾಗಾಗಿ ಇಂತಹ ಸೆಕ್ಟಾರ್ಸ್ ಮತ್ತೆ ಸ್ಟಾಕ್ಸ್ಗಳ ಆಯ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಚಿನ್ನ ಬೆಳ್ಳಿ ದರಗಳ ಬಗ್ಗೆ ಮಾತನಾಡೋದಾದ್ರೆ, ಯುದ್ಧ ಇರಾನ್ ಇಸ್ರೇಲ್ ನಡುವೆ ಜಾಸ್ತಿ ದಿವಸ ನಡೆದಷ್ಟು ಕೂಡ ಗೋಲ್ಡ್ ಮತ್ತೆ ಸಿಲ್ವರ್ ಸೇಫ್ ಅಸೆಟ್ಸ್ ಆಗಿರೋದ್ರಿಂದ ಅದರಲ್ಲಿ ಏರಿಕೆಯನ್ನ ಖಂಡಿತವಾಗ್ಲೂ ನಾವು ಕಾಣ್ತೀವಿ. ಹಾಗಾಗಿ ಎಸ್ಪೆಷಲಿ ಈಗಿರುವ ಬೆಲೆಗಳನ್ನ ನೋಡೋದಾದ್ರೆ ಬೆಳ್ಳಿಗೂ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅಥವಾ ಚಿನ್ನದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು. ಆದರೆ ಯಾರ್ಯಾರು ಹೂಡಿಕೆ ದೃಷ್ಟಿ ನೋಡ್ತಾ ಇದ್ದೀರಾ, ನೀವು ಚಿನ್ನವನ್ನ ETF ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಥವಾ ಡಿಮ್ಯಾಟ್ ಅಥವಾ ಪೇಪರ್ ಫಾರ್ಮ್ಯಾಟ್ ಅಲ್ಲಿ ಖರೀದಿ ಮಾಡಿ. ಅವಾಗ ನಿಮಗೆ ಯಾವುದೇ ರೀತಿಯಾದಂಥ ಮೇಕಿಂಗ್ ಚಾರ್ಜು, ವೇಸ್ಟೇಜು, ವ್ಯಾಲ್ಯೂ ಅಡಿಷನ್ ಇದೆಲ್ಲ ಬರೋದಿಲ್ಲ. ಯಾರ್ಯಾರು ಆಭರಣ ಅಥವಾ ಯಾರ್ಯಾರು ಬಳಕೆ ದೃಷ್ಟಿ ಉಪಯೋಗಕ್ಕೋಸ್ಕರ ನಾನು ತಗೊಳ್ಬೇಕು, ಯಾವುದೋ ಮದುವೆ ಇದೆ ಅಥವಾ ಯಾವುದೋ ಗೃಹ ಪ್ರವೇಶ ಇದೆ, ನಾನು ನೆಕ್ಲೆಸ್ ತಗೊಳ್ತೀನಿ, ನಾನು ಚೈನ್ ತಗೊಳ್ತೀನಿ, ಬಳೆ ತಗೊಳ್ತೀನಿ, ವಾಲೆ ಜುಮ್ಕಿ ತಗೊಳ್ತೀನಿ, ಈ ಥರ ಬಳಕೆ ದೃಷ್ಟಿಯಲ್ಲಿರೋರು ಮಾತ್ರ ಚಿನ್ನ ಬೆಳ್ಳಿಯನ್ನು ಖಂಡಿತವಾಗ್ಲೂ ಖರೀದಿ ಮಾಡುವಾಗ ಆಭರಣದ ಮುಖಾಂತರ ಖರೀದಿ ಮಾಡಿ. ಯಾರ್ಯಾರು ಹೂಡಿಕೆ ದೃಷ್ಟಿಯಿಂದ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂತಿದ್ದೀರಾ, ನೀವೆಲ್ಲರೂ ETF ಮುಖಾಂತರ ಇನ್ವೆಸ್ಟ್ಮೆಂಟ್ ಮಾಡೋದು ಉತ್ತಮ ಆಗುತ್ತೆ. ಸೊ ದಟ್ ನಿಮಗೆ ಮೇಕಿಂಗ್ ಚಾರ್ಜು, ವೇಸ್ಟೇಜ್ ಅದೆಲ್ಲ ತಗೊಳ್ಳೋದಿಲ್ಲ. ಹಾಗೂ ಈಗಿರುವ ಸಮಯದಲ್ಲಿ ಗೋಲ್ಡ್ ಇಸ್ ಅ ಗೋಲ್ಡನ್ ಇನ್ವೆಸ್ಟ್ಮೆಂಟ್ ಕಂಪೇರ್ ಟು ಸಿಲ್ವರ್ ಅಂತ ನಾನು ಹೇಳ್ತೀನಿ. ಆದರೆ ಯಾರು ಜಾಸ್ತಿ ಏರುಪೇರು ರಿಸ್ಕ್ ತಗೊಳಕ್ಕೆ ರೆಡಿ ಇದ್ದೀರಾ ಅವರು ಸಿಲ್ವರ್ಗೆ ಹೋಗ್ಬೋದು. ಆದರೆ ಗೋಲ್ಡ್ ಸೇಫ್ಟಿಗೆ ಸಿಲ್ವರ್ಗೂ ಬೆಟರ್ ಆಗಿದೆ ಈ ಪ್ರೈಸ್ ಅಲ್ಲಿ. ಹಾಗೂ ತಮ್ಮ ಒಟ್ಟಾರೆ ಹೂಡಿಕೆ ಏನಿದೆ ಅದರಲ್ಲಿ ಕೇವಲ ಒಂದು 10-20% ಭಾಗವನ್ನ ಮಾತ್ರ ಚಿನ್ನ ಬೆಳ್ಳಿಯಲ್ಲಿ ಹಾಕಿ ಸಾಲ ಮಾಡಿ ಚಿನ್ನ ಬೆಳ್ಳಿ ಖರೀದಿ ಮಾಡೋದು, ಎಲ್ಲ ದುಡ್ಡನ್ನ ಚಿನ್ನ ಬೆಳ್ಳಿಗೆ ಹಾಕೋದು, ಆ ಥರ ಮಿಸ್ಟೇಕನ್ನು ಖಂಡಿತವಾಗ್ಲೂ ಮಾಡಬೇಡಿ. ಚಿನ್ನ ಬೆಳ್ಳಿ ದರಗಳ ಬಗ್ಗೆ ಮಾತನಾಡೋದಾದ್ರೆ, ಯುದ್ಧ ಇರಾನ್ ಇಸ್ರೇಲ್ ನಡುವೆ ಜಾಸ್ತಿ ದಿವಸ ನಡೆದಷ್ಟು ಕೂಡ ಗೋಲ್ಡ್ ಮತ್ತೆ ಸಿಲ್ವರ್ ಸೇಫ್ ಅಸೆಟ್ಸ್ ಆಗಿರೋದ್ರಿಂದ ಅದರಲ್ಲಿ ಏರಿಕೆಯನ್ನ ಖಂಡಿತವಾಗ್ಲೂ ನಾವು ಕಾಣ್ತೀವಿ. ಹಾಗಾಗಿ ಎಸ್ಪೆಷಲಿ ಈಗಿರುವ ಬೆಲೆಗಳನ್ನು ನೋಡೋದಾದ್ರೆ ಬೆಳ್ಳಿಗೂ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅಥವಾ ಚಿನ್ನದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು. ಆದರೆ ಯಾರ್ಯಾರು ಹೂಡಿಕೆ ದೃಷ್ಟಿ ನೋಡ್ತಾ ಇದ್ದೀರಾ, ನೀವು ಚಿನ್ನವನ್ನ ETF ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಥವಾ ಡಿಮ್ಯಾಟ್ ಅಥವಾ ಪೇಪರ್ ಫಾರ್ಮ್ಯಾಟ್ ಅಲ್ಲಿ ಖರೀದಿ ಮಾಡಿ. ಅವಾಗ ನಿಮಗೆ ಯಾವುದೇ ರೀತಿಯಾದಂಥ ಮೇಕಿಂಗ್ ಚಾರ್ಜು, ವೇಸ್ಟೇಜು, ವ್ಯಾಲ್ಯೂ ಅಡಿಷನ್ ಇದೆಲ್ಲ ಬರೋದಿಲ್ಲ. ಯಾರ್ಯಾರು ಆಭರಣ ಅಥವಾ ಯಾರ್ಯಾರು ಬಳಕೆ ದೃಷ್ಟಿ
ಉಪಯೋಗಕ್ಕೋಸ್ಕರ ನಾನು ತಗೊಳ್ಬೇಕು, ಯಾವುದೋ ಮದುವೆ ಇದೆ ಅಥವಾ ಯಾವುದೋ ಗೃಹಪ್ರವೇಶ ಇದೆ, ನಾನು ನೆಕ್ಲೆಸ್ ತೊಗೊಳ್ತೀನಿ, ನಾನು ಚೈನ್ ತೊಗೊಳ್ತೀನಿ, ಬಳೆ ತೊಗೊಳ್ತೀನಿ, ವಾಲೆ ಜುಮ್ಕಿ ತೊಗೊಳ್ತೀನಿ, ಈ ಥರ ಬಳಕೆ ದೃಷ್ಟಿಯಲ್ಲಿರೋರು ಮಾತ್ರ ಚಿನ್ನ ಬೆಳ್ಳಿಯನ್ನು ಖಂಡಿತವಾಗ್ಲೂ ಖರೀದಿ ಮಾಡುವಾಗ ಆಭರಣದ ಮುಖಾಂತರ ಖರೀದಿ ಮಾಡಿ. ಯಾರ್ಯಾರು ಹೂಡಿಕೆ ದೃಷ್ಟಿಯಿಂದ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂತಿದ್ದೀರಾ, ನೀವೆಲ್ಲರೂ ETF ಮುಖಾಂತರ ಇನ್ವೆಸ್ಟ್ಮೆಂಟ್ ಮಾಡೋದು ಉತ್ತಮ ಆಗುತ್ತೆ. ಸೊ ದಟ್ ನಿಮಗೆ ಮೇಕಿಂಗ್ ಚಾರ್ಜು, ವೇಸ್ಟೇಜ್ ಅದೆಲ್ಲ ತಗೊಳ್ಳೋದಿಲ್ಲ. ಹಾಗೂ ಈಗಿರುವ ಸಮಯದಲ್ಲಿ ಗೋಲ್ಡ್ ಇಸ್ ಅ ಗೋಲ್ಡನ್ ಇನ್ವೆಸ್ಟ್ಮೆಂಟ್ ಕಂಪೇರ್ ಟು ಸಿಲ್ವರ್ ಅಂತ ನಾನು ಹೇಳ್ತೀನಿ. ಆದರೆ ಯಾರು ಜಾಸ್ತಿ ಏರುಪೇರು ರಿಸ್ಕ್ ತಗೊಳಕ್ಕೆ ರೆಡಿ ಇದ್ದೀರಾ ಅವರು ಸಿಲ್ವರ್ಗೆ ಹೋಗ್ಬೋದು. ಆದರೆ ಗೋಲ್ಡ್ ಸೇಫ್ಟಿಗೆ ಸಿಲ್ವರ್ಗೂ ಬೆಟರ್ ಆಗಿದೆ ಈ ಪ್ರೈಸಲ್ಲಿ. ಹಾಗೂ ತಮ್ಮ ಒಟ್ಟಾರೆ ಹೂಡಿಕೆ ಏನಿದೆ ಅದರಲ್ಲಿ ಕೇವಲ ಒಂದು 10-20% ಭಾಗವನ್ನು ಮಾತ್ರ ಚಿನ್ನ ಬೆಳ್ಳಿಯಲ್ಲಿ ಹಾಕಿ ಸಾಲ ಮಾಡಿ ಚಿನ್ನ ಬೆಳ್ಳಿ ಖರೀದಿ ಮಾಡೋದು, ಎಲ್ಲ ದುಡ್ಡನ್ನು ಚಿನ್ನ ಬೆಳ್ಳಿಗೆ ಹಾಕೋದು, ಆ ಥರ ಮಿಸ್ಟೇಕನ್ನು ಖಂಡಿತವಾಗ್ಲೂ ಮಾಡಬೇಡಿ. ಈಗ ಇರುವಂತಹ ಈ ಹೋಟೆಲ್ ಇಂಡಸ್ಟ್ರಿಯ ಪ್ರಾಬ್ಲಮ್ ಮತ್ತು ಗ್ಯಾಸ್ ಸಿಲಿಂಡರಿನ ಅಭಾವ ಏನಿದೆ ಅದು ಒಂದು ಕಡೆ ಕರ್ನಾಟಕಕ್ಕಿದ್ರೆ ಮತ್ತೊಂದು ಕಡೆ ಖಂಡಿತವಾಗ್ಲೂ ಬೇರೆ ರಾಜ್ಯಗಳಿಗೂ ಕೂಡ ಸ್ವಲ್ಪ ತಟ್ಟಿದೆ. ಮಹಾರಾಷ್ಟ್ರದಲ್ಲೂ ಪ್ರಾಬ್ಲಮ್ ಇದೆ, ಕೋಲ್ಕತ್ತಾಲೂ ಪ್ರಾಬ್ಲಮ್ ಇದೆ. ಹಾಗೂ ಇಲ್ಲಿ ಎಲ್ಲ ನನ್ನ ಪ್ರಕಾರ ಯಾವುದೇ ರೀತಿಯಾದಂತಹ ಪಾಲಿಟಿಕ್ಸ್ ಅನ್ನ ತರೋ ಬದಲು, ಸೊ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಹಾಗಾಗಿ ಅವರು ಆಪೋಸಿಷನ್ ನಲ್ಲಿ ಇರೋರು ದೂಷಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರವನ್ನ, ಈ ತರ ನಾವು ಮಾತಾಡೋ ಬದಲು ನಾವೇನ್ ಹೇಳ್ಬೋದು ಅಂದ್ರೆ ಬೆಂಗಳೂರಿನಲ್ಲಿ ಎಸ್ಪೆಷಲಿ ಜಾಸ್ತಿ ಜನ ಹೋಟೆಲಿನ ಊಟಕ್ಕೋಸ್ಕರ ಹಾಗೂ ತಿಂಡಿಗೋಸ್ಕರ ಅವಲಂಬಿತರಾಗಿರೋದ್ರಿಂದ ನಮಗೆ ಈ ಥರ ಶಾರ್ಟೇಜ್ ಬಂದಿರ್ಬೋದು. ಅಥವಾ ನಮ್ಮಲ್ಲಿ ಅಷ್ಟೊಂದು ಸ್ಟೋರೇಜನ್ನು ಆಲ್ರೆಡಿ ಮಾಡ್ಕೊಂಡಿಲ್ದಿರೋದ್ರಿಂದ ಈ ಥರ ಪ್ರಾಬ್ಲಮ್ ಬಂದಿರ್ಬೋದು. ಅಥವಾ ಆರ್ಟಿಫಿಷಿಯಲ್ ಆಗಿ ಈ ಥರ ಪ್ರೆಷರನ್ನು ಕ್ರಿಯೇಟ್ ಮಾಡಿ, ಸ್ಟ್ರೆಸ್ ಅಥವಾ ಭಯವನ್ನು ಕ್ರಿಯೇಟ್ ಮಾಡಿ ಅನೇಕ ಜನ ಇದರ ಬೆನಿಫಿಟನ್ನು ತಗೊಳೋದಕ್ಕೋಸ್ಕರನೂ ಕೂಡ ಇಂತಹ ಶಾರ್ಟೇಜನ್ನು ಕ್ರೈಸಿಸ್ ಸೃಷ್ಟಿ ಮಾಡುವ ಮುಖಾಂತರ ಮಾಡ್ತಾ ಇರ್ಬೋದು. ಆದರೆ ನನ್ನ ಪ್ರಕಾರ ಇಲ್ಲೆಲ್ಲ ನಾವು ಕೇಂದ್ರ ಸರ್ಕಾರ ಬೇರೆ, ರಾಜ್ಯ ಸರ್ಕಾರ ಬೇರೆ, BJP ಬೇರೆ, ಕಾಂಗ್ರೆಸ್ ಬೇರೆ ಅಂತ ಕಿತ್ತಾಟ ಮಾಡೋದನ್ನು ನಿಲ್ಲಿಸ್ಬಿಟ್ಟು ಇಂತಹ ಯುದ್ಧದ ಸಮಯದಲ್ಲಿ ಕೇಂದ್ರ ಸರ್ಕಾರಕ್ಕೆ ಬೇಕಾದಂತಹ ಸಪೋರ್ಟನ್ನು ರಾಜ್ಯ ಸರ್ಕಾರ ಕೊಡಲಿ. ಹಾಗೂ ಎಲ್ಲ ಸರ್ಕಾರದ ಪಕ್ಷಗಳು ಒಟ್ಟಾರೆ ಇಂತಹ ವಾರ್ ಸಮಯದಲ್ಲಿ ಸಾಮಾನ್ಯ ಜನಕ್ಕೆ ಏನು ಒಳ್ಳೆಯದಾಗಬೇಕು, ಅವ್ರಿಗೋಸ್ಕರ ನಾವು ಒಟ್ಟಾರೆ ಸೇರಿ ಏನು ಮಾಡಬೇಕು ಅದರ ಕಡೆ ಯೋಚನೆ ಮಾಡಬೇಕೇ ಹೊರತು ಇವ್ರ ಮೇಲೆ ಅವ್ರು ಬೆಟ್ಟು ತೋರಿಸೋದು, ಅವ್ರ ಮೇಲೆ ಇವ್ರು ಬೆಟ್ಟು ತೋರಿಸೋದನ್ನು ನಿಲ್ಲಿಸ್ಬಿಟ್ಟು ಜನರಿಗೋಸ್ಕರ ಖಂಡಿತವಾಗ್ಲೂ ಮಾಡಬೇಕು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮಗೆ ಬೆಕ್ಕು ಬಿಳಿದಾಗಿದ್ರೇನು ಕರಿದಾಗಿದ್ರೇನು ಇಲಿ ಹಿಡಿಬೇಕು ಅಷ್ಟೇನೆ. ಸೊ ಅದು BJP ಸರ್ಕಾರ ಆಗಲಿ ಕಾಂಗ್ರೆಸ್ ಸರ್ಕಾರ ಆಗಲಿ, ನಮಗೆ ಮುಖ್ಯವಾಗಿ ಸಾಮಾನ್ಯ ಜನಕ್ಕೆ ಏನು ಬೇಕು ಹಾಗೂ ಕರಪ್ಷನನ್ನು ಯಾವ ರೀತಿ ಕಡಿಮೆ ಮಾಡಬೇಕು ಅಥವಾ ನಿರ್ಮೂಲನೆ ಮಾಡಬೇಕು ಅದರ ಕಡೆ ಖಂಡಿತವಾಗ್ಲೂ ಯೋಚನೆ ಮಾಡಿ ಸರ್ಕಾರಗಳು ಒಂದಾಗಿ ಜನರಿಗೋಸ್ಕರ ಏನು ಒಳ್ಳೇದು ಮಾಡಬೇಕಿಂತ ವಾರ್ ಸಮಯದಲ್ಲಿ ಅದರ ಕಡೆ ಚಿಂತನೆ ಮಾಡೋದು ಒಳ್ಳೆಯದು. ಇವರಿಬ್ಬರು ಕಿತ್ಲಾಟದಲ್ಲಿ, ಗಂಡ ಹೆಂಡತಿ ಕಿತ್ಲಾಟದಲ್ಲಿ ಕೂಸು ಬಡವಾಗೋದು ಬೇಡ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈಗ ನಡೀತಿರುವಂತಹ ಏನು ಗ್ಯಾಸ್ ಸಿಲಿಂಡರಿನ ಗೊಂದಲ ಇದೆ, ಒಂದು ಕಡೆ ಇದು ಖಂಡಿತವಾಗ್ಲೂ ಕೂಡ ಏನು ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ಇರಾನ್ ದೇಶ ಬ್ಲಾಕ್ ಮಾಡಿದೆ. ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಬ್ಲಾಕ್ ಮಾಡಿರೋದ್ರಿಂದ ನಮಗೆ ಬರುತ್ತಿರುವಂತಹ 80-85% ಏನು LPG ಇದೆ ಅದು ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಇಂದ ಬರೋದ್ರಿಂದ ಖಂಡಿತವಾಗ್ಲೂ ಸಿಲಿಂಡರ್ ಬೆಲೆಗಳಲ್ಲಿ ಏರಿಕೆ ಆಲ್ರೆಡಿ ಆಗಿದೆ. ಏನು ಹತ್ತತ್ರ 60 ರೂಪಾಯಿ ಪ್ರತಿ ಸಿಲಿಂಡರ್ಗೆ ನಾವು ಗೃಹ ಬಳಕೆಯ ಸಿಲಿಂಡರ್ಗಳಲ್ಲಿ ಏರಿಕೆ ಆದರೆ, ಮತ್ತೊಂದು ಕಡೆ ಕಮರ್ಷಿಯಲ್ ಗ್ಯಾಸ್ ಅಥವಾ ಏನು ಹೋಟೆಲ್ಗಳಲ್ಲಿ ಮತ್ತು ನಾನ್ ಡೊಮೆಸ್ಟಿಕ್ ಯೂಸೇಜ್ ಹಾಗೂ ಕಮರ್ಷಿಯಲ್ ಯೂಸೇಜ್ಗಳನ್ನು ಕೂಡ ತಾವು ನೋಡೋದಾದರೆ ಅಲ್ಲೂ ಕೂಡ ಬೆಲೆ ಏರಿಕೆ ಆಗಿದೆ. ಎಸ್ಪೆಷಲಿ ಕಮರ್ಷಿಯಲ್ ಯೂಸೇಜ್ಗಳಿಗೆ 115 ರೂಪಾಯಿ ಪ್ರತಿ ಸಿಲಿಂಡರ್ಗೆ ಏನು ಏರಿಕೆ ಆಗಿದೆ, ಇದು ಖಂಡಿತವಾಗ್ಲೂ ಕೂಡ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನು ಎಸ್ಪೆಷಲಿ ಸೌದಿ ಆಗಿರ್ಬೋದು, ಕತಾರ್ ಆಗಿರ್ಬೋದು, ಇಲ್ಲಿಂದ ಬರುವಂತಹ LPG ಏನಿದೆ ಅದು ಇವಾಗ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ಇರಾನ್ ಇಸ್ರೇಲ್ ಯುದ್ಧದಿಂದ ಈ ಇರಾನ್ ಏನು ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ಬ್ಲಾಕ್ ಮಾಡಿದೆ, ಹಾಗಾಗಿ ಖಂಡಿತವಾಗ್ಲೂ ಈ LPG ದರಗಳಲ್ಲಿ ಏರಿಕೆಯನ್ನು ನಾವು ಕಾಣ್ತಾ ಇದ್ದೀವಿ. ಹಾಗೂ ಕಚ್ಚಾ ತೈಲದ ಬೆಲೆಗಳಲ್ಲೂ ಕೂಡ ಬರುವ ದಿವಸಗಳಲ್ಲಿ ಯುದ್ಧ ಮುಂದುವರೆದಷ್ಟು ಕೂಡ ಏರಿಕೆಯನ್ನು ಖಂಡಿತವಾಗ್ಲೂ ನಾವು ನೋಡಬಹುದು. ಎಸ್ಪೆಷಲಿ ಭಾರತಕ್ಕೆ ಬರುವಂತಹ ಪೆಟ್ರೋಲ್ ಡೀಸೆಲ್ ಅನ್ನು ತಾವು ನೋಡೋದಾದರೆ 40% ಭಾಗ ನಮ್ಮ ಕಚ್ಚಾ ತೈಲಗಳು ಏನು ಬರ್ತಾ ಇದೆ ಅದು ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಇಂದ ಬರ್ತಾ ಇದೆ. ಏನಿದು ಸ್ಟ್ರೈಟ್ ಆಫ್ ಹಾರ್ಮುಜ್ ಅಂದರೆ
ಈ ಒಂದು ಜಾಗವನ್ನ ಇರಾನ್ ಅದರ ಕಂಟ್ರೋಲಲ್ಲಿ ಇಡ್ಕೊಂಡು ಯಾವುದೇ ರೀತಿಯಾದಂತಹ ಕಚ್ಚಾ ತೈಲ ಆಗಿರ್ಬೋದು, LPG ಆಗಿರ್ಬೋದು, ಇಲ್ಲಿ ಹೋಗ್ದರಂಗೆ ಅವರು ಬ್ಲಾಕ್ ಮಾಡಿದ್ದಾರೆ. ಈಗ ಉದಾಹರಣೆಗೆ ಒಂದು ಸಣ್ಣ ನದಿ ಇದೆ, ನೀವು ಆ ನದಿ ದಾಟಬೇಕು ಅಂದರೆ ದೋಣಿಯಲ್ಲಿ ಹೋಗ್ತೀರಾ, 10 ರೂಪಾಯಿ ತಗೊಳುತ್ತೆ, 10 ನಿಮಿಷಕ್ಕೆ ಹೋಗ್ಬಿಡ್ತೀರಾ ಅಂತ ಅನ್ಕೊಳ್ಳೋಣ. ಇವಾಗ ಆ ನದಿಯನ್ನ ಬ್ಲಾಕ್ ಮಾಡಿದ್ರೆ ನೀವೇನ ಇವಾಗ ರೋಡ್ ಮುಖಾಂತರ ಹೋಗ್ತೀರಾ, ಹೋಗ್ತೀರಾ ಅಂದ್ರೆ 10 ನಿಮಿಷ ಆಗೋ ಕೆಲಸ ಇವಾಗ 1 ಅವರ್ ತಗೊಳ್ತಾ ಇದೆ ಹೋಗೋದಕ್ಕೆ. ಹಾಗೂ 10 ರೂಪಾಯಲ್ಲಿ ನೀವು ಜಸ್ಟ್ ನದಿ ದಾಟ್ತಾ ಇದ್ರಿ 10 ನಿಮಿಷಕ್ಕೆ, ಇವಾಗ ಅದೇ ನದಿಯನ್ನ ದಾಟೋದಕ್ಕೆ 1 ಅವರ್ ತಗೊಂತಿದ್ದೀರಾ. 10 ರೂಪಾಯಿ ಆಗ್ತಿದ್ದಂತ ಖರ್ಚು ಇವಾಗ 100 ರೂಪಾಯಿ 200 ರೂಪಾಯಿ ಆಗ್ತಿದೆ ಅಂದ್ರೆ ಖಂಡಿತವಾಗ್ಲೂ ಒಂದ್ ಕಡೆ ಟೈಮು ಜಾಸ್ತಿ ಆಗ್ತಾ ಇದೆ, ಮತ್ತೊಂದು ಕಡೆ ಖರ್ಚು ಜಾಸ್ತಿ ಆಗ್ತಾ ಇದೆ. ಅದೇ ತರ ಕಚ್ಚಾ ತೈಲದ ಬೆಲೆಗಳು ಮತ್ತೆ LPG ದರಗಳಲ್ಲೂ ಕೂಡ ಈ ಏರಿಕೆ ಯುದ್ಧ ಜಾಸ್ತಿ ದಿವಸ ನಡೆದಷ್ಟು ಕೂಡ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳು ಹಾಗೂ LPG ದರಗಳಲ್ಲಿ ಏರಿಕೆ ಆದಾಗ ನಮ್ಮಲ್ಲೂ ಕೂಡ ಆ ಏರಿಕೆಯ ಬಿಸಿ ಖಂಡಿತವಾಗ್ಲೂ ತಟ್ಟುತ್ತೆ. ಹಾಗೂ ಆರ್ಟಿಫಿಷಿಯಲ್ ಅಥವಾ ಕೃತಕವಾಗಿ ಇಂತಹ ಸಮಯವನ್ನ ಬಳಸ್ಕೊಂಡು ಅನೇಕ ಜನ ಈ ಆಪರ್ಚುನಿಟಿಯನ್ನು ಉಪಯೋಗಿಸ್ಕೊಂಡು ಕೂಡ ಅನೇಕ ಜನ ಈ ಬೆಲೆಗಳ ಏರಿಕೆಗೂ ಕೂಡ ಕಾರಣ ಆಗ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತೀನಿ. ಪೆಟ್ರೋಲ್ ಡೀಸೆಲ್ ದರಗಳಲ್ಲಿ ಏರಿಕೆ ಖಂಡಿತವಾಗ್ಲೂ ಇದೇ ರೀತಿ ಯುದ್ಧ ಮುಂದುವರೆದರೆ ಆಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾಕೆ ಅಂದರೆ 1 ತಿಂಗಳ ಹಿಂದೆ ನೀವು ಪೆಟ್ರೋಲ್ ಡೀಸೆಲ್ಗಳನ್ನು ನೋಡೋದಾಯಿತು ಅಂದರೆ, ಅಥವಾ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಎಷ್ಟಿದೆ ಕಚ್ಚಾ ತೈಲದ ಬೆಲೆ 1 ತಿಂಗಳ ಹಿಂದೆ ಅಂದರೆ ಕೇವಲ $60 ಪ್ರತಿ ಬ್ಯಾರೆಲ್ಗೆ ಇದ್ದಂತಹ ಕಚ್ಚಾ ತೈಲ ಏನು ಹತ್ತತ್ರ $119 $120 ಪ್ರತಿ ಬ್ಯಾರೆಲ್ಗೆ ಕಚ್ಚಾ ತೈಲ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತಲುಪಿತ್ತು. ಅಂದರೆ ಹತ್ತತ್ರ 100% ಏರಿಕೆ. $60 ಪ್ರತಿ ಬ್ಯಾರೆಲ್ಗಿದ್ದಂಥ ಕಚ್ಚಾ ತೈಲ $119 $120 ಪ್ರತಿ ಬ್ಯಾರೆಲ್ಗೆ ಹೋದಾಗ ಖಂಡಿತವಾಗ್ಲೂ ನಮಗೂ ಕೂಡ ಪೆಟ್ರೋಲ್ ಡೀಸೆಲ್ ದರಗಳಲ್ಲಿ ಏರಿಕೆಯನ್ನು ನಾವು ಕಾಣಬೇಕು. ಆದರೆ ಇವಾಗವರೆಗೂ ಕೂಡ ಏನಾಗಿದೆ ಅಂದರೆ ಗೌರ್ಮೆಂಟು ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ಗಳಾಗಿರ್ಬೋದು ಅಥವಾ ಆಲ್ರೆಡಿ ಕಚ್ಚಾ ತೈಲದ ಬೆಲೆಗಳು ಕಡಿಮೆ ಇದ್ದಾಗಲೂ ಕೂಡ ಭಾರಿ ಪ್ರಮಾಣದ ಯಾವುದೇ ಇಳಿಕೆಯನ್ನು ಕಚ್ಚಾ ತೈಲದಲ್ಲಿ ಮಾಡಿರಲಿಲ್ಲ. ಅಲ್ಲಾದಂತಹ ಲಾಭಾಂಶ ಏನಿದೆ ಇಂತಹ ಸಮಯದಲ್ಲಿ ಅದನ್ನು ಬಳಕೆ ಮಾಡಿಕೊಂಡು ಕಚ್ಚಾ ತೈಲ ಇದೇ ರೀತಿ ಭಾರಿ ಪ್ರಮಾಣದ ಏರಿಕೆ ಆಗಿದ್ರೂ ಕೂಡ ನಮ್ಮಲ್ಲಿ ಯಾವುದೇ ರೀತಿ ಪೆಟ್ರೋಲ್ ಡೀಸೆಲ್ ದರಗಳ ಏರಿಕೆಯನ್ನು ಇದುವರೆಗೂ ಕೂಡ ಕೇಂದ್ರ ಸರ್ಕಾರ ಮಾಡಿಲ್ಲ. ಆದರೆ ಏನು $120 ಪ್ರತಿ ಬ್ಯಾರೆಲ್ಗೆ ಕಚ್ಚಾ ತೈಲ ಹೋದಾಗ ಟ್ರಂಪ್ ಖಂಡಿತವಾಗ್ಲೂ ರಷ್ಯಾದಿಂದ ನೀವು ಆಯಿಲನ್ನು ಇನ್ನೂ 1 ತಿಂಗಳು ಖರೀದಿ ಮಾಡಿ ನಾವು ಯಾವುದೇ ರೀತಿಯಾದಂತಹ ಟ್ಯಾರಿಫ್ಗಳನ್ನು ನಿಮಗೆ ಎಕ್ಸ್ಟ್ರಾ ಹಾಕೋದಿಲ್ಲ ಅನ್ನೋದನ್ನು ಕೂಡ ಹೇಳಿದ್ರು. ಮತ್ತೆ ರಷ್ಯಾ ಮೇಲೆ ಆಯಿಲ್ ಸ್ಯಾಂಕ್ಷನ್ಸ್ಗಳನ್ನು ಏನು ಹಾಕಿದ್ದಾರೆ ಅದನ್ನು ಕೂಡ ಖಂಡಿತವಾಗ್ಲೂ ತಾತ್ಕಾಲಿಕವಾಗಿ ಹಿಂಪಡೆಯುವ ಮುಖಾಂತರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳನ್ನು ಇಳಿಕೆ ಮಾಡೋದಕ್ಕೋಸ್ಕರ ಟ್ರಂಪ್ ಖಂಡಿತವಾಗ್ಲೂ ಎಲ್ಲ ರೀತಿಯಾದಂತಹ ಸಾಹಸಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಮತ್ತೊಂದು ಕಡೆ ಇರಾನ್ ಖಂಡಿತವಾಗ್ಲೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳನ್ನು ಏರಿಕೆ ಮಾಡೋದಕ್ಕೋಸ್ಕರ ಒಂದು ಗಲ್ಫ್ ರಾಷ್ಟ್ರಗಳಲ್ಲೂ ಕೂಡ ಅನೇಕರು ಅವರ ಉತ್ಪಾದನೆಯನ್ನೇ ಕಚ್ಚಾ ತೈಲದ ಉತ್ಪಾದನೆಯನ್ನೇ ಕಡಿಮೆ ಮಾಡಿದ್ದಾರೆ. ಮತ್ತೊಂದು ಕಡೆ ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನು ಏನು ಬ್ಲಾಕ್ ಮಾಡಿದ್ದಾರೆ ಅದರಿಂದ ಹತ್ತತ್ರ ಇಡೀ ವಿಶ್ವಕ್ಕೆ ಹೋಗುವಂತಹ 20-25% ಕಚ್ಚಾ ತೈಲ ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಇಂದ ಹೋಗ್ತಾ ಇದೆ. ಭಾರತಕ್ಕೆ ಬರುವಂತಹ 40% ಕಚ್ಚಾ ತೈಲ ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಇಂದನೇ ಬರ್ತಾ ಇದೆ. ಹಾಗೂ 80-85% LPG ಬರೋದು ಭಾರತಕ್ಕೆ ಖಂಡಿತವಾಗ್ಲೂ ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಮುಖಾಂತರನೇ ಇರೋದ್ರಿಂದ ಈ ಎಲ್ಲ ಬ್ಲಾಕೇಜ್ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ಮಾಡಿರೋದ್ರಿಂದ ಈ ರೀತಿ ಕಚ್ಚಾ ತೈಲದ ಬೆಲೆಗಳಲ್ಲಿ ಹಾಗೂ ಏನು LPG ದರಗಳಲ್ಲೂ ಕೂಡ ಏರಿಕೆಯನ್ನು ನಾವು ಕಾಣ್ತಾ ಇದ್ದೀವಿ. ಒಂದು ಯುದ್ಧ ಖಂಡಿತವಾಗ್ಲೂ ನಿಲ್ಲಬೇಕು. ಇದಕ್ಕೆ ಟ್ರಂಪ್ಗೆ ಒಳ್ಳೆ ಬುದ್ಧಿ ಬರಬೇಕು. ಇರಾನ್ ಇಸ್ರೇಲು ಕೂಡ ಇದನ್ನ ಖಂಡಿತವಾಗ್ಲೂ ಸಡ್ಲೀಕರಿಸಿ ಇಡೀ ವಿಶ್ವಕ್ಕೆ ಒಳ್ಳೇದಾಗ್ಲಿ ಅಂತ ಇವ್ರು ಯುದ್ಧವನ್ನ ಎಷ್ಟು ಬೇಗ ನಿಲ್ಲಿಸ್ತಾರೋ ಅಷ್ಟು ಬೇಗ ಕಚ್ಚಾ ತೈಲದ ಬೆಲೆಗಳು ಹಾಗೂ LPG ದರಗಳಲ್ಲಿ ಇಳಿಕೆಯನ್ನು ನಾವು ಕಾಣ್ತೀವಿ. ಮತ್ತೊಂದು ಕಡೆ ಅಟ್ಲೀಸ್ಟ್ ಆ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ಏನು ಇರಾನ್ ಬ್ಲಾಕ್ ಮಾಡಿದೆ ಆ ಬ್ಲಾಕ್ ಅನ್ನ ಅಟ್ಲೀಸ್ಟ್ ಅವ್ರು ರಿಲೀಸ್ ಮಾಡ್ತು ಅಂದ್ರೆ ಅವಾಗೂ ಕೂಡ ಕಚ್ಚಾ ತೈಲದ ಬೆಲೆಗಳಲ್ಲಿ ಇಳಿಕೆಯನ್ನ ಕಾಣ್ತೀವಿ. ಏನು $60 ಪ್ರತಿ ಬ್ಯಾರಲ್ 1-1.5 ತಿಂಗಳು ಹಿಂದೆ ಇದ್ದಂತಹ ಕಚ್ಚಾ ತೈಲ ಇವಾಗ $119-120 ಪ್ರತಿ ಬ್ಯಾರಲ್ಗೆ ಹೋಗಿದ್ದು ಈಗ ತಿರ್ಗಾ ವಾಪಸ್ ಇಳಿಕೆ ಆಗಿ ಹತ್ತತ್ರ $90 ಪ್ರತಿ ಬ್ಯಾರಲ್ ಹತ್ರ ಇದೆ. ಆದರೆ ಕ್ರೂಡ್ ಆಯಿಲ್ ಎಷ್ಟು ವಾಲಟೈಲ್ ಇದೆ ಅಂದರೆ
ಪ್ರತಿ ಸೆಕೆಂಡ್ಗೆ ಪ್ರತಿ ನಿಮಿಷಕ್ಕೂ ಕೂಡ ಯಾವ ರೀತಿ ಯುದ್ಧದಲ್ಲಿ ಬದಲಾವಣೆ ಆಗ್ತಾ ಇದೆಯೋ ಅದೇ ರೀತಿ ಇಲ್ಲೂ ಕೂಡ ಕಚ್ಚಾ ತೈಲದ ಬೆಲೆಗಳಲ್ಲಿ ಭಾರಿ ಪ್ರಮಾಣದ ಏರಿಕೆ ಇಳಿಕೆಯೂ ಕೂಡ ಆಗ್ತಾ ಇದೆ. ಈಗಿರುವ ಪರಿಸ್ಥಿತಿಯಲ್ಲಿ ಹತ್ತತ್ರ $90 ಪ್ರತಿ ಬ್ಯಾರೆಲ್ಗೆ ಕಚ್ಚಾ ತೈಲ ಇದೆ. ಅಂದ್ರೆ $120 ಪ್ರತಿ ಬ್ಯಾರೆಲ್ಗೆ ಹೋದಂತಹ ಕಚ್ಚಾ ತೈಲ ಯಾವಾಗ ರಷ್ಯನ್ ಆಯಿಲ್ ಅನ್ನ ಖಂಡಿತವಾಗ್ಲೂ ಇಂಡಿಯಾ ತಗೋಬಹುದು. ಹಾಗೂ ರಷ್ಯಾಗಿರುವಂತಹ ನಿರ್ಬಂಧನೆಗಳೇನಿತ್ತು ಅದನ್ನು ಕೂಡ ಖಂಡಿತವಾಗ್ಲೂ ಟ್ರಂಪ್ ಹೇಳಿದ್ರು, ನಾನು ಇನ್ಯಾವುದೇ ರೀತಿಯಾದ ನಿರ್ಬಂಧಗಳನ್ನ ಲಿಫ್ಟ್ ಮಾಡ್ತೀನಿ ಈಗಿರುವಂತಹ ರೆಸ್ಟ್ರಿಕ್ಷನ್ಸ್ ಅಂತ ಹೇಳಿದ ಮೇಲೆ $120 ಪ್ರತಿ ಬ್ಯಾರೆಲ್ಗಿದ್ದಂತ ಕಚ್ಚಾ ತೈಲ ವಾಪಸ್ $90 ಪ್ರತಿ ಬ್ಯಾರೆಲ್ಗೆ ಬಂದಿದೆ. ಆದರೆ ಈಗಲೂ ಕೂಡ ಒಂದು ತಿಂಗಳಿಂದ ಇದ್ದಂತಹ $60 ಪ್ರತಿ ಬ್ಯಾರೆಲ್ ಎಲ್ಲಿದೆ? ಈಗ ಇಳಿಕೆ ಆದ ನಂತರ $120 ಇಂದ $90 ಪ್ರತಿ ಬ್ಯಾರೆಲ್ಗೆ ಬಂದಾದ ನಂತರವೂ ಕೂಡ ಈಗಲೂ ಕೂಡ $60 ಇಂದ ಕಂಪೇರ್ ಮಾಡಿದ್ರೆ 50% ಏರಿಕೆ, ಅಂದ್ರೆ $60 ಇಂದ $90 ಅಂದ್ರೆ 50% ಏರಿಕೆ ಆಗಿದೆ. ಹಾಗಾಗಿ ಕಚ್ಚಾ ತೈಲದ ಬೆಲೆಗಳನ್ನ ಏನು ಎಸ್ಪೆಷಲಿ ಪೆಟ್ರೋಲ್ ಡೀಸೆಲ್ ದರಗಳು ಇಷ್ಟೇ ಇದ್ರೂ ಕೂಡ ಕೇಂದ್ರ ಸರ್ಕಾರ ಯಾವುದೇ ರೀತಿಯಾದ ಏರಿಕೆ ಮಾಡಿಲ್ಲ ಅಂದ್ರೂ ಕೂಡ ಅವರು ಎಷ್ಟಂತ ಹೊರೆಯನ್ನ ಎತ್ಕೊಳ್ತಾರೆ ಹಾಗೂ ಎಷ್ಟು ದಿವಸಕ್ಕೆ ಅಂತಹ ಹೊರೆಯನ್ನ ಎತ್ಕೊಳ್ತಾರೆ. ಹಾಗಾಗಿ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ಖಂಡಿತವಾಗ್ಲೂ ಇರಾನ್ ಸಡಲೀಕರಿಸಿ ಅಲ್ಲಿ ಕಚ್ಚಾ ತೈಲ ಮತ್ತೆ LPG ಸಾಗಾಣಿಕೆಯನ್ನ ಫ್ರೀ ಆಗಿ ಬಿಡಬೇಕು. ಮತ್ತೆ ಯುದ್ಧ ಎಷ್ಟು ಬೇಗ ನಿಲ್ಲುತ್ತೋ ಅಷ್ಟು ಬೇಗ ಇದು ಎಲ್ಲರಿಗೂ ಕೂಡ ಒಳ್ಳೇದು ಅನ್ನೋದನ್ನ ಹೇಳ್ತೀನಿ. ಒಂದು ಕಡೆ ಅನೇಕ ಜನ ಕೇಳ್ತಾರೆ, ಇರಾನ್ ಅಲ್ಲಿ ಇಸ್ರೇಲ್ ಅಲ್ಲಿ ಯುದ್ಧ ನಡೀತಾ ಇದ್ರೆ ಅದು ಭಾರತ ದೇಶಕ್ಕೆ ಯಾಕೆ ಇಂಪ್ಯಾಕ್ಟ್ ಮಾಡಬೇಕು ಅಂತ. ಇಲ್ಲಿ ನಾವೇನ್ ತಿಳ್ಕೋಬೇಕು, ಭಾರತ ದೇಶ ಕಚ್ಚಾ ತೈಲವನ್ನ ಆಮದು ಮಾಡ್ಕೊಳುತ್ತೆ. ಅದೇ ರೀತಿ LPG ಅನ್ನು ಕೂಡ ನಾವು ಖಂಡಿತವಾಗ್ಲೂ ಕತಾರ್ ಹಾಗೂ ಅನೇಕ ಸೌದಿ ಅರೇಬಿಯಾ ಈ ತರ ನಾವು ಇಂಪೋರ್ಟ್ ಮಾಡ್ಕೊಳೋದ್ರಿಂದ ಪ್ರತಿ $1 ಕಚ್ಚಾ ತೈಲದ ಬೆಲೆಯಲ್ಲಿ ಏರಿಕೆ ಆದರೆ ಹತ್ತತ್ರ $2 ಬಿಲಿಯನ್ ನಷ್ಟವನ್ನ ನಾವು ಇಂಪೋರ್ಟ್ ಬಿಲ್ ಜಾಸ್ತಿ ಕಟ್ಟೋದ್ರಿಂದ ಖಂಡಿತವಾಗ್ಲೂ ನಮ್ಮ ಆರ್ಥಿಕ ಪರಿಸ್ಥಿತಿ ಮೇಲೆ ಅಷ್ಟು ಹೊಡೆತ ಬೀಳುತ್ತೆ. ಹಾಗಾಗಿ ಖಂಡಿತ ಇರಾನ್ ಇಸ್ರೇಲ್ನಲ್ಲಿ ಯುದ್ಧ ನಡೀತಿದ್ರೂ ಕೂಡ ಭಾರತ ದೇಶದ ಮೇಲೆ ಪರಿಣಾಮ ಯಾಕಾಗುತ್ತೆ ಅಂದ್ರೆ ಕಚ್ಚಾ ತೈಲವನ್ನ ಭಾರತ ಆಮದು ಮಾಡ್ಕೊಳೋದ್ರಿಂದ ಈ ಯುದ್ಧದಿಂದ ಕಚ್ಚಾ ತೈಲದ ಬೆಲೆಗಳು ಏರಿಕೆ ಆಗೋದ್ರಿಂದ ಖಂಡಿತವಾಗ್ಲೂ ಭಾರತದ ಆರ್ಥಿಕ ಪರಿಸ್ಥಿತಿ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕೊಡುತ್ತೆ. ಅಂದ್ರೆ ವಿತ್ತೀಯ ಕೊರತೆ ಅಥವಾ ಫಿಸಿಕಲ್ ಡೆಫಿಸಿಟ್ ಅಂತ ನಾವೇನ್ ಹೇಳ್ತೀವಿ ಅದು ಖಂಡಿತ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಇಂಪೋರ್ಟ್ ಬಿಲ್ ಜಾಸ್ತಿ ಆದಷ್ಟು ಕೂಡ ನಮ್ಮ ಫಿಸಿಕಲ್ ಡೆಫಿಸಿಟ್ ಖಂಡಿತವಾಗ್ಲೂ ಜಾಸ್ತಿ ಆಗುತ್ತೆ. ಮತ್ತೊಂದು ಕಡೆ ನೋಡೋದಾದ್ರೆ ಇನ್ಫ್ಲೇಷನ್ ಅಥವಾ ಹಣದುಬ್ಬರವು ಕೂಡ ಜಾಸ್ತಿ ಆಗುತ್ತೆ. ಪ್ರತಿನಿತ್ಯ ಬಳಕೆಯಾಗುವಂತಹ ವಸ್ತುಗಳ ಬೆಲೆಗಳಲ್ಲಿ ಖಂಡಿತವಾಗ್ಲೂ ಏರಿಕೆ ಆಗುತ್ತೆ. ಯಾಕೆ ಅಂದ್ರೆ ಯಾವಾಗ ಪೆಟ್ರೋಲ್ ಡೀಸೆಲ್ ದರಗಳು LPG ದರಗಳು ಏರಿಕೆ ಆಗುತ್ತೋ ಪ್ರತಿನಿತ್ಯ ಬಳಸುವಂತ ವಸ್ತುಗಳು ಅಕ್ಕಿ, ಬೇಳೆ, ಗೋಧಿ, ತರಕಾರಿ, ಹಣ್ಣು ಈ ತರ ಎಲ್ಲ ದಿನನಿತ್ಯದ ವಸ್ತುಗಳ ಬಳಕೆಯ ದರಗಳಲ್ಲಿ ಏರಿಕೆ ಆಗುತ್ತೆ. ಸಾಗಾಣಿಕೆ ವೆಚ್ಚ ಜಾಸ್ತಿ ಆದಾಗೆಲ್ಲ ಖಂಡಿತವಾಗ್ಲೂ ಕೂಡ ನಾವು ಡೈಲಿ ಯೂಸೇಜ್ ಆರ್ಟಿಕಲ್ಸಿನ ಬೆಲೆ ಜಾಸ್ತಿ ಆಗುತ್ತೆ. ಇದರಿಂದ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ಇದರಿಂದ ಫಿಸಿಕಲ್ ಡೆಫಿಸಿಟ್ ಜಾಸ್ತಿ ಆಗುತ್ತೆ. ಹಾಗಾಗಿ ಆರ್ಥಿಕ ಪರಿಸ್ಥಿತಿ ಮೇಲೆ ಇದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಭಾರತಕ್ಕೆ ಕೊಡುತ್ತೆ ಅನ್ನೋದನ್ನ ಹೇಳ್ತೀನಿ. ಮುಖ್ಯವಾಗಿ ಅನೇಕ ಜನ ಇವತ್ತು ಕೇಳ್ತಿರೋ ಪ್ರಶ್ನೆ ಏನು ಅಂದ್ರೆ ನಮ್ಮಲ್ಲಿರುವಂತಹ ಪೆಟ್ರೋಲ್ ಡೀಸೆಲ್ನ ಸ್ಟೋರೇಜ್ ಅಥವಾ ರಿಸರ್ವ್ ಎಷ್ಟಿದೆ ಅಂತ. ಒಂದ್ ಕಡೆ 70 ರಿಂದ 75 ದಿವಸಕ್ಕೆ ಬೇಕಾಗುವಂತಹ ಕಚ್ಚಾ ತೈಲ ನಮ್ಮ ಬಳಿ ಇದೆ ಅಂತ ಹೇಳಿದ್ರೆ ಮತ್ತೊಂದು ಕಡೆ ಕೇವಲ ಒಂದು 25 ದಿವಸಕ್ಕೆ ಬೇಕಾಗುವಂತಹ ಕಚ್ಚಾ ತೈಲ ಅಷ್ಟೇ ನಮ್ಮಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಟ್ಟಾರೆ ನಾನು ಹೇಳಬೇಕು ಅಂದ್ರೆ ಆಲ್ರೆಡಿ ಬೇರೆ ದೇಶಗಳನ್ನ ತಾವು ನೋಡೋದಾದ್ರೆ ಜಪಾನ್ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಬಾಂಗ್ಲಾದೇಶ ಆಗಿರ್ಬೋದು, ಚೈನಾ ಆಗಿರ್ಬೋದು, ಇವ್ರು ಎಲ್ಲರ ಮೇಲೂ ಕೂಡ ಖಂಡಿತವಾಗ್ಲೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳ ಏರಿಕೆ ಆಗಿರೋದ್ರಿಂದ ಇವ್ರು ಎಲ್ಲರ ಮೇಲೆ ಆಲ್ರೆಡಿ ಹೊಡೆತವನ್ನ ಕೊಟ್ಟಿದೆ. ಈ ಯುದ್ಧ ಜಾಸ್ತಿ ದಿವಸ ಮುಂದುವರೆದಷ್ಟು ಕೂಡ ನಮ್ಮಲ್ಲಿರುವಂತಹ ರಿಸರ್ವ್ಗಳೇನಿದೆ ಆ ರಿಸರ್ವ್ಗಳು ಖಾಲಿ ಆಗ್ತಿದ್ದಂಗೆಲ್ಲವೂ ಕೂಡ ಬೆಲೆಗಳಲ್ಲಿ ಖಂಡಿತವಾಗ್ಲೂ ಏರಿಕೆಯನ್ನ ನಾವು ಮುಂದಿನ ದಿನಗಳಲ್ಲಿ ಕಾಣ್ತೀವಿ. ಸೊ ಹಾಗಾಗಿ ಈಗಿರುವ ರಿಸರ್ವ್ ಏನಿದೆ ಒಂದ್ ಕಡೆ ಒಂದು 70 ರಿಂದ 75 ದಿವಸದ ರಿಸರ್ವ್ ನಮ್ಮ ಹತ್ರ ಇದೆ ಅಂದ್ರೆ ಮತ್ತೊಂದು ಕಡೆ ಕೆಲವರು ಇಲ್ಲ ಕೇವಲ ಒಂದು 25 ದಿವಸದ ರಿಸರ್ವ್ ಮಾತ್ರ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಯುದ್ಧ ಆಲ್ರೆಡಿ 2ನೇ ವಾರಕ್ಕೆ ಹೋಗಿರೋದ್ರಿಂದ ಎಷ್ಟು ಬೇಗ ಈ ಯುದ್ಧ ನಿಲ್ಲುತ್ತೋ ಹಾಗೂ ನಾವಿವಾಗ ಅಮೆರಿಕ ಹೇಳ್ತಾ ಇದೆ ನಾವೇನ್ ನಿಮಗೆ ಟ್ಯಾರಿಫ್ ಅನ್ನ ಜಾಸ್ತಿ ಚಾರ್ಜ್ ಮಾಡಿದ್ವಿ, ನೀವು ರಷ್ಯಾದಿಂದ
ಕಚ್ಚಾ ತೈಲವನ್ನ ಖರೀದಿ ಮಾಡ್ತಿರೋದ್ರಿಂದ ನಾವು ನಿಮಗೆ ಏನು ಟ್ಯಾರಿಫಿನ ಹೊರೆಯನ್ನ ಜಾಸ್ತಿ ಮಾಡಿದ್ವಿ, ಇವಾಗ ರಷ್ಯಾದಿಂದ ಮೋದಿ ಹೇಳ್ತಾ ಇದ್ದಾರೆ ನಾವು ಕಚ್ಚಾ ತೈಲದ ಏನು ಆಮದು ಮಾಡ್ಕೊಂತಿದೀವಿ ಅದನ್ನ ಕಡಿಮೆ ಮಾಡ್ತಾ ಬರ್ತೀವಿ ಅಂತ. ಆಮೇಲೆ ಆಲ್ರೆಡಿ ಟ್ಯಾರಿಫ್ ಅನ್ನ ಇವಾಗ ವಾಪಸ್ 18%ಗೆ ಇಳಿಕೆಯನ್ನು ಆಲ್ರೆಡಿ ಏನ್ ಮಾಡಿದ್ರು. ಆದರೆ ಇನ್ನೊಂದು ತಿಂಗಳು ನೀವು ರಷ್ಯಾದಿಂದ ಈ ಟೈಮಲ್ಲಿ ಖಂಡಿತವಾಗ್ಲೂ ಕಚ್ಚಾ ತೈಲವನ್ನ ಬೇಕಾದ್ರೆ ತಗೊಳ್ಳಿ, ನಾವು ನಿಮ್ಗೆ ಯಾವುದೇ ಜಾಸ್ತಿ ಟ್ಯಾರಿಫ್ ಹಾಕೋದಿಲ್ಲ ಅಂತ ಒಂದ್ ಕಡೆ ಟ್ರಂಪ್ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ರಷ್ಯಾ ಮೇಲೆ ಅವರು ಹಾಕಿರುವಂತಹ ನಿರ್ಬಂಧನೆಗಳನ್ನು ಕೂಡ ನಾವು ವಾಪಸ್ ತಗೊಂತೀವಿ, ಕಚ್ಚಾ ತೈಲವನ್ನ ಅಧಿಕವಾಗಿ ನೀವು ಪ್ರೊಡ್ಯೂಸ್ ಮಾಡಿ, ನಮ್ದೇ ಯಾವುದೇ ರೀತಿಯಾದ ತಂಟೆ ತಕರಾರು ಇಲ್ಲ ಅಂತನೂ ಕೂಡ ಹೇಳ್ತಿರೋದ್ರಿಂದ ಒಂದ್ ಕಡೆ ಟ್ರಂಪ್ ಕಚ್ಚಾ ತೈಲದ ದರಗಳನ್ನ ಕೆಳಗಡೆ ಮಾಡೋದಕ್ಕೋಸ್ಕರ ಜಾಸ್ತಿ ಪ್ರೊಡ್ಯೂಸ್ ಮಾಡಿ ಅಂತ ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಇರಾನು ಯಾವುದೇ ರೀತಿಯಾದಂತಹ ಕಚ್ಚಾ ತೈಲದ ಉತ್ಪಾದನೆಗಳನ್ನ ನಾವು ಕಡಿಮೆ ಮಾಡ್ತೀವಿ, ಕಚ್ಚಾ ತೈಲದ ಬೆಲೆಗಳ ಏರಿಕೆಗೆ ನಾವು ಖಂಡಿತವಾಗ್ಲೂ ಪ್ರಯತ್ನ ಪಡ್ತೀವಿ, ಜೊತೆಗೆ ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ಬ್ಲಾಕ್ ಮಾಡಿರೋದ್ರಿಂದ ಕಚ್ಚಾ ತೈಲದ ಬೆಲೆಗಳಿಗೆ ಖಂಡಿತವಾಗ್ಲೂ ಏರಿಕೆ ಆಗೋದಕ್ಕೆ ಒಂದ್ ಕಡೆ ಇರಾನ್ ಒದ್ದಾಡ್ತಾ ಇದ್ರೆ, ಮತ್ತೊಂದು ಕಡೆ ಖಂಡಿತವಾಗ್ಲೂ ಅಮೆರಿಕ ಕಚ್ಚಾ ತೈಲದ ಬೆಲೆಗಳ ಇಳಿಕೆಗೆ ಏನೇನ್ ಬೇಕೋ ಅದನ್ನ ಕೂಡ ಖಂಡಿತವಾಗ್ಲೂ ಮಾಡ್ತಾ ಇದ್ದಾರೆ. ಈ ಯುದ್ಧ ಜಾಸ್ತಿ ದಿವಸ ನಡೆದಷ್ಟು ಕೂಡ ಷೇರುಪೇಟೆಗೆ ಇದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕೊಡುತ್ತೆ. ಹಾಗೂ ಆಲ್ರೆಡಿ ಹೈಯರ್ ವ್ಯಾಲ್ಯೂಯೇಷನ್ಸ್ ಇಂಡಿಯನ್ ಮಾರ್ಕೆಟ್ ಇದ್ದಿದ್ರಿಂದ ಕಳೆದ 2 ವರ್ಷದಲ್ಲಿ ಯಾವುದೇ ರೀತಿಯಾದಂತಹ ರಿಟರ್ನ್ಗಳನ್ನು ಷೇರು ಮಾರುಕಟ್ಟೆಯಲ್ಲಿ ನಿಮಗೆ ಕಂಡಿಲ್ಲ. ಹಾಗೂ ಎಸ್ಪೆಷಲಿ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಶೇರ್ಗಳನ್ನು ನೋಡೋದಾದರೆ ಭಾರಿ ಪ್ರಮಾಣದ ಕುಸಿತವನ್ನು ನಾವು ಆಲ್ರೆಡಿ ಮಾರ್ಕೆಟಲ್ಲಿ ಕಳೆದ 2 ವರ್ಷದಲ್ಲಿ ನೋಡಿದ್ದೀವಿ. ಹಾಗೂ ಈ ಥರ ಯುದ್ಧ ಬಂದಾಗ ಬರೀ ದೀರ್ಘಾವಧಿಗೆ ಹೂಡಿಕೆ ಮಾಡಬೇಕು ಅಂದರೆ ಅಟ್ಲೀಸ್ಟ್ ನಾನು ಇವತ್ತಿಂದ ಇನ್ನೊಂದು 3 ವರ್ಷ 5 ವರ್ಷಕ್ಕೆ ಹೂಡಿಕೆ ಮಾಡಬೇಕು ಅಂತಿರೋರು ಮಾತ್ರ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳು, ಅದರಲ್ಲಿ ಎಸ್ಪೆಷಲಿ ಯಾವ್ಯಾವ ದೊಡ್ಡ ಕಂಪನಿಗಳಿರುತ್ತೆ ಅಂತಹ ಕ್ಷೇತ್ರದ ಶೇರ್ಗಳನ್ನು, ಅಂತಹ ಕ್ಷೇತ್ರದಲ್ಲಿ ಇರುವಂತಹ ಒಳ್ಳೆ ಕಂಪನಿಗಳ ಶೇರ್ಗಳು ನಿಮಗೆ ಕಡಿಮೆ ರೇಟಲ್ಲಿ ಖಂಡಿತವಾಗ್ಲೂ ಇವಾಗ ಸಿಗೋದ್ರಿಂದ ಈಗ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನು ನೋಡೋರು ಮಾತ್ರ ಇಂಥ ಸಮಯದಲ್ಲಿ ಪ್ರತಿಯೊಂದು ಇಳಿಕೆಯಲ್ಲಿ ಹಂತ ಹಂತವಾಗಿ ಹೂಡಿಕೆ ಮಾಡಿ, ಎಲ್ಲ ದುಡ್ಡನ್ನು ಒಟ್ಟಿಗೆ ಹೂಡಿಕೆ ಲಂಸಮ್ ಅಲ್ಲಿ ಮಾಡಬೇಡಿ. ಹಾಗೂ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅನ್ನು ಅವಾಯ್ಡ್ ಮಾಡಿಕೊಂಡು ಪ್ರತಿಯೊಂದು ಇಳಿಕೆಯಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದಾಗತ್ತೆ. ಸೊ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಅನ್ನು ಅವಾಯ್ಡ್ ಮಾಡಿ, ಲಂಸಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ಪ್ರತಿಯೊಂದು ಇಳಿಕೆಯಲ್ಲಿ ಹಂತ ಹಂತವಾಗಿ ಖರೀದಿ ಮಾಡಿ. ಹಾಗೂ ಶಾರ್ಟ್ ಟರ್ಮ್ ನೋಡೋ ಬದಲು ಲಾಂಗ್ ಟರ್ಮ್ ಅನ್ನ ಖಂಡಿತವಾಗ್ಲೂ ನೋಡಿ. ಹಾಗೂ ಸೆಕ್ಟಾರ್ಸ್ಗಳನ್ನು ತಾವು ನೋಡೋದಾದ್ರೆ ಎಸ್ಪೆಷಲಿ ಫಾರ್ಮಾಸಿಟಿಕಲ್ ಸೆಕ್ಟಾರ್ಸ್ಗಳಾಗಿರ್ಬೋದು, ಹಾಗೂ ಎಸ್ಪೆಷಲಿ ಬ್ಯಾಂಕಿಂಗ್ ಮತ್ತು ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಸೆಕ್ಟಾರ್ಗಳಾಗಿರ್ಬೋದು, ಹಾಗೂ ಅದರಲ್ಲೂ ಕೂಡ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳು ಅಂತ ನಾನು ಹೇಳ್ತಾ ಇದ್ದೀನಿ. ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಅಂದರೆ ಏನು? ಎಸ್ಪೆಷಲಿ ದೊಡ್ಡ ದೊಡ್ಡ ಕಂಪನಿಗಳು. ನಾನು ಇವಾಗ ಹೇಳ್ದಂಗೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಎಸ್ಪೆಷಲಿ ಪಬ್ಲಿಕ್ ಸೆಕ್ಟಾರ್ ಬ್ಯಾಂಕ್ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ಅದೇ ರೀತಿ ಪ್ರೈವೇಟ್ ಸೆಕ್ಟಾರ್ ಬ್ಯಾಂಕ್ ಅಂದರೆ HDFC ಬ್ಯಾಂಕ್ ಆಗಿರ್ಬೋದು, ICICI ಬ್ಯಾಂಕ್ ಆಗಿರ್ಬೋದು. ಈ ಥರ ಲಾರ್ಜ್ ಕ್ಯಾಪ್ ಕ್ಷೇತ್ರದಲ್ಲಿ ಮಾತ್ರ ಹೂಡಿಕೆ ಮಾಡಿ. ಹಾಗೂ IT ಸೆಕ್ಟಾರು ಕೂಡ AI ಇಂದ ಭಾರಿ ಹೊಡೆತವನ್ನ ತಿಂದಿದೆ. ಹಾಗೂ ಅವರ ಬಿಸ್ನೆಸ್ಗಳೇ ಡಿಸ್ರಪ್ಟ್ ಆಗ್ತಿರೋದ್ರಿಂದ ಈ IT ಕ್ಷೇತ್ರವನ್ನ ಖಂಡಿತವಾಗ್ಲೂ ಅವಾಯ್ಡ್ ಮಾಡೋದು ಉತ್ತಮ ಆಗತ್ತೆ. ಆ ಸ್ಟಾಕ್ಸ್ಗಳು ತುಂಬಾ ಬಿದ್ದಿದೆ, ನಾನು ಖರೀದಿ ಮಾಡಿಬಿಡ್ತೀನಿ ಅನ್ನೋ ಬದಲು AI ಕ್ಲಾರಿಟಿ ಬರೋವರೆಗೂ ಒಂಚೂರು ವೆಯ್ಟ್ ಮಾಡಿ, ಕ್ಲಾರಿಟಿ ಬಂದಾದ ನಂತರ ಬಿಸ್ನೆಸ್ ಸಸ್ಟೈನ್ ಆಗುತ್ತೆ ಅಂತ ಗ್ಯಾರಂಟಿ ಸಿಕ್ಕಿದಾಗ ನಂತರ IT ಕ್ಷೇತ್ರದ ಶೇರ್ಗಳನ್ನು ನೋಡಬಹುದು, ಇಲ್ಲ ಅವಾಯ್ಡ್ ಮಾಡಿ. ಆಮೇಲೆ ಎಸ್ಪೆಷಲಿ ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಆದಷ್ಟು ಕೂಡ ಈ ಅಪ್ಸ್ಟ್ರೀಮ್ ಕಂಪನೀಸ್ಗಳು ಅಂತ ಕರಿತೀವಿ, ಅಂದರೆ ರಿಲಯನ್ಸ್ ಇಂಡಸ್ಟ್ರಿ ಆಗಿರ್ಬೋದು, ONGC ಆಗಿರ್ಬೋದು, ಕಚ್ಚಾ ತೈಲ ಮೇಲೋದಷ್ಟು ಕೂಡ ಇವರಿಗೆ ಬೆನಿಫಿಟ್ ಕೊಡುತ್ತೆ. ಈ ಥರ ಶೇರ್ಸ್ಗಳು ಉತ್ತಮ. ಆದರೆ ಕಚ್ಚಾ ತೈಲ ಮೇಲೋದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ಗಳು BPCL, HPCL, IOC ಇವ್ರಿಗೆ ಕಚ್ಚಾ ತೈಲ ಜಾಸ್ತಿ ಆದಷ್ಟು ಕೂಡ ಆ ಶೇರ್ಗಳಲ್ಲಿ ಇಳಿಕೆಯನ್ನು ನಾವು ಕಾಣ್ತೀವಿ. ಹಾಗಾಗಿ ಅದರಲ್ಲೂ ಕೂಡ ಎಸ್ಪೆಷಲಿ ಒಂದು ಕಡೆ ಕಚ್ಚಾ ತೈಲ ಆದರೆ ಮತ್ತೊಂದು ಕಡೆ ಎಸ್ಪೆಷಲಿ ಮೆಟಲ್ಸ್ ಕ್ಷೇತ್ರದ ಶೇರ್ಗಳಲ್ಲಿ ಆಯ್ಕೆ ಮಾಡಿ ಹೂಡಿಕೆ ಮಾಡ್ಬೋದು. ಒಂದು ಕಡೆ ಗೋಲ್ಡ್ ಸಿಲ್ವರ್ ಆಲ್ರೆಡಿ ರಿಟರ್ನ್ಸ್ಗಳನ್ನು ಕೊಟ್ಟಿದ್ರೆ, ಮತ್ತೊಂದು ಕಡೆ ಅಲ್ಯೂಮಿನಿಯಂ ಆಗಿರ್ಬೋದು, ಕಾಪರ್ ಆಗಿರ್ಬೋದು, ಇಂಥ ಕ್ಷೇತ್ರದ ಶೇರ್ಗಳನ್ನು ಖಂಡಿತವಾಗ್ಲೂ ಇನ್ವೆಸ್ಟ್ಮೆಂಟ್ಗೆ ನೋಡ್ಬೋದು. ಹಿಂದೂಸ್ತಾನ್ ಕಾಪರ್ ಆಗಿರ್ಬೋದು, ಅದೇ ರೀತಿ ಅಲ್ಯೂಮಿನಿಯಮಲ್ಲಿ ಎಸ್ಪೆಷಲಿ ವೇದಾಂತ ಆಗಿರ್ಬೋದು, ಹಿಂಡಾಲ್ಕೋ ಆಗಿರ್ಬೋದು, ನ್ಯಾಷನಲ್ ಅಲ್ಯೂಮಿನಿಯಂ ಆಗಿರ್ಬೋದು. ಈ ಥರ ಕಾಪರ್ ಮತ್ತು ಅಲ್ಯೂಮಿನಿಯಂ ಕ್ಷೇತ್ರದ ಶೇರ್ಸ್ಗಳಲ್ಲೂ ಕೂಡ ಎಸ್ಪೆಷಲಿ ಮೆಟಲ್ಸಲ್ಲಿ ನಾವು ಏರಿಕೆಯನ್ನು
ನೋಡಬಹುದು. ಸೊ ಹಾಗಾಗಿ ಇಂತಹ ಸೆಕ್ಟಾರ್ಸ್ ಮತ್ತೆ ಸ್ಟಾಕ್ಸ್ಗಳ ಆಯ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಚಿನ್ನ ಬೆಳ್ಳಿ ದರಗಳ ಬಗ್ಗೆ ಮಾತನಾಡೋದಾದ್ರೆ, ಯುದ್ಧ ಇರಾನ್ ಇಸ್ರೇಲ್ ನಡುವೆ ಜಾಸ್ತಿ ದಿವಸ ನಡೆದಷ್ಟು ಕೂಡ ಗೋಲ್ಡ್ ಮತ್ತೆ ಸಿಲ್ವರ್ ಸೇಫ್ ಅಸೆಟ್ಸ್ ಆಗಿರೋದ್ರಿಂದ ಅದರಲ್ಲಿ ಏರಿಕೆಯನ್ನ ಖಂಡಿತವಾಗ್ಲೂ ನಾವು ಕಾಣ್ತೀವಿ. ಹಾಗಾಗಿ ಎಸ್ಪೆಷಲಿ ಈಗಿರುವ ಬೆಲೆಗಳನ್ನ ನೋಡೋದಾದ್ರೆ ಬೆಳ್ಳಿಗೂ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅಥವಾ ಚಿನ್ನದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು. ಆದರೆ ಯಾರ್ಯಾರು ಹೂಡಿಕೆ ದೃಷ್ಟಿ ನೋಡ್ತಾ ಇದ್ದೀರಾ, ನೀವು ಚಿನ್ನವನ್ನ ETF ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಥವಾ ಡಿಮ್ಯಾಟ್ ಅಥವಾ ಪೇಪರ್ ಫಾರ್ಮ್ಯಾಟ್ ಅಲ್ಲಿ ಖರೀದಿ ಮಾಡಿ. ಅವಾಗ ನಿಮಗೆ ಯಾವುದೇ ರೀತಿಯಾದಂಥ ಮೇಕಿಂಗ್ ಚಾರ್ಜು, ವೇಸ್ಟೇಜು, ವ್ಯಾಲ್ಯೂ ಅಡಿಷನ್ ಇದೆಲ್ಲ ಬರೋದಿಲ್ಲ. ಯಾರ್ಯಾರು ಆಭರಣ ಅಥವಾ ಯಾರ್ಯಾರು ಬಳಕೆ ದೃಷ್ಟಿ ಉಪಯೋಗಕ್ಕೋಸ್ಕರ ನಾನು ತಗೊಳ್ಬೇಕು, ಯಾವುದೋ ಮದುವೆ ಇದೆ ಅಥವಾ ಯಾವುದೋ ಗೃಹಪ್ರವೇಶ ಇದೆ, ನಾನು ನೆಕ್ಲೆಸ್ ತೊಗೊಳ್ತೀನಿ, ನಾನು ಚೈನ್ ತೊಗೊಳ್ತೀನಿ, ಬಳೆ ತೊಗೊಳ್ತೀನಿ, ವಾಲೆ ಜುಮ್ಕಿ ತೊಗೊಳ್ತೀನಿ, ಈ ಥರ ಬಳಕೆ ದೃಷ್ಟಿಯಲ್ಲಿರೋರು ಮಾತ್ರ ಚಿನ್ನ ಬೆಳ್ಳಿಯನ್ನು ಖಂಡಿತವಾಗ್ಲೂ ಖರೀದಿ ಮಾಡುವಾಗ ಆಭರಣದ ಮುಖಾಂತರ ಖರೀದಿ ಮಾಡಿ. ಯಾರ್ಯಾರು ಹೂಡಿಕೆ ದೃಷ್ಟಿಯಿಂದ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂತಿದ್ದೀರಾ, ನೀವೆಲ್ಲರೂ ETF ಮುಖಾಂತರ ಇನ್ವೆಸ್ಟ್ಮೆಂಟ್ ಮಾಡೋದು ಉತ್ತಮ ಆಗುತ್ತೆ. ಸೊ ದಟ್ ನಿಮಗೆ ಮೇಕಿಂಗ್ ಚಾರ್ಜು, ವೇಸ್ಟೇಜ್ ಅದೆಲ್ಲ ತಗೊಳ್ಳೋದಿಲ್ಲ. ಹಾಗೂ ಈಗಿರುವ ಸಮಯದಲ್ಲಿ ಗೋಲ್ಡ್ ಇಸ್ ಅ ಗೋಲ್ಡನ್ ಇನ್ವೆಸ್ಟ್ಮೆಂಟ್ ಕಂಪೇರ್ ಟು ಸಿಲ್ವರ್ ಅಂತ ನಾನು ಹೇಳ್ತೀನಿ. ಆದರೆ ಯಾರು ಜಾಸ್ತಿ ಏರುಪೇರು ರಿಸ್ಕ್ ತಗೊಳಕ್ಕೆ ರೆಡಿ ಇದ್ದೀರಾ ಅವರು ಸಿಲ್ವರ್ಗೆ ಹೋಗ್ಬೋದು. ಆದರೆ ಗೋಲ್ಡ್ ಸೇಫ್ಟಿಗೆ ಸಿಲ್ವರ್ಗೂ ಬೆಟರ್ ಆಗಿದೆ ಈ ಪ್ರೈಸಲ್ಲಿ. ಹಾಗೂ ತಮ್ಮ ಒಟ್ಟಾರೆ ಹೂಡಿಕೆ ಏನಿದೆ ಅದರಲ್ಲಿ ಕೇವಲ ಒಂದು 10-20% ಭಾಗವನ್ನ ಮಾತ್ರ ಚಿನ್ನ ಬೆಳ್ಳಿಯಲ್ಲಿ ಹಾಕಿ ಸಾಲ ಮಾಡಿ ಚಿನ್ನ ಬೆಳ್ಳಿ ಖರೀದಿ ಮಾಡೋದು, ಎಲ್ಲ ದುಡ್ಡನ್ನ ಚಿನ್ನ ಬೆಳ್ಳಿಗೆ ಹಾಕೋದು, ಆ ಥರ ಮಿಸ್ಟೇಕನ್ನು ಖಂಡಿತವಾಗ್ಲೂ ಮಾಡಬೇಡಿ. ಚಿನ್ನ ಬೆಳ್ಳಿ ದರಗಳ ಬಗ್ಗೆ ಮಾತನಾಡೋದಾದ್ರೆ, ಯುದ್ಧ ಇರಾನ್ ಇಸ್ರೇಲ್ ನಡುವೆ ಜಾಸ್ತಿ ದಿವಸ ನಡೆದಷ್ಟು ಕೂಡ ಗೋಲ್ಡ್ ಮತ್ತೆ ಸಿಲ್ವರ್ ಸೇಫ್ ಅಸೆಟ್ಸ್ ಆಗಿರೋದ್ರಿಂದ ಅದರಲ್ಲಿ ಏರಿಕೆಯನ್ನ ಖಂಡಿತವಾಗ್ಲೂ ನಾವು ಕಾಣ್ತೀವಿ. ಹಾಗಾಗಿ ಎಸ್ಪೆಷಲಿ ಈಗಿರುವ ಬೆಲೆಗಳನ್ನು ನೋಡೋದಾದ್ರೆ ಬೆಳ್ಳಿಗೂ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅಥವಾ ಚಿನ್ನದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು. ಆದರೆ ಯಾರ್ಯಾರು ಹೂಡಿಕೆ ದೃಷ್ಟಿ ನೋಡ್ತಾ ಇದ್ದೀರಾ, ನೀವು ಚಿನ್ನವನ್ನ ETF ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಥವಾ ಡಿಮ್ಯಾಟ್ ಅಥವಾ ಪೇಪರ್ ಫಾರ್ಮ್ಯಾಟ್ ಅಲ್ಲಿ ಖರೀದಿ ಮಾಡಿ. ಅವಾಗ ನಿಮಗೆ ಯಾವುದೇ ರೀತಿಯಾದಂಥ ಮೇಕಿಂಗ್ ಚಾರ್ಜು, ವೇಸ್ಟೇಜು, ವ್ಯಾಲ್ಯೂ ಅಡಿಷನ್ ಇದೆಲ್ಲ ಬರೋದಿಲ್ಲ. ಯಾರ್ಯಾರು ಆಭರಣ ಅಥವಾ ಯಾರ್ಯಾರು ಬಳಕೆ ದೃಷ್ಟಿ ಉಪಯೋಗಕ್ಕೋಸ್ಕರ ನಾನು ತಗೊಳ್ಬೇಕು, ಯಾವುದೋ ಮದುವೆ ಇದೆ ಅಥವಾ ಯಾವುದೋ ಗೃಹಪ್ರವೇಶ ಇದೆ, ನಾನು ನೆಕ್ಲೆಸ್ ತೊಗೊಳ್ತೀನಿ, ನಾನು ಚೈನ್ ತೊಗೊಳ್ತೀನಿ, ಬಳೆ ತೊಗೊಳ್ತೀನಿ, ವಾಲೆ ಜುಮ್ಕಿ ತೊಗೊಳ್ತೀನಿ, ಈ ಥರ ಬಳಕೆ ದೃಷ್ಟಿಯಲ್ಲಿರೋರು ಮಾತ್ರ ಚಿನ್ನ ಬೆಳ್ಳಿಯನ್ನು ಖಂಡಿತವಾಗ್ಲೂ ಖರೀದಿ ಮಾಡುವಾಗ ಆಭರಣದ ಮುಖಾಂತರ ಖರೀದಿ ಮಾಡಿ. ಯಾರ್ಯಾರು ಹೂಡಿಕೆ ದೃಷ್ಟಿಯಿಂದ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂತಿದ್ದೀರಾ ನೀವೆಲ್ಲರೂ ETF ಮುಖಾಂತರ ಇನ್ವೆಸ್ಟ್ಮೆಂಟ್ ಮಾಡೋದು ಉತ್ತಮ ಆಗುತ್ತೆ. ಸೊ ದಟ್ ನಿಮಗೆ ಮೇಕಿಂಗ್ ಚಾರ್ಜು, ವೇಸ್ಟೇಜ್ ಅದೆಲ್ಲ ತಗೊಳ್ಳೋದಿಲ್ಲ. ಹಾಗೂ ಈಗಿರುವ ಸಮಯದಲ್ಲಿ ಗೋಲ್ಡ್ ಇಸ್ ಅ ಗೋಲ್ಡನ್ ಇನ್ವೆಸ್ಟ್ಮೆಂಟ್ ಕಂಪೇರ್ ಟು ಸಿಲ್ವರ್ ಅಂತ ನಾನು ಹೇಳ್ತೀನಿ. ಆದರೆ ಯಾರು ಜಾಸ್ತಿ ಏರುಪೇರು ರಿಸ್ಕ್ ತಗೊಳಕ್ಕೆ ರೆಡಿ ಇದ್ದೀರಾ ಅವರು ಸಿಲ್ವರ್ಗೆ ಹೋಗ್ಬೋದು. ಆದರೆ ಗೋಲ್ಡ್ ಸೇಫ್ಟಿಗೆ ಸಿಲ್ವರ್ಗೂ ಬೆಟರ್ ಆಗಿದೆ ಈ ಪ್ರೈಸಲ್ಲಿ. ಹಾಗೂ ತಮ್ಮ ಒಟ್ಟಾರೆ ಹೂಡಿಕೆ ಏನಿದೆ ಅದರಲ್ಲಿ ಕೇವಲ ಒಂದು 10-20% ಭಾಗವನ್ನ ಮಾತ್ರ ಚಿನ್ನ ಬೆಳ್ಳಿಯಲ್ಲಿ ಹಾಕಿ ಸಾಲ ಮಾಡಿ ಚಿನ್ನ ಬೆಳ್ಳಿ ಖರೀದಿ ಮಾಡೋದು, ಎಲ್ಲ ದುಡ್ಡನ್ನ ಚಿನ್ನ ಬೆಳ್ಳಿಗೆ ಹಾಕೋದು, ಆ ಥರ ಮಿಸ್ಟೇಕನ್ನು ಖಂಡಿತವಾಗ್ಲೂ ಮಾಡಬೇಡಿ. ಈಗ ಇರುವಂತಹ ಈ ಹೋಟೆಲ್ ಇಂಡಸ್ಟ್ರಿಯ ಪ್ರಾಬ್ಲಮ್ ಮತ್ತೆ ಗ್ಯಾಸ್ ಸಿಲಿಂಡರಿನ ಅಭಾವ ಏನಿದೆ ಅದು ಒಂದು ಕಡೆ ಕರ್ನಾಟಕಕ್ಕಿದ್ರೆ ಮತ್ತೊಂದು ಕಡೆ ಖಂಡಿತವಾಗ್ಲೂ ಬೇರೆ ರಾಜ್ಯಗಳಿಗೂ ಕೂಡ ಸ್ವಲ್ಪ ತಟ್ಟಿದೆ. ಮಹಾರಾಷ್ಟ್ರದಲ್ಲೂ ಪ್ರಾಬ್ಲಮ್ ಇದೆ, ಕೋಲ್ಕತ್ತಾಲೂ ಪ್ರಾಬ್ಲಮ್ ಇದೆ. ಹಾಗೂ ಇಲ್ಲಿ ಎಲ್ಲ ನನ್ನ ಪ್ರಕಾರ ಯಾವುದೇ ರೀತಿಯಾದಂತಹ ಪಾಲಿಟಿಕ್ಸ್ ಅನ್ನ ತರೋ ಬದಲು, ಸೊ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಹಾಗಾಗಿ ಅವರು ಆಪೋಸಿಷನ್ ನಲ್ಲಿ ಇರೋರು ದೂಷಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರವನ್ನ, ಈ ತರ ನಾವು ಮಾತಾಡೋ ಬದಲು ನಾವೇನು ಹೇಳ್ಬೋದು ಅಂದ್ರೆ ಬೆಂಗಳೂರಿನಲ್ಲಿ ಎಸ್ಪೆಷಲಿ ಜಾಸ್ತಿ ಜನ ಹೋಟೆಲಿನ ಊಟಕ್ಕೋಸ್ಕರ ಹಾಗೂ ತಿಂಡಿಗೋಸ್ಕರ ಅವಲಂಬಿತರಾಗಿರೋದ್ರಿಂದ ನಮಗೆ ಈ ಥರ ಶಾರ್ಟೇಜ್ ಬಂದಿರ್ಬೋದು. ಅಥವಾ ನಮ್ಮಲ್ಲಿ ಅಷ್ಟೊಂದು ಸ್ಟೋರೇಜನ್ನು ಆಲ್ರೆಡಿ ಮಾಡ್ಕೊಂಡಿಲ್ದಿರೋದ್ರಿಂದ ಈ ಥರ ಪ್ರಾಬ್ಲಮ್ ಬಂದಿರ್ಬೋದು. ಅಥವಾ ಆರ್ಟಿಫಿಷಿಯಲ್ ಆಗಿ ಈ ಥರ ಪ್ರೆಷರನ್ನು ಕ್ರಿಯೇಟ್ ಮಾಡಿ, ಸ್ಟ್ರೆಸ್ ಅಥವಾ ಭಯವನ್ನು ಕ್ರಿಯೇಟ್ ಮಾಡಿ ಅನೇಕ ಜನ ಇದರ ಬೆನಿಫಿಟ್ ಅನ್ನು ತಗೊಳೋದಕ್ಕೋಸ್ಕರನೂ ಕೂಡ ಇಂತಹ ಶಾರ್ಟೇಜ್ ಅನ್ನ ಕ್ರೈಸಿಸ್ ಸೃಷ್ಟಿ ಮಾಡುವ ಮುಖಾಂತರ ಮಾಡ್ತಾ ಇರ್ಬೋದು. ಆದರೆ ನನ್ನ ಪ್ರಕಾರ ಇಲ್ಲೆಲ್ಲ ನಾವು ಕೇಂದ್ರ ಸರ್ಕಾರ ಬೇರೆ, ರಾಜ್ಯ ಸರ್ಕಾರ ಬೇರೆ, BJP ಬೇರೆ, ಕಾಂಗ್ರೆಸ್ ಬೇರೆ ಅಂತ ಕಿತ್ತಾಟ ಮಾಡೋದನ್ನ ನಿಲ್ಲಿಸ್ಬಿಟ್ಟು ಇಂತಹ ಯುದ್ಧದ ಸಮಯದಲ್ಲಿ ಕೇಂದ್ರ ಸರ್ಕಾರಕ್ಕೆ ಬೇಕಾದಂತಹ ಸಪೋರ್ಟನ್ನು ರಾಜ್ಯ ಸರ್ಕಾರ ಕೊಡಲಿ. ಹಾಗೂ ಎಲ್ಲ ಸರ್ಕಾರದ ಪಕ್ಷಗಳು ಒಟ್ಟಾರೆ ಇಂತಹ ವಾರ್ ಸಮಯದಲ್ಲಿ
ಸಾಮಾನ್ಯ ಜನಕ್ಕೆ ಏನು ಒಳ್ಳೇದಾಗಬೇಕು, ಅವ್ರಿಗೋಸ್ಕರ ನಾವು ಒಟ್ಟಾರೆ ಸೇರಿ ಏನು ಮಾಡಬೇಕು ಅದರ ಕಡೆ ಯೋಚನೆ ಮಾಡಬೇಕೇ ಹೊರತು ಇವ್ರ ಮೇಲೆ ಅವ್ರು ಬೆಟ್ಟು ತೋರಿಸೋದು, ಅವ್ರ ಮೇಲೆ ಇವ್ರು ಬೆಟ್ಟು ತೋರಿಸೋದನ್ನು ನಿಲ್ಲಿಸ್ಬಿಟ್ಟು ಜನರಿಗೋಸ್ಕರ ಖಂಡಿತವಾಗ್ಲೂ ಮಾಡಬೇಕು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮಗೆ ಬೆಕ್ಕು ಬಿಳಿದಾಗಿದ್ರೇನು ಕರಿದಾಗಿದ್ರೇನು ಇಲಿ ಹಿಡಿಬೇಕು ಅಷ್ಟೇನೆ. ಸೊ ಅದು BJP ಸರ್ಕಾರ ಆಗಲಿ ಕಾಂಗ್ರೆಸ್ ಸರ್ಕಾರ ಆಗಲಿ, ನಮಗೆ ಮುಖ್ಯವಾಗಿ ಸಾಮಾನ್ಯ ಜನಕ್ಕೆ ಏನು ಬೇಕು ಹಾಗೂ ಕರಪ್ಷನನ್ನು ಯಾವ ರೀತಿ ಕಡಿಮೆ ಮಾಡಬೇಕು ಅಥವಾ ನಿರ್ಮೂಲನೆ ಮಾಡಬೇಕು ಅದರ ಕಡೆ ಖಂಡಿತವಾಗ್ಲೂ ಯೋಚನೆ ಮಾಡಿ ಸರ್ಕಾರಗಳು ಒಂದಾಗಿ ಜನರಿಗೋಸ್ಕರ ಏನು ಒಳ್ಳೇದು ಮಾಡಬೇಕಿಂತ ವಾರ್ ಸಮಯದಲ್ಲಿ ಅದರ ಕಡೆ ಚಿಂತನೆ ಮಾಡೋದು ಒಳ್ಳೆಯದು. ಇವರಿಬ್ಬರು ಕಿತ್ಲಾಟದಲ್ಲಿ, ಗಂಡ ಹೆಂಡತಿ ಕಿತ್ಲಾಟದಲ್ಲಿ ಕೂಸು ಬಡವಾಗೋದು ಬೇಡ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈಗ ನಡೀತಿರುವಂತಹ ಏನು ಗ್ಯಾಸ್ ಸಿಲಿಂಡರಿನ ಗೊಂದಲ ಇದೆ, ಒಂದು ಕಡೆ ಇದು ಖಂಡಿತವಾಗ್ಲೂ ಕೂಡ ಏನು ಸ್ಟ್ರೈಟ್ ಆಫ್ ಹರ್ಮಾಸ್ ಅನ್ನ ಇರಾನ್ ದೇಶ ಬ್ಲಾಕ್ ಮಾಡಿದೆ. ಈ ಸ್ಟ್ರೈಟ್ ಆಫ್ ಹರ್ಮಾಸ್ ಬ್ಲಾಕ್ ಮಾಡಿರೋದ್ರಿಂದ ನಮಗೆ ಬರುತ್ತಿರುವಂತಹ 80-85% ಏನು LPG ಇದೆ ಅದು ಈ ಸ್ಟ್ರೈಟ್ ಆಫ್ ಹರ್ಮಾಸ್ ಇಂದ ಬರೋದ್ರಿಂದ ಖಂಡಿತವಾಗ್ಲೂ ಸಿಲಿಂಡರ್ ಬೆಲೆಗಳಲ್ಲಿ ಏರಿಕೆ ಆಲ್ರೆಡಿ ಆಗಿದೆ. ಏನು ಹತ್ತತ್ರ 60 ರೂಪಾಯಿ ಪ್ರತಿ ಸಿಲಿಂಡರ್ಗೆ ನಾವು ಗೃಹ ಬಳಕೆಯ ಸಿಲಿಂಡರ್ಗಳಲ್ಲಿ ಏರಿಕೆ ಆದರೆ, ಮತ್ತೊಂದು ಕಡೆ ಕಮರ್ಷಿಯಲ್ ಗ್ಯಾಸ್ ಅಥವಾ ಏನು ಹೋಟೆಲ್ಗಳಲ್ಲಿ ಮತ್ತೆ ನಾನ್ ಡೊಮೆಸ್ಟಿಕ್ ಯೂಸೇಜ್ ಹಾಗೂ ಕಮರ್ಷಿಯಲ್ ಯೂಸೇಜ್ಗಳನ್ನು ಕೂಡ ತಾವು ನೋಡೋದಾದರೆ ಅಲ್ಲೂ ಕೂಡ ಬೆಲೆ ಏರಿಕೆ ಆಗಿದೆ. ಎಸ್ಪೆಷಲಿ ಕಮರ್ಷಿಯಲ್ ಯೂಸೇಜ್ಗಳಿಗೆ 115 ರೂಪಾಯಿ ಪ್ರತಿ ಸಿಲಿಂಡರ್ಗೆ ಏನು ಏರಿಕೆ ಆಗಿದೆ, ಇದು ಖಂಡಿತವಾಗ್ಲೂ ಕೂಡ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನು ಎಸ್ಪೆಷಲಿ ಸೌದಿ ಆಗಿರ್ಬೋದು, ಕತಾರ್ ಆಗಿರ್ಬೋದು, ಇಲ್ಲಿಂದ ಬರುವಂತಹ LPG ಏನಿದೆ ಅದು ಇವಾಗ ಸ್ಟ್ರೈಟ್ ಆಫ್ ಹರ್ಮಾಸ್ ಅನ್ನ ಇರಾನ್ ಇಸ್ರೇಲ್ ಯುದ್ಧದಿಂದ ಈ ಇರಾನ್ ಏನು ಸ್ಟ್ರೈಟ್ ಆಫ್ ಹರ್ಮಾಸ್ ಅನ್ನ ಬ್ಲಾಕ್ ಮಾಡಿದೆ, ಹಾಗಾಗಿ ಖಂಡಿತವಾಗ್ಲೂ ಈ LPG ದರಗಳಲ್ಲಿ ಏರಿಕೆಯನ್ನು ನಾವು ಕಾಣ್ತಾ ಇದ್ದೀವಿ. ಹಾಗೂ ಕಚ್ಚಾ ತೈಲದ ಬೆಲೆಗಳಲ್ಲೂ ಕೂಡ ಬರುವ ದಿವಸಗಳಲ್ಲಿ ಯುದ್ಧ ಮುಂದುವರೆದಷ್ಟು ಕೂಡ ಏರಿಕೆಯನ್ನು ಖಂಡಿತವಾಗ್ಲೂ ನಾವು ನೋಡಬಹುದು. ಎಸ್ಪೆಷಲಿ ಭಾರತಕ್ಕೆ ಬರುವಂತಹ ಪೆಟ್ರೋಲ್ ಡೀಸೆಲ್ ಅನ್ನು ತಾವು